ಶ್ರೀ ಸ್ಪರ್ಧಾ ಅಕಾಡೆಮಿ ಕೋರಮಂಗಲ ಬೆಂಗಳೂರು. ನಾನು ದಿಲೀಪ್ ಕುಮಾರ್, ಶ್ರೀ ಸ್ಪರ್ಧಾ ಅಕಾಡೆಮಿಯ ನಿರ್ದೇಶಕನಾಗಿರುತ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಶ್ರೀ ಸ್ಪರ್ಧಾ ಅಕಾಡೆಮಿ ಮೊಬೈಲ್ ಆ್ಯಪ್ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕೇವಲ ಸಣ್ಣ 5 ಮಿನಿಟ್ಸಲ್ಲಿ ನಾನು ಮಾತಾಡ್ತೀನಿ. ಈ ಮುಂದಿನ ಅದೇ ರೀತಿ ಕಂಟಿನ್ಯೂಟಿಯಲ್ಲಿ ನಿಮಗೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದಿನ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ಕು RBI ಬಗ್ಗೆ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಶ್ರೀ ಸ್ಪರ್ಧಾ ಅಕಾಡೆಮಿ 2016ರಲ್ಲಿ ನಮ್ಮ ಸಂಸ್ಥೆ ನಾವು ಓಪನ್ ಮಾಡಿದ್ವಿ. 2016ರಿಂದ ಅನೇಕ ವಿದ್ಯಾರ್ಥಿಗಳಿಗೆ ನಾವು ತರಬೇತಿ ಕೊಟ್ವಿ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಅತ್ಯುನ್ನತ ರೀತಿಯಲ್ಲಿ ತೀರ್ಗಡೆನೂ ಆಗಿರ್ತಾರೆ. ಅದನ್ನು ಮುಂಚೆ ನಿಮಗೆ ತೋರಿಸ್ತೀನಿ. ಈ ಶ್ರೀ ಸ್ಪರ್ಧಾ ಅಕಾಡೆಮಿ ಮೊಬೈಲ್ ಆ್ಯಪ್ 1 ತಿಂಗಳ ಹಿಂದೆ ಅಂದರೆ ಜುಲೈಯಲ್ಲಿ, ಈಗ ಆಗಸ್ಟ್ ನಾನು ಮಾತಾಡ್ತಾ ಇದ್ದೀನಿ, ಜುಲೈ 12, 13ನೇ ತಾರೀಕು ನಾವು ಶ್ರೀ ಸ್ಪರ್ಧಾ ಅಕಾಡೆಮಿ ಮೊಬೈಲನ್ನು ಲಾಂಚ್ ಮಾಡಿದ್ವಿ. ಇಂದಿನ 1 ತಿಂಗಳ ಅವಧಿಯಲ್ಲಿ ನಮ್ಮ ಆ್ಯಪ್ ಶ್ರೀ ಸ್ಪರ್ಧಾ ಅಕಾಡೆಮಿ ಮೊಬೈಲ್ ಆ್ಯಪನ್ನು 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿ ಅದರಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಬೇರೆ ಬೇರೆ ಕೋರ್ಸ್ಗಳಿಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅದೇ ರೀತಿ ನಾವು ಪ್ರತಿಯೊಬ್ಬರು ಅವರು ಸಬ್ಸ್ಕ್ರೈಬ್ ಆಗಿದ ಕೂಡಲೇ ಅವ್ರಿಗೆ ನಾವು ಕಾಲ್ ಮಾಡಿ ಅವರ ಕ್ಲಾಸಸ್ ಕೇಳಿದ ಮೇಲೆ ಅವ್ರ ಹತ್ರ ಪ್ರತಿಯೊಬ್ಬರ ಹತ್ರನೂ ಫೀಡ್ಬ್ಯಾಕು ತೊಗೊಂಡು ಅವರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ, ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ನಾವು ನಮ್ಮ ಮೊಬೈಲ್ ಆ್ಯಪನ್ನು ಅಪ್ಡೇಷನ್ಸ್ ಮಾಡಿ ಕರೆಕ್ಷನ್ಸ್ ಮಾಡ್ತಾ ಬಂದಿದ್ದೀವಿ ವಿದ್ಯಾರ್ಥಿಗಳೇ. ಸೊ ಶ್ರೀ ಸ್ಪರ್ಧಾ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ, ಕರ್ನಾಟಕದಲ್ಲಿ ಯಾವ ಒಂದು ಆ್ಯಪು ಇಲ್ಲ, ನಮ್ಮದು ಏಕೈಕ ಆ್ಯಪು. ಅತ್ಯಂತ ಕಡಿಮೆ ದರದಲ್ಲಿ ಪರೀಕ್ಷೆಗೆ ಅನುಗುಣವಾಗಿ, ಸಿಲೆಬಸ್ಗೆ ಅನುಗುಣವಾಗಿ, ಫಾರ್ ಎಕ್ಸಾಂಪಲ್ ಸಿಲೆಬಸ್ಗೆ ಅನುಗುಣವಾಗಿ ನಾವು KAS ಆಗಿರ್ಬೋದು, PS ಆಗಿರ್ಬೋದು, FD ಆಗಿರ್ಬೋದು, PDO ಆಗಿರ್ಬೋದು, PC ಆಗಿರ್ಬೋದು. ಸೊ ಏನು ಸಿಲೆಬಸ್ ಇರುತ್ತೆ, KAS ಏನು ಸಿಲೆಬಸ್ ಇರುತ್ತೆ, KASಗೆ ಸಬ್ಸ್ಕ್ರೈಬ್ ಆದರೆ ಅದೇ ಸಿಲೆಬಸ್ಸು ನಿಮಗೆ ಸಿಗುತ್ತೆ. ಸೊ PSIಗೆ ಸಿಲೆಬಸ್ ಆದರೆ PSIಗೆ ಏನು ಸಬ್ಸ್ಕ್ರೈಬ್ ಆದರೆ PSIಗೆ ಏನು ಸಿಲೆಬಸ್ ಇರುತ್ತೆ ಅದೇ ಇರುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ಲು PSIಲಿ ಪೇಪರ್ 1, ಪೇಪರ್ 2 ಅಂತ ಇರುತ್ತೆ. ಪೇಪರ್ 1ನಲ್ಲಿ ಬಂದುಬಿಟ್ಟು ನಮಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ, essay ಆಗಿರ್ಬೋದು, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ಸ್ ಆಗಿರ್ಬೋದು, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ಸ್ ಆಗಿರ್ಬೋದು, ಅಥವಾ ಪ್ರಿಸಿ ರೈಟಿಂಗ್ ಆಗಿರ್ಬೋದು. ಸೊ ಪೇಪರ್ 1 ಅಂತಲೇ ನಮಗೆ ಒಂದು ಫೋಲ್ಡರ್ ಇರುತ್ತೆ. ಆ ಫೋಲ್ಡ್ರಲ್ಲಿ ಮತ್ತೆ ಪೇಪರ್ 1 ಫೋಲ್ಡರ್ದಾಗ ನಿಮ್ಗೆ ಒಳಗಡೆ essay, ಪೇಪರ್ ಟ್ರಾನ್ಸ್ಲೇಷನ್ಸು ಮತ್ತು ಪ್ರಿಸಿ ಆಗಿರುತ್ತೆ. ಅದೇ ರೀತಿ ಪೇಪರ್ 2 ಸಾಮಾನ್ಯ ಅಧ್ಯಯನ, ಜನರಲ್ ನಾಲೆಡ್ಜಲ್ಲಿ ಬಂದಾಗ, ಜನರಲ್ ನಾಲೆಡ್ಜ್ ಪೇಪರಲ್ಲಿ ಅಥವಾ ಸಾಮಾನ್ಯ ಅಧ್ಯಯನ ಪೇಪರಲ್ಲಿ ಬಂದಾಗ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೈರ್ಸು. ಅದೇ ರೀತಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಯಾವ ಆ್ಯಪಲ್ಲೂ ಒದಗಿಸಿಲ್ಲ, ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಸಹ ನಮ್ಮ ಆ್ಯಪಲ್ಲಿ ನಿಮಗೆ PSI ನಿಮಗೆ ಸಬ್ಸ್ಕ್ರೈಬ್ ಆದರೆ PSI ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ. ಯಾವ ರೀತಿ ಸಿಗುತ್ತೆ ಅದು ಅಂದರೆ, PSI ಫಾರ್ ಎಕ್ಸಾಂಪಲ್ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ 4ರಲ್ಲಿ 1 ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಇನ್ನು 3 ಆಪ್ಷನ್ಸು ತಪ್ಪಾಗಿರುತ್ತೆ. ಬಟ್ ಆ 3 ಆಪ್ಷನ್ಸ್ ಏನು ತಪ್ಪಾಗಿರುತ್ತೆ ಅದು ಬೇರೆ ಯಾವುದೋ ಒಂದು ಪ್ರಶ್ನೆಗೆ ಅದು ಉತ್ತರ ಆಗಿರುತ್ತೆ. ಅದನ್ನು ಕಂಪ್ಲೀಟ್ಲಿ 4 ಆಪ್ಷನ್ಸ್ಗೂ ನಾವು ಸಾಲ್ವ್ ಮಾಡ್ತಾ ನಾವು PSI ಪೇಪರ್ಸು ಎಲ್ಲ ಇನ್ಕ್ಲೂಡ್ ಮಾಡಿದ್ದೀವಿ. ಈ ಆ್ಯಪಲ್ಲಿ, ಶ್ರೀ ಸ್ಪರ್ಧಾ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ನಿಮಗೆ ಕ್ಲಾಸು, ದಟ್ ಮೀನ್ಸ್ ಸಿಲೆಬಸ್, ಕಂಪ್ಲೀಟ್ PSI ಸಿಲೆಬಸ್ಸಲ್ಲಿ ಏನೇನಿದೆ ಆ ಕ್ಲಾಸಸ್ ಎಲ್ಲ ಸಿಗುತ್ತೆ. ಅದರ ಜೊತೆಯಲ್ಲಿ ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ. ಅದರ ಜೊತೆಯಲ್ಲಿ ನಿಮಗೆ ಟೆಸ್ಟ್ ಸೀರೀಸು ಸಿಗುತ್ತೆ. ಅದರ ಜೊತೆಗೆ ಪ್ರತಿ ವಾರ ನಿಮಗೆ ಡೌಟ್ಸ್ ಕ್ಲಾರಿಫೈಯಿಂಗ್, ಒಂದೊಂದು ವಿಷಯದ ಬಗ್ಗೆ ನಿಮಗೆ ಡೌಟ್ಸ್ ಕ್ಲಾರಿಫೈಯಿಂಗ್ ಸೆಷನ್ಸ್ ಅಂತ ಮಾಡ್ತೀವಿ ವಿದ್ಯಾರ್ಥಿಗಳೇ. ಆ ಡೌಟ್ಸ್ ಕ್ಲಾರಿಫೈಯಿಂಗ್ ಸೆಷನ್ಸಲ್ಲಿ ನಾವು ಮುಂಚೆನೇ ಹೇಳ್ತೀವಿ ನೆಕ್ಸ್ಟ್ ವೀಕ್ ಯಾವ ವಿಷಯದಲ್ಲಿ ನಿಮಗೆ ಡೌಟ್ಸ್ ಕ್ಲಾರಿಫೈಯಿಂಗ್ ಇದೆ ಅಂತ ಹೇಳ್ಬಿಟ್ಟು, ಆವಾಗ ಲೈವ್ ಕ್ಲಾಸು ತೊಗೊಂಡು ನಿಮ್ಮ ಡೌಟ್ಸ್ ಏನೇ ಇದ್ರೂ ಅಲ್ಲಿ ನಾವು ಕ್ಲಾರಿಫೈ ಮಾಡ್ತೀವಿ. ಅದೇ ರೀತಿ ನಿಮ್ಮ ಫೀಡ್ಬ್ಯಾಕು ಅಥವಾ ಅನಿಸಿಕೆಗಳನ್ನು ತೊಗೊಂಡು ನಮ್ಮ ಮೊಬೈಲ್ ಅಪ್ಡೇಷನ್ಸ್ಗೆ ಇನ್ನೂ ನಾವು ಇಂಪ್ರೂವೈಸು ಮಾಡ್ತಾ ಇದ್ದೀವಿ. ಅದೇ ರೀತಿ ನೋಡಿ, KAS ಫಾರ್ ಎಕ್ಸಾಂಪಲ್ಲು KAS ನೋಡಿ, ಕೇವಲ 1,999 ರೂಪೀಸ್ಗೆ, ಕೇವಲ 1,999 ರೂಪಾಯಿಗೆ ಕಂಪ್ಲೀಟ್ KAS ಸಿಲೆಬಸ್ಸು ನಮ್ಮ ಆ್ಯಪಲ್ಲಿ ಒದಗಿಸ್ಕೊಟ್ಟಿದ್ದೀವಿ. ಅದೇ ರೀತಿ PSI ಕೇವಲ 1,499 ರೂಪಾಯಿಗೆ. ಇವತ್ತು ವಿದ್ಯಾರ್ಥಿಗಳು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 1,499 ರೂಪಾಯಿಗೆ ಒಂದು ಬ್ರ್ಯಾಂಡೆಡ್ ಶೂ ಸಿಗಲ್ಲ, ಅಥವಾ ಒಂದು ಬ್ರ್ಯಾಂಡೆಡ್ ಪ್ಯಾಂಟು ಶರ್ಟು ಸಿಗಲ್ಲ. ಆ ಒಂದು ಕಾಸ್ಟಲ್ಲಿ ನಾವೇನು ಕೊಡ್ತಾ ಇದ್ದೀವಿ, ನಿಮಗೆ ನಿಮ್ಮ ಭವಿಷ್ಯವನ್ನೇ ರೂಪಿಸೋದಕ್ಕೆ ನಮ್ಮ ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿದ್ದೀವಿ. ಅತ್ಯಂತ ಕಡಿಮೆ ದರದಲ್ಲಿ ಅತ್ಯುನ್ನತ ರೀತಿಯಲ್ಲಿ ನಾವು ಕ್ಲಾಸಸ್ ಕೊಡ್ತಾ ಇದ್ದೀವಿ. ನೀವು ನಮ್ಮ
ಆ್ಯಪಲ್ಲಿ ನಮ್ಮ ಶ್ರೀ ಸ್ಪರ್ಧಾ ಅಕಾಡೆಮಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋ ಶ್ರೀ ಸ್ಪರ್ಧಾ ಅಕಾಡೆಮಿ ಅಂತ ಹೊಡೀರಿ ಯೂಟ್ಯೂಬಲ್ಲಿ. ನೀವು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೀವು ಕೆಲವು ಸ್ಯಾಂಪಲ್ ವಿಡಿಯೋಸ್ ಹಾಕಿದ್ದೀವಿ, ಆ ವಿಡಿಯೋಸ್ನ ನೋಡಿ ನಮ್ಮ ಕ್ವಾಲಿಟಿ ಹೇಗಿದೆ, ನಮ್ಮ ಕ್ವಾಲಿಟಿ ಆಫ್ ಟ್ರೈನಿಂಗ್ ಹೇಗಿದೆ, ಎಷ್ಟು ಡೆಪ್ತಾಗಿ ನಿಮಗೆ ಕಂಟೆಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಅದೇ ಫ್ಯಾಕಲ್ಟೀಸೇ, ಅದೇ ಕ್ಲಾಸಸ್ಸೇ ನಮ್ಮ ಎಲ್ಲ ಕ್ಲಾಸಲ್ಲೂ ಸಿಲೆಬಸ್ಗೆ ಏನಿರುತ್ತೆ ಅದರ ತಕ್ಕನಾಗಿ ನಾವು ನಮ್ಮ ಒಂದು ಆ್ಯಪಲ್ಲಿ ನಾವು ಬಿಡುಗಡೆ ಮಾಡಿದ್ದೀವಿ. ಹಾಗಾದರೆ ನೀವು ಕೇಳ್ಬೋದು, ಸರ್ ವಿಡಿಯೋಸು ನಾವು ಯೂಟ್ಯೂಬಲ್ಲೂ ನೋಡ್ಬೋದಲ್ವಾ, ಇನ್ಸ್ಟಾಗ್ರಾಮಲ್ಲೂ ನೋಡ್ಬೋದಲ್ವಾ? ಖಂಡಿತ ನೋಡ್ಬೋದು, ಆದರೆ ಈ ಕ್ಲಾಸಸ್ ಅಲ್ಲ. ಏನು ಕ್ಲಾಸಸ್ ನೋಡ್ಬೋದು? ಯಾವುದೋ ಒಂದು ಸಂಸ್ಥೆಗಳು ಒಂದು ಪ್ರಮೋಷನ್ಗೆ ಅಂತ ಬಿಟ್ಟಿರ್ತಾರೆ ಒಂದು ವಿಡಿಯೋಸು, ಇಂಪಾರ್ಟೆಂಟ್ ಟಾಪಿಕ್ಸ್ ಹಾಕ್ಬಿಟ್ಟು ಅಷ್ಟು ಮಾತ್ರ ಬಿಟ್ಟಿರ್ತಾರೆ. ಅದು ಅವರ ಸಂಸ್ಥೆ ಪ್ರಮೋಷನ್ ಆಗಲಿ ಅಂತ ಇರ್ಬೋದು, ಅಥವಾ ಬೇರೆ ಅವರು ಕ್ಲಾಸ್ ಗೊತ್ತಾಗಲಿ ಅವ್ರದ್ದು ಹೇಗಿದೆ ಅಂತ ಇರ್ಬೋದು. ಬಟ್ ಆದರೆ ಇಲ್ಲಿ ನೀವೇನಾಗುತ್ತೆ, ಯೂಟ್ಯೂಬಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆ ನೀವು ಸರ್ಚ್ ಮಾಡಿ ನೋಡಬೇಕು. ನಿಮಗೆ ಸಿಲೆಬಸ್ ಹೇಗಿರುತ್ತೆ, ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನಿಮ್ಗೆ ಅಲ್ಲಿ ಕ್ಲಾಸಸ್ಸಲ್ಲಿ ಹೇಳಿರಲ್ಲ. ಸೊ ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ತೊಗೊಂಡ್ರೆ ಈಗ ರಿವರ್ ಸಿಸ್ಟಮಲ್ಲಿ 100% ಒಂದು ಕ್ವಶನ್ಸು ಪ್ರತಿ ಪ್ರಶ್ನೆ ಪತ್ರಿಕೆಗಳು ಇರುತ್ತೆ. ಸೊ ಆ ರೀತಿ ನಾವು ಏನೇನು ಸಿಲೆಬಸ್ಗೆ ಯಾವ್ಯಾವ್ದು ಇಂಪಾರ್ಟೆಂಟು ಅದನ್ನು ಜಾಸ್ತಿ ಫೋಕಸ್ ಮಾಡಿಕೊಂಡು ನಾವು ಈ ಸಿಲೆಬಸ್ನ ನಾವು ವಿಡಿಯೋಸ್ನ ಅದರ KS, PSI, PDO, FDA, SDAಗೆ ಅದರ ಅನುಗುಣವಾಗಿ ನಾವಿಲ್ಲಿ ವಿಡಿಯೋಸ್ನ ಮಾಡಿದ್ದೀವಿ. ಸೊ ಯೂಟ್ಯೂಬಲ್ಲಿ ನೀವು ಪ್ರತಿಯೊಂದು ಚಾಪ್ಟರ್ ನೀವು ಸರ್ಚ್ ಮಾಡಬೇಕು. ರಿವರ್ ಸಿಸ್ಟಮ್ ಅಂದರೆ ಸಪ್ರೇಟಾಗಿ ಸರ್ಚ್ ಮಾಡಬೇಕು, ಸೋಲಾರ್ ಸಿಸ್ಟಮ್ ಸಪ್ರೇಟಾಗಿ ಸರ್ಚ್ ಮಾಡಬೇಕು, ಕ್ರಾಪ್ಸ್ ಬಗ್ಗೆ ಸಪ್ರೇಟಾಗಿ ಸರ್ಚ್ ಮಾಡಬೇಕು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಗ್ಗೆ ಸಪ್ರೇಟಾಗಿ, ಸಾರಿಗೆ ಬಗ್ಗೆ ಸಪ್ರೇಟಾಗಿ ಸರ್ಚ್ ಮಾಡಬೇಕು. ಸೊ ಆದರೆ ಇಲ್ಲಿ ಆಗಲ್ಲ. ನೀವು PSI ಅಂತ ಸಬ್ಸ್ಕ್ರೈಬ್ ಆದರೆ PSIಲಿ ಏನೇನು ಸಿಲೆಬಸ್ ಇದೆ ಆ ಕಂಪ್ಲೀಟ್ ಸಿಲೆಬಸ್ಸು ನಿಮಗೆ ಎಷ್ಟಕ್ಕೆ? 1499 ರೂಪಾಯಿಗೆ. ಸೈನ್ಸಲ್ಲಿ ಏನೇನು ಚಾಪ್ಟರ್ಸ್ ಇದೆ ಅದೆಲ್ಲ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಮತ್ತು ಜಿಯೋಗ್ರಫಿಗಳಲ್ಲಿ ಬಂದಾಗ ಈ ಎಲ್ಲ ಟಾಪಿಕ್ಸು ನಾನು ಹೇಳಿದ್ನಲ್ಲ, ಈಗ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಜಲ ಸಾರಿಗೆ ಆಗಿರ್ಬೋದು, ಅಥವಾ ಬೆಳೆ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಕ್ರಾಪ್ಸ್ ಆಗಿರ್ಬೋದು, ಅಥವಾ ಪರಿಸರದ ಬಗ್ಗೆ ಆಗಿರ್ಬೋದು, ಸೋಲಾರ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಚಾಪ್ಟರ್ ವೈಸು ನಾವು ಕ್ಲಾಸಸ್ನ ಮಾಡ್ತಾ ಬಂದಿದ್ದೀವಿ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ನೀವು ಕೇಳ್ಬೋದು, ಸರ್ ಇಷ್ಟು ಕಡಿಮೆ ದರದಲ್ಲಿ ಮತ್ತು ಯಾವ ರೀತಿ ನೀವು ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದೀರಾ ಅಂದರೆ, ಹೌದು, ನಮ್ಮ ಸಂಸ್ಥೆ 2016ರಿಂದ ನಮ್ಮ ಆಫ್ಲೈನ್ ಕ್ಲಾಸಸ್ಸು ನಾವು ಮಾಡ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಕೋರಮಂಗಲ ಶ್ರೀ ಸ್ಪರ್ಧಾ ಅಕಾಡೆಮಿಯಲ್ಲಿ ನಾವು ಆಫ್ಲೈನ್ ತರಬೇತಿಗಳನ್ನು ಸಹ ನಾವು ಕೊಡ್ತೀವಿ. ಈ ಆಫ್ಲೈನ್ ತರಬೇತಿಗಳನ್ನು ಕೊಟ್ಟು ನಮ್ಮ ಸಂಸ್ಥೆಯಿಂದ ನಮ್ಮ ಕರ್ನಾಟಕಕ್ಕೆ ಪ್ರಪ್ರಥಮ ರ್ಯಾಂಕ್, PSIಲಿ ಪ್ರಪ್ರಥಮ ರ್ಯಾಂಕನ್ನು ಪಡೆದಿರೋ ವಿದ್ಯಾರ್ಥಿಗಳಿದ್ದಾರೆ. ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ತೋರಿಸ್ತೀನಿ. ಅದೇ ರೀತಿ ನಮ್ಮ ಮೊಬೈಲ್ ಆ್ಯಪ್ನ ಉದ್ದೇಶ ಏನು ಅಂದರೆ, ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಕೋವಿಡ್ ಇಂಪ್ಯಾಕ್ಟ್ ಆಯಿತು. ಅನೇಕ ವಿದ್ಯಾರ್ಥಿಗಳು ಅಥವಾ ಪೇರೆಂಟ್ಸು, ಪೋಷಕರು ಕ್ಲಾಸಿಗೆ ಕಳಿಸೋದಕ್ಕೆ ಭಯ ಪಡ್ತಿರೋದು ಒಂದು ರೀಸನ್ನಿಂದ ನಮಗೆ ಈ ಮೊಬೈಲ್ ಆ್ಯಪನ್ನು ಮಾಡಬೇಕು ಅನಿಸ್ತು. ಎರಡನೇದು ಬಂದುಬಿಟ್ಟು ಗ್ರಾಮೀಣ, ಎಸ್ಪೆಷಲಿ ಫಾರ್ ದ ಗ್ರಾಮೀಣ ಅಭ್ಯರ್ಥಿಗಳಿಗೆ, ಗ್ರಾಮೀಣ ರೂರಲ್ ಸ್ಟೂಡೆಂಟ್ಸ್ಗೆ, ಮಹಿಳೆಯರಿಗಾಗಿರ್ಬೋದು ಅಥವಾ ಪುರುಷರಿಗಾಗಿರ್ಬೋದು, ಅವ್ರಿಗೆ 15, 20 ಸಾವಿರ, 25 ಸಾವಿರ ಕಟ್ಬಿಟ್ಟು ನಮ್ಮ ಇನ್ಸ್ಟಿಟ್ಯೂಷನ್ಸಿಗೆ ಬಂದು ಕ್ಲಾಸ್ ತೊಗೊಂಡು ಮತ್ತು ಅಕಾಮಿಡೇಷನ್ಸ್ಗೆ ಮಂತ್ಲಿ ಪೇ ಮಾಡ್ಕೊಳ್ಳೋದು ತುಂಬ ಹೊರೆ ಆಗ್ತಿದೆ. ಸೊ ಅದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಅತ್ಯಂತ ಕಡಿಮೆ ದರದಲ್ಲಿ ನಮ್ಮ ಆ್ಯಪ್ ಆಫ್ಲೈನ್ ಕ್ಲಾಸಸ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೋ ಅದಕ್ಕಿನ್ನೂ ಚೆನ್ನಾಗಿ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಈ ಆನ್ಲೈನ್ ಆ್ಯಪನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಇಲ್ಲಿ ಬಂದಾಗ, ಹೆಣ್ಮಕ್ಳು ಬಂದಾಗ ಅಕಾಮಿಡೇಷನ್ದು ಪ್ರಾಬ್ಲಮ್ಮು, ಫುಡ್ಡು, ಮತ್ತೆ ಬಂದುಬಿಟ್ಟು ನಮಗೇನು ಕ್ಲಾಸಸ್ಗೆ ಬಂದೋಗಬೇಕು, ಸೇಫ್ಟಿ, ಇದೆಲ್ಲ ಇರುತ್ತೆ. ಅದಾದಮೇಲೆ ಮನಿ ಕಡಿಮೆ ಇರುತ್ತೆ. ಇದು ನಮಗೆ ಎಲ್ಲ ಸಿಗುತ್ತೆ. ನಿಮಗೆ ಡೌಟ್ ಸಿಗುತ್ತೆ, ಕ್ವಶನ್ ಪೇಪರ್ ಸಾಲ್ವ್ ಸಿಗುತ್ತೆ, ಮತ್ತು ಟೆಸ್ಟ್ ಸಿಗುತ್ತೆ, ಮತ್ತು ನಿಮಗೆ ಎಲ್ಲ ಕ್ಲಾಸಸ್ಸೂ ಸಿಗುತ್ತೆ. ಅದಾದಮೇಲೆ ನಮ್ಮ ಆಫ್ಲೈನ್ ಕ್ಲಾಸಲ್ಲಿ 3 ತಿಂಗಳು, 3.5 ತಿಂಗಳು ಅಥವಾ 4 ತಿಂಗಳು ಡ್ಯೂರೇಷನ್ ಇದ್ದರೆ, ಬಟ್ ನಮ್ಮ ಆನ್ಲೈನ್ ಆ್ಯಪಲ್ಲಿ ನಿಮಗೆ 6 ಮಂತ್ಸು ನಾವು ಡ್ಯೂರೇಷನ್ ಕೊಟ್ಟಿದ್ದೀವಿ ಪ್ರತಿಯೊಂದು ಕೋರ್ಸ್ಗೂ. ಆ 6 ಮಂತ್ಸ್ ಒಳಗಡೆ ಎಷ್ಟು ಬಾರಿ ನೀವು 10 ಸಾರಿ ಬೇಕಾದರೂ ಒಂದು ವಿಡಿಯೋ, ಯಾವುದೋ ಒಂದು ಸಾರಿಗೆ ಇಲಾಖೆ ಬಗ್ಗೆ 10 ಸಾರಿ ನೀವು ನೋಡಬೇಕು ಅಂದರೂ ನಿಮ್ಮ ಮೊಬೈಲ್ ಆ್ಯಪಲ್ಲಿ ನಾವು ನೋಡ್ತಾ ಇರ್ಬೋದು. ಆಮೇಲೆ ಆ 6 ತಿಂಗಳು ನಿಮಗೆ ಇವತ್ತು ಡೇಟ್ ಪರ್ಚೇಸ್ ಮಾಡಿದ್ರೆ ಇನ್ನು 6 ತಿಂಗಳವರೆಗೂ ಏನೇನು ಅಪ್ಡೇಷನ್ಸ್ ಇರುತ್ತೆ, ಪ್ರಚಲಿತ ಘಟನೆಗಳು ಅಥವಾ ಕರೆಂಟ್ ಅಫೇರ್ಸ್ ಏನೇನು ಅಪ್ಡೇಷನ್ಸ್ ಇರುತ್ತೆ ಆ ಅಪ್ಡೇಷನ್ಸ್ ಮಾಡ್ತಾ ಇರ್ತೀವಿ. ಅಥವಾ ಏನೇ ಸಂಬಂಧಪಟ್ಟಂಥ ಒಂದು ಪರೀಕ್ಷೆಗಳಾದರೆ ಆ ಪರೀಕ್ಷೆಗಳ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಕಂಪ್ಲೀಟ್ ನಾವು ಅಪ್ ಟು ಡೇಟು ನಾವು ಏನು ಮಾಡ್ತಿರ್ತೀವಿ, ನಾವು ವಿಡಿಯೋಸು, ನಾವು ಕಂಟೆಂಟ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ವಿದ್ಯಾರ್ಥಿಗಳೇ. ಸೊ ಹೇಗೆ ಈ ನಮ್ಮ ಮೊಬೈಲ್ ಆ್ಯಪನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ, ನೋಡಿ ಇಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಶ್ರೀ ಸ್ಪರ್ಧಾ ಅಕಾಡೆಮಿ ಅಂತ ಹೊಡಿಬೇಕು. ಅಲ್ಲಿ ಹೊಡೆದ್ರೆ ನಿಮಗೆ ಈ ಲೋಗೋ ಕಾಣುತ್ತೆ, ಶ್ರೀ ಸ್ಪರ್ಧಾ ಅಕಾಡೆಮಿಯ ಒಂದು ಲೋಗೋ ಕಾಣುತ್ತೆ. ಆ ಲೋಗೋನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡಬೇಕು, ನಿಮ್ಮ ಡೀಟೇಲ್ಸ್ ಕೊಡಬೇಕು. ಡೀಟೇಲ್ಸ್ ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ ಕೊಡಬೇಕು. ಕೊಟ್ಟಿದ ಮೇಲೆ ನಿಮಗೆ ಹೋಮ್ ಪೇಜ್ ಅಂತ ಓಪನ್ ಆಗುತ್ತೆ. ಈ ಹೋಮ್ ಪೇಜ್ ಪಕ್ಕದಲ್ಲಿ ನಿಮಗೆ ಬ್ಯಾಚಸ್ ಪಕ್ಕದಲ್ಲಿ ಸ್ಟೋರ್ ಅಂತ ಇರುತ್ತೆ. ಇಲ್ಲಿ ಸ್ಟೋರ್ ಅಂತ ಇದೆ ನೋಡಿ. ಈ ಸ್ಟೋರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಕಾಗಿರೋ ಕೋರ್ಸು, KS ಆಗಿರ್ಬೋದು, PSI ಆಗಿರ್ಬೋದು, PDO ಆಗಿರ್ಬೋದು, FDA ಆಗಿರ್ಬೋದು, ನಿಮಗೆ ಯಾವ ಕೋರ್ಸ್ ಬೇಕು ಅಂದರೆ ಅದನ್ನು ಚೂಸ್ ಮಾಡಿಕೊಂಡು ನೀವು ಅದನ್ನು ಪೇ ಮಾಡಿದ್ರೆ ನಿಮ್ಮ
ಕಂಪ್ಲೀಟ್ ಕೋರ್ಸಲ್ಲಿರೋ ಎಲ್ಲ ವಿಡಿಯೋಸು ನಿಮಗೆ ಅನ್ಲಾಕ್ ಆಗುತ್ತೆ, ಓಪನ್ ಆಗುತ್ತೆ. ಆವಾಗ ನೀವು ಯಾವುದು ಬೇಕಾದರೂ ನೀವು ಚಾಪ್ಟರ್ ವೈಸು ಸಬ್ಜೆಕ್ಟ್ಸ್ ವೈಸು ನೀವು ನೋಡ್ಕೊತಾ ಹೋಗ್ತಾ ಇರ್ಬೋದು. ನಾವು ಸಾಕಷ್ಟು ಪ್ರತಿನಿತ್ಯ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈಗ ಸುಮಾರು ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ. ಅದೇ ರೀತಿ ಇನ್ನೂ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ವಿಷಯಗಳ ಬಗ್ಗೆ, ಅನೇಕ ವಿಷಯಗಳ ಬಗ್ಗೆ ನಾವು ಇನ್ನೂ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ನಿಮ್ಮ 6 ಮಂತ್ಸ್ ತನಕ ನಾವು ಏನೇನು ಸಪೋರ್ಟ್ ಬೇಕೋ ಕಂಪ್ಲೀಟ್ ಸಪೋರ್ಟ್ ನಿಮಗೆ ನಮ್ಮ ಶ್ರೀ ಸ್ಪರ್ಧಾ ಅಕಾಡೆಮಿ ಆ್ಯಪಲ್ಲಿ ಕೊಡ್ತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿ ನಮ್ಮ ಶ್ರೀ ಸ್ಪರ್ಧಾ ಅಕಾಡೆಮಿ ಯಾರಿಗೂ ಅನುಕೂಲ ಇದೆ ಬಂದು ಬೆಂಗಳೂರಲ್ಲಿ ಉಳ್ಕೊಳ್ಳೋದಾಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಬಂದು ಆಫ್ಲೈನ್ ಕ್ಲಾಸ್ ತೊಗೊಳ್ಳೋದಾಗಿರ್ಬೋದು. ಸೊ ಬೆಂಗಳೂರಲ್ಲಿ ಬಂದು ನಮ್ಮ ಸಂಸ್ಥೆಯಲ್ಲಿ ನಮಗೆ ಆಫ್ಲೈನ್ ಕ್ಲಾಸ್ ರೂಮ್ ತರಗತಿಗಳನ್ನು ಕೂಡ ನೀವು ಪಡ್ಕೋಬಹುದು. ಇದು ನಮ್ಮ ಶ್ರೀ ಸ್ಪರ್ಧಾ ಅಕಾಡೆಮಿ ಆ್ಯಪ್. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ತಿಂಗಳಲ್ಲಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿ ಅತ್ಯಂತ ಖುಷಿಯಾಗಿದೆ, ತುಂಬ ಖುಷಿಯಾಗಿದ್ದಾರೆ. ಸರ್ ತುಂಬ ಚೆನ್ನಾಗಿದೆ ಕ್ಲಾಸಸ್ಸು, ಎಲ್ಲೂ ನೋಡಿಲ್ಲ ಇಂಥ ಆ್ಯಪು, ಎಲ್ಲೂ ನೋಡಿಲ್ಲ ಇಂಥ ಕ್ಲಾಸು, ಈ ರೀತಿ ಫೀಡ್ಬ್ಯಾಕು ನಮಗೆ ಸಿಕ್ಕಿದೆ. ಅದೇ ರೀತಿ ಕೆಲವು ಅವರ ಸಜೆಷನ್ಸು ಕೊಟ್ಟಿದ್ದಾರೆ. ಆ ಸಜೆಷನ್ಸ್ ಪ್ರಕಾರ ಮತ್ತೆ ನಾವು ಅದನ್ನ ಅಪ್ಡೇಷನ್ಸ್ ಮಾಡಿದ್ದೀವಿ. ಸೊ ಇದು ನಮ್ಮ ಶ್ರೀ ಸ್ಪರ್ಧಾ ಅಕಾಡೆಮಿ ಮೊಬೈಲ್ ಆ್ಯಪ್ ಬಗ್ಗೆ. ಸೊ ಅದೇ ರೀತಿ ನಿಮಗೆ ಏನೇ ಒಂದು ಡೌಟ್ಸ್ ಇರ್ಬೋದು ಅಥವಾ ನಿಮ್ಗೆ ಏನಾದರೂ ಇನ್ನೂ ಕ್ಲಾರಿಫಿಕೇಷನ್ಸ್ ಬೇಕು ಅಂದರೆ ನೀವು ಈ ವಿಳಾಸಕ್ಕೆ ಅಥವಾ ಈ ನಂಬರ್ಗೆ ನೀವು ಸಂಪರ್ಕಿಸ್ಕೋಬೋದು. 9071379999 ಅಥವಾ 9980244099 ಈ ನಂಬರ್ಗೆ ನೀವು ಸಂಪರ್ಕಿಸಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾವು ಇದರಲ್ಲಿ ಪರಿಪೂರ್ಣವಾಗಿ ನಿಮಗೆ ಒದಗಿಸ್ಕೊಡ್ತೀವಿ. ಸೊ ನಾನು ಇನ್ನೂ ಒಂದು ಸರಿ ಹೇಳ್ತೀನಿ, ಈ ದರದಲ್ಲಿ ನಿಮ್ಗೆ ಕರ್ನಾಟಕದಲ್ಲೇ ಅಲ್ಲ, ಯಾವ ಒಂದು ನೀವು ಮೊಬೈಲ್ ಆ್ಯಪಲ್ಲಿ ಹೋದ್ರಿ ಅಥವಾ ಯಾವುದೋ ಒಂದು ಸಂಸ್ಥೆಗೆ ಹೋಗಿ ಈ ಒಂದು ದರದಲ್ಲಿ ಇಂಥ ಒಂದು ಕ್ಲಾಸಸ್ಸು ನಿಮಗೆ ಸಿಗಲ್ಲ ಅಂತಲೇ ನಾನು ಹೇಳ್ಬಹುದು. ಯಾಕಂದರೆ ಇವತ್ತಿನ ದಿನದಲ್ಲಿ ಒಂದು 1000 ರೂಪಾಯಿ, 1500 ರೂಪಾಯಿ, 2000 ರೂಪಾಯಿ ಅಂದರೆ ಇವತ್ತಿನ ದಿನದಲ್ಲಿ ಎಷ್ಟು ನಮಗೆ ಬೆಲೆ ಇದೆ ಈ ದುಡ್ಡಿಗೆ ಅನ್ನೋದು ನಿಮಗೆ ಗೊತ್ತಿದೆ ಅನಿಸುತ್ತೆ. ಸೊ ನಾವು ಹೊರಗಡೆ ಹೋದರೆ ಏನು ಶಾಪಿಂಗ್ ಹೋದರೆ ನಮಗೆ ಏನು ಶಾಪಿಂಗ್ ಮಾಡೋಕ್ಕಾಗಲ್ಲ 2000 ರೂಪಾಯಿ ತೊಗೊಂಡೋದ್ರೆ. ಅಂಥ ದರದಲ್ಲಿ ನಾವೊಂದು ನಿಮ್ಮ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ಒಂದು ಕ್ಲಾಸಸ್ನ ಅತ್ಯುನ್ನತ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಇಷ್ಟೇ, ಅತ್ಯಂತ ಒಳ್ಳೆ ಇದರಲ್ಲಿ ನಮ್ಮ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಟುಕುವ ರೀತಿಯಲ್ಲಿ, ಕಡಿಮೆ ದರದಲ್ಲಿ ಎಟುಕುವ ರೀತಿಯಲ್ಲಿ ಅವರ ಒಂದು ಕನಸಿನ ಜಾಬ್ ಏನಾಗಿರುತ್ತೆ ಕಡಿಮೆ ದರದಲ್ಲಿ ಅವರು ಕ್ಲಾಸಸ್ಸನ್ನು ತಗೊಂಡು, ಆಮೇಲೆ ಕ್ಲಾಸಸ್ಸು ಅಷ್ಟೇ ನಾವು ನಮ್ಮ ಆ್ಯಪಲ್ಲಿ ನೀವು ಒಂದು ಸ್ಯಾಂಪಲ್ ವಿಡಿಯೋಸ್ ನೋಡಿ, ನಮ್ಮ ಯೂಟ್ಯೂಬಲ್ಲಾದರೂ ನೋಡಿ, ಅಥವಾ ಈ ಮುಂದಿನ ಒಂದು ಕಂಟಿನ್ಯೂಟಿ RBI ಕ್ಲಾಸಸ್ ಬಗ್ಗೆ ಇರುತ್ತೆ. ನಮ್ಮ ಫ್ಯಾಕಲ್ಟಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಇಂಚಿಂಚು ಪ್ರತಿಯೊಂದೂ ಅವರು ವರ್ಡಿಂಗ್ಸ್ ಮೇಲೆ ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ನೀವು ಅದನ್ನು ನೋಟ್ಸ್ ಮಾಡ್ಕೊಳ್ಳೋದಕ್ಕಂತಲೇ ನಾವೇನು ಮಾಡಿದ್ದೀವಿ, ತುಂಬ ಸ್ಲೋ ಆಗಿ ಹುಡುಗರಿಗೆ ಅನುಕೂಲವಾಗುವಂತೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಟಾಪಿಕ್ಸ್ನ ಪ್ರತಿಯೊಂದು ವರ್ಡ್ಸ್ನ ನಾವು ಬರೆದು ನಮ್ಮ ಆ್ಯಪಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀವಿ. ನೀವು ಅದೇ ರೀತಿ ನೀವು ನೋಟ್ಸು ನಾವು ಮಾಡ್ತಾ ಇರ್ಬೋದು. ನಾವು ಅದೇ ರೀತಿ ನಮಗೆ ಇನ್ನೂ ಕೆಲವರು ಹುಡುಗರು ನಮಗೆ ಸಜೆಷನ್ಸು ಕೊಟ್ಟಿದ್ದಾರೆ. ಏನು ಅಂತ, ಸರ್ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ನೋಟ್ಸ್ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಖಂಡಿತ ಅದ್ರ ಬಗ್ಗೆ ನಾವು ಸಜೆಷನ್ನೇ ಅಲ್ಲ, ಖಂಡಿತ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಅತ್ಯಂತ ಶೀಘ್ರದಲ್ಲೇ ಪ್ರತಿಯೊಂದು ಸಬ್ಜೆಕ್ಟ್ಸಲ್ಲೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಮಾಡಿ ನಿಮಗೆ ನೀವು ಯಾವ್ಯಾವ ಕೋರ್ಸ್ ತೊಗೊಂಡಿರ್ತೀರ ಆ ಕೋರ್ಸ್ಗೆ ಅನುಗುಣವಾಗಿ ನಾವು ನೋಟ್ಸ್ನೂ ಸಹ ಇದೇ ದರದಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಇದೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಸ್ಲೈಡು ನೋಡಬೇಕು ಅಂದರೆ ನೋಡಿ, ಈ ವಿದ್ಯಾರ್ಥಿಗಳು ಕೆಲವೇ ವಿದ್ಯಾರ್ಥಿಗಳು ನಾನಿಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾಕೆ ಕೆಲವೇ ವಿದ್ಯಾರ್ಥಿಗಳು ಪೋಸ್ಟ್ ಮಾಡಿದ್ದೀನಿ ಅಂದರೆ, ನಮ್ಮಲ್ಲಿ ಒಂದು 250ಕ್ಕೂ ಹೆಚ್ಚು ಜನರು ಒಳ್ಳೊಳ್ಳೆ ಪೋಸ್ಟ್ಸಲ್ಲಿ ಒಳ್ಳೊಳ್ಳೆ ಉತ್ತೀರ್ಣರಾಗಿ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿ ಇದ್ದಾರೆ. ಆದರೆ ಇಲ್ಲಿ ಕೆಲವ್ರನ್ನೇ ಮಾತ್ರ ಹಾಕಿದ್ದೀನಿ. ಏನಕ್ಕೆ ಅಂದರೆ ಒಂದು ಸ್ಪೇಸ್ ಕನ್ಸ್ಟ್ರೆಂಟ್ ಒಂದು. ಅದಾದಮೇಲೆ ಇವರು ವಿಶೇಷವಾಗಿ ನಮ್ಮಲ್ಲಿ ಟಾಪರ್ಸು. ಸೊ ಟಾಪರ್ಸ್ ಅಂದರೆ ಹೇಗೆ, ಫಾರ್ ಎಕ್ಸಾಂಪಲು PSIಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿರ್ಬೋದು ಉಮಾದೇವಿ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಫಸ್ಟ್ ರ್ಯಾಂಕು. ಸೊ ಇವ್ರನ್ನ ಹಾಕಿದ್ದೀವಿ. ಶ್ರೀನಿವಾಸ್ PSI ಇವರು ಅಷ್ಟೇ, ಅವರು 12th ರ್ಯಾಂಕು ಪಡೆದಿದ್ದಾರೆ. ಅದರಿಂದ ಇಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಶಾಂತಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಆಗಿದ್ದಾರೆ, ಅವ್ರನ್ನೂ ಹಾಕಿದ್ದೀವಿ. ಇಲ್ಲಿ ಸುನೀಲ್ ಕುಮಾರ್ ಅಂತ ಕಮರ್ಷಿಯಲ್ ಟ್ಯಾಕ್ಸು ನಮ್ಮ ಸ್ಟೇಟ್ಗೆ 16th ರ್ಯಾಂಕ್ ತೆಗೆದಿದ್ದಾರೆ. ಮೇಘಾ ಅಂತ ಹೇಳ್ಬಿಟ್ಟು ಇವರು ಸಹ ರಾಯಚೂರು ಕಡೆಯವರು ತುಂಬ ಟಾಪ್ ರ್ಯಾಂಕು ತೊಗೊಂಡಿದ್ದಾರೆ. ದಿವ್ಯಾ ಅಂತ ಹೇಳ್ಬಿಟ್ಟು ಮೈಸೂರು ಕಡೆಯವರು, ಇವರು ಅಷ್ಟೇ ನಮಗೆ 26th ರ್ಯಾಂಕು ಪೊಲೀಸ್ ಕಾನ್ಸ್ಟೇಬಲಲ್ಲಿ 26th ರ್ಯಾಂಕ್ ತೊಗೊಂಡಿದ್ದಾರೆ. ಸೊ ಇಲ್ಲಿ ಏನಕ್ಕೆ ಇವ್ರನ್ನ ಅಪ್ಲೋಡ್ ಮಾಡಿದ್ದೀನಿ ಅಂದರೆ, ಸೊ ಇವರು ತುಂಬ ಟಾಪರ್ಸ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ, ಒಳ್ಳೆ ಉತ್ತೀರ್ಣ ರೀತಿಯಲ್ಲಿ ಬೇರೆ ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ, ಬಟ್ ಅವರು ಒಂದು ರ್ಯಾಂಕಿಂಗು ಕಡಿಮೆ ಇರ್ಬೋದು. ಬಟ್ ಈ ವಿದ್ಯಾರ್ಥಿಗಳು ಟಾಪ್ ರ್ಯಾಂಕಿಂಗಲ್ಲಿರೋದ್ರಿಂದ ಈ ವಿದ್ಯಾರ್ಥಿಗಳನ್ನ ಇಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ಸೇಮ್ ಹೇಳಿದ್ದೀವಿ ನೋಡಿ, KASಗೆ 1999 1999 ರೂಪಾಯಿ, PSI 1499, FDA 1499, PDO 1499, ಹಾಗೆ ರೀತಿ PCA ಕೇವಲ 999 ರುಪೀಸ್ಗೆ ನಾವು ಕಂಪ್ಲೀಟ್ ಸಿಲೆಬಸ್ ನೋಡಿ ಇಲ್ಲಿ ಹೇಳಿದ್ದೀವಿ. ಏನು ಫುಲ್ ಕೋರ್ಸ್, ಕಂಪ್ಲೀಟ್ ಕೋರ್ಸು ನಾವು ನಿಮಗೆ ಆ್ಯಪಲ್ಲಿ ಸಿಗುತ್ತೆ.
ಅದೇ ರೀತಿ ಬ್ಯಾಂಕಿಂಗ್ ಒಂದು ನಾವಿನ್ನೂ ಅಪ್ಡೇಟ್ ಮಾಡಿಲ್ಲ, ಸದ್ಯದಲ್ಲೇ ನಾವು ಅಪ್ಡೇಟ್ ಮಾಡ್ತೀವಿ. ಬ್ಯಾಂಕಿಂಗ್ ವಿದ್ಯಾರ್ಥಿಗಳು ಇದ್ದರೂ ಸಹ ಸೊ ಬ್ಯಾಂಕಿಂಗ್ ಸದ್ಯದಲ್ಲೇ ಮೇ ಬಿ ಅನದರ್ 1.5 ಮಂತಲ್ಲಿ ನಿಮ್ಮ ಬ್ಯಾಂಕಿಂಗು ನಾವು ಹೊರಗಡೆ ಬಿಡ್ತೀವಿ ಕೋರ್ಸಸ್ಸು. ಬ್ಯಾಂಕಿಂಗ್ ಇರೋರಿದ್ರೆ ಆಫ್ಟರ್ 1.5 ಮಂತು ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಸೊ ಅದೇ ರೀತಿ ಇದೇ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ನೋಡಿ. ಈ ಡೀಟೇಲ್ಸ್ ಪ್ರಕಾರ ಎಂಟರ್ ಯುವರ್ ಡೀಟೇಲ್ಸ್, ಹೋಮ್, ಸ್ಟೋರ್ ಮತ್ತು ಸೆಲೆಕ್ಟ್ ಯುವರ್ ಕೋರ್ಸ್, ಪೇ ಆ್ಯಂಡ್ ಯೂಸ್. ಸೊ ಈ ರೀತಿ ನಿಮಗೆ ಪೇ ಮಾಡಿದ್ಮೇಲೆ ಒಂದು ಸರಿ ನೀವು ನಮ್ಮ ಆ್ಯಪಲ್ಲಿ ಹೋಗಿ ನಿಮ್ಗೆ ಯಾವ ಕೋರ್ಸ್ ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಪೇ ಮಾಡಿದ್ಮೇಲೆ ಎಲ್ಲ ವಿಡಿಯೋಸು ನಿಮಗೆ ಓಪನ್ ಆಗುತ್ತೆ ಸಂಬಂಧಪಟ್ಟಂಥ ಕೋರ್ಸ್ದು. ಸೊ ಇಷ್ಟು ನಮ್ಮ ಶ್ರೀ ಸ್ಪರ್ಧಾ ಅಕಾಡೆಮಿ ಮೊಬೈಲ್ ಆ್ಯಪ್ ಬಗ್ಗೆ ನಿಮಗೆ ಹೇಳಿದ್ದು. ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 9071379999 ಅಥವಾ 9980244099 ಬಗ್ಗೆ ನಿಮಗೆ ಆನ್ಲೈನ್ ಆ್ಯಪ್ ಬಗ್ಗೆ ಆಗಿರ್ಬೋದು ಅಥವಾ ಆಫ್ಲೈನ್ ಕ್ಲಾಸಸ್ ಬಗ್ಗೆ ಆಗಿರ್ಬೋದು, ನಿಮಗೆ ಯಾವುದಕ್ಕೆ ಹೆಚ್ಚಿನ ಮಾಹಿತಿ ಬಗ್ಗೆ ಬೇಕು ಅಂದರೂ ಈ ನಂಬರ್ಗಳಿಗೆ ನೀವು ಸಂಪರ್ಕಿಸಿ ಅಥವಾ ಈ ವಿಳಾಸಕ್ಕೆ ನೀವು ಸಂಪರ್ಕಿಸಿ. ಬೆಂಗಳೂರು ಕೋರಮಂಗಲದಲ್ಲಿರುವ ನಮ್ಮ ಸಂಸ್ಥೆ. ಇದರ ಕಂಟಿನ್ಯೂಟಿ ನಿಮಗೆ RBI ಬಗ್ಗೆ ನಿಮಗೆ ಕ್ಲಾಸಸ್ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನಿಮಗೆ ನಾವು ಏನು ಕ್ಲಾಸಸ್ ಕೊಡ್ತೀವಿ, ಯೂಟ್ಯೂಬಲ್ಲಿ ಒಂದು ಚಾನಲ್ ಅಪ್ಲೋಡ್ ಮಾಡೋದು ಅಥವಾ ನಮ್ಮ ಮೊಬೈಲ್ ಆ್ಯಪಲ್ಲಿ ಒಂದು ಕ್ಲಾಸಸ್ ಇರೋದು ಆ ರೀತಿ ನಮ್ಮದಿಲ್ಲ. ಸೊ ಪ್ರತಿಯೊಂದು ಕಡೆನೂ ಒಂದೇ ಕಂಟೆಂಟೇ ಇರುತ್ತೆ ಅಥವಾ ಒಳ್ಳೆ ಡೆಪ್ತ್ ಕಂಟೆಂಟು ಎಷ್ಟು ನಮಗೆ ಸ್ಟೂಡೆಂಟ್ಗೆ ಸಾಧ್ಯವಾದಷ್ಟು ಎಷ್ಟು ಬೇಕೋ ಅದಕ್ಕಿನ್ನೂ ಇನ್ನೂ 10 ಪಟ್ಟು ನಾವೇನು ಮಾಡಿದ್ದೀವಿ, ಹೆಚ್ಚಿಗೆ ಮಾಡಿ ಕಂಟೆಂಟ್ನ ಕೊಟ್ಟಿದ್ದೀವಿ. ಯಾಕಂದರೆ ಮುಂದಿನ ಪ್ರಶ್ನೆಗಳು ಬರ್ತಾ ಅಥವಾ ಯಾವುದು ನಮಗೆ ಎಕ್ಸಾಮ್ಸ್ ಬರ್ತಾ ಖಂಡಿತ ತಿಳ್ಕೊಳ್ಳಿ, ಈಸಿಯಾಗಿ ಬರಲ್ಲ ಪ್ರಶ್ನೆ ಪತ್ರಿಕೆಗಳು, ಕಠಿಣವಾಗ್ತಾ ಹೋಗುತ್ತೆ. ಅದೇ ರೀತಿ ಅವಾಗ ನಾವು ಸಿಲೆಬಸ್ಗೆ ಅನುಗುಣವಾಗಿ ನಾವು ಡೆಪ್ತಾಗಿ ನಾವು ಎಷ್ಟು ಸಾಧ್ಯವಾದಷ್ಟು ನಾವು ನಮ್ಮ ಆ್ಯಪಲ್ಲಿ ನಾವು ಕಂಟೆಂಟ್ನ ಕವರ್ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ಸೊ ಈ ಕಡಿಮೆ ದರದಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೀವು ನಿಮ್ಮ ಕನಸಿನ ಒಂದು ಹುದ್ದೆಯನ್ನು ನೀವು ತಗೊಳ್ಳಿ. ಅತ್ಯಂತ ಉತ್ತೀರ್ಣ ರೀತಿಯಲ್ಲಿ ಕಷ್ಟಪಡಿ, ಓದಿ ಚೆನ್ನಾಗಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಅಥವಾ ಪ್ರತಿಯೊಂದು ವಾರದಲ್ಲಿ ನಿಮ್ಮ ಡೌಟ್ಸ್ ಏನಿರುತ್ತೆ ಎಲ್ಲ ಬರೆದಿಟ್ಕೊಳ್ಳಿ. ಆ ವಾರದಲ್ಲಿ ನಿಮ್ಗೆ ಏನು ಸಬ್ಜೆಕ್ಟ್ ಇರುತ್ತೆ ಮುಂಚೆನೇ ತಿಳಿಸಿರ್ತೀವಿ, ಒಂದು ವಾರದ ಮುಂಚೆ. ನೆಕ್ಸ್ಟ್ ವೀಕು ಯಾವುದು ನಿಮಗೆ ಡೌಟ್ಸ್ ಕ್ಲಾರಿಫೈಯಿಂಗ್ ಸೆಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ನು ನೀವು ಪಡ್ಕೋಬೋದು. ಓಕೆ, ಥ್ಯಾಂಕ್ ಯು. ಸ್ಪರ್ಧಾ ಅಕಾಡೆಮಿ ಇವತ್ತು RBI ಬಗ್ಗೆ ಮಾತಾಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ಇವತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಬಗ್ಗೆ ಮಾತಾಡೋಣ. ಸೊ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಂದರೆ ಇದನ್ನು ಎಂಥ ಬ್ಯಾಂಕ್ ಅಂತ ಕರಿತೀವಿ ಅಂತಂದರೆ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ಎಂಥ ಬ್ಯಾಂಕ್ ಅಂತ ಕರಿತೀವಿ? ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ಹಾಗಾದರೆ ನನ್ನ ಕ್ವಶನ್ ಏನಪ್ಪ ಅಂತಂದರೆ, ಸರ್ ಭಾರತದಲ್ಲಿ ಅಷ್ಟೇ ಕೇಂದ್ರ ಬ್ಯಾಂಕ್ ಇದೆನಾ ಅಥವಾ ಪ್ರಪಂಚದ ಬೇರೆ ಯಾವ ರಾಷ್ಟ್ರಗಳಲ್ಲಾದರೂ ಕೇಂದ್ರ ಬ್ಯಾಂಕ್ ಇದೆನಾ ಅಂತ ಹೇಳ್ಬಿಟ್ಟು ನೀವೇನಾದರೂ ಕೇಳಿದರೆ, ಎಸ್ ಅಫ್ಕೋರ್ಸ್, ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ತನ್ನದೇ ಆದಂಥ ಕೇಂದ್ರ ಬ್ಯಾಂಕನ್ನು ಹೊಂದಿರುತ್ತವೆ. ಎಲ್ಲ ರಾಷ್ಟ್ರಗಳು, ಬಹುತೇಕ ರಾಷ್ಟ್ರಗಳು, ಕೆಲವು ರಾಷ್ಟ್ರಗಳು ಕೇಂದ್ರ ಬ್ಯಾಂಕನ್ನು ಹೊಂದಿರ್ಬೋದು, ಒಂದಿರದೇನೂ ಇರ್ಬೋದು. ಅವು ಯಾವ್ಯಾವುದು ಏನು ಅಂತ ನಾನು ಹೇಳ್ತೀನಿ. ಆದರೆ ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ಕೇಂದ್ರ ಬ್ಯಾಂಕ್ ಇದ್ದೇ ಇರುತ್ತೆ. ಅಂತಹ ಬ್ಯಾಂಕುಗಳು ಯಾವುದಪ್ಪ ಅಂತಂದರೆ ಒಂದು 4 ನೋಡೋಣ. ಫಸ್ಟ್ ಒನ್ ಯಾವುದಪ್ಪ ಅಂತಂದರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್. ಇದು ಇಂಗ್ಲೆಂಡ್ನ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದೇನಪ್ಪ ಅಂತಂದರೆ ಫೆಡರಲ್ ರಿಸರ್ವ್ ಸಿಸ್ಟಮ್ ಅಂತ ಕರಿತೀವಿ. ಫೆಡರಲ್ ರಿಸರ್ವ್ ಸಿಸ್ಟಮ್ ಅನ್ನೋದು USA ಕೇಂದ್ರ ಬ್ಯಾಂಕ್ ಆಗಿದೆ. ಕೇಂದ್ರ ಬ್ಯಾಂಕ್ ಆಗಿದೆ. ಅದೇ ರೀತಿ ಮತ್ತೊಂದು ಯಾವುದಪ್ಪ ಅಂತಂದರೆ ಬ್ಯಾಂಕ್ ಆಫ್ ಬಾಂಗ್ಲಾ ಅಂತ ಕರಿತೀವಿ. ಸೊ ಈ ಬ್ಯಾಂಕ್ ಆಫ್ ಬಾಂಗ್ಲಾ ಅನ್ನೋದು ಯಾವ ದೇಶದಪ್ಪ ಅಂತಂದರೆ ಬಾಂಗ್ಲಾದೇಶದ ಕೇಂದ್ರ ಬ್ಯಾಂಕ್ ಆಗಿದೆ. ಅದೇ ರೀತಿ ನಮ್ಮ ಪಕ್ಕ ಮತ್ತು ಶತ್ರು ರಾಷ್ಟ್ರವಾದಂತಹ ಸ್ಟೇಟ್ ಬ್ಯಾಂಕ್ ಆಫ್ ಪಾಕ್, ಇದು ಪಾಕಿಸ್ತಾನದ ಕೇಂದ್ರ ಬ್ಯಾಂಕ್. ಹೀಗೆ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ತನ್ನದೇ ಆದಂತಹ ಕೇಂದ್ರ ಬ್ಯಾಂಕನ್ನು ಆಯಾ ರಾಷ್ಟ್ರಗಳು ಹೊಂದಿರ್ತವೆ. ಸೊ ಹಾಗಾಗಿ ಇವುಗಳನ್ನು ಏನಂತ ಕರಿತೀವಿ ಅಂತಂದರೆ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ಭಾರತದ ಕೇಂದ್ರ ಬ್ಯಾಂಕ್ ಯಾವುದಪ್ಪ ಅಂತಂದರೆ RBI ಅಂತ ಕರಿತೀವಿ. ಈ RBIಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಲೇ ಕರಿತೀವಿ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೇ ಕರಿತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೇ ಇಂಗ್ಲೀಷಲ್ಲಿ ಕರಿತೀವಿ. ಸರ್ ಹಾಗಾದರೆ ಪ್ರಪಂಚದ ಎಲ್ಲ ಬಹುತೇಕ ರಾಷ್ಟ್ರಗಳಲ್ಲಿ ಕೇಂದ್ರ ಬ್ಯಾಂಕ್ ಇದೆ. ನನ್ನ ವರ್ಡನ್ನು ಅರ್ಥ ಮಾಡ್ಕೋಬೇಕು. ಬಹುತೇಕ ಅಂತ ಅಂದರೆ ಕೆಲವು ರಾಷ್ಟ್ರಗಳಲ್ಲಿ ಏನಿಲ್ಲ ಅಂತಂದರೆ ಕೇಂದ್ರ ಬ್ಯಾಂಕ್ ಇಲ್ಲ. ಸರ್ ಹಾಗಾದರೆ ಆ ರೀತಿ ಕೇಂದ್ರ ಬ್ಯಾಂಕ್ ಇಲ್ದಿರೋ ರಾಷ್ಟ್ರಗಳು ಯಾವುದಾದ್ರೂ ಇದ್ದಾನೆ ಅಂತಂದರೆ ಎಸ್ ಅಫ್ಕೋರ್ಸ್ ಇದೆ. ಅದು ಯಾವುದಪ್ಪ ಅಂತಂದರೆ ಒಂದನೇದು ಪಲಾವ್. ಮತ್ತು ಊಟ ಮಾಡೋ ಪಲಾವ್ ಅಂತ ಅಂದ್ಕೋಬೇಡಿ, ಇದು ಪಲಾವು ಅನ್ನೋದು ಕೂಡ ಒಂದು ಕಂಟ್ರಿ. ನೆಕ್ಸ್ಟ್ ಮತ್ತಿನ್ಯಾವುದಪ್ಪ ಅಂತಂದರೆ ನೌರು,
ನೆಕ್ಸ್ಟ್ ಇನ್ನೊಂದಿದೆ ಮಾರ್ಷಲ್ ಐಲ್ಯಾಂಡ್. ಮಾರ್ಷಲ್ ಐಲ್ಯಾಂಡ್ ನೋಡಿ, ಈ ಬ್ಯಾಂಕುಗಳಲ್ಲಿ ಏನಿಲ್ಲ ಅಂತ ಅಂದರೆ ಈ ರಾಷ್ಟ್ರಗಳಲ್ಲಿ ಏನಿಲ್ಲ ಅಂತಂದರೆ ಪಲಾವ್ ಕಂಟ್ರಿ ಆಗಿರ್ಬೋದು, ನೌರೋ ರಾಷ್ಟ್ರ ಆಗಿರ್ಬೋದು, ಮತ್ತು ಮಾರ್ಷಲ್ ಐಲ್ಯಾಂಡ್ ಆಗಿರೋದು. ಈ 3 ರಾಷ್ಟ್ರಗಳಲ್ಲೆಲ್ಲ ಟೋಟಲ್ ಆಗಿ 12 ರಾಷ್ಟ್ರಗಳಲ್ಲಿ ಏನಿಲ್ಲ ಅಂತಂದರೆ ಕೇಂದ್ರ ಬ್ಯಾಂಕ್ ಇಲ್ಲ. ಏನಿಲ್ಲ? ಕೇಂದ್ರ ಬ್ಯಾಂಕ್ ಇಲ್ಲ. ಸರ್ ಹಾಗಾದರೆ ಕೇಂದ್ರ ಬ್ಯಾಂಕ್ ಇಲ್ಲ ಅಂತಂದರೆ ಇವುಗಳು ಹಣಕಾಸಿನ ವ್ಯವಹಾರವನ್ನು ಹೇಗೆ ಮಾಡ್ತವೆ ಅಂತಂದರೆ ನೋಡಿ, ಈ 2 ರಾಷ್ಟ್ರಗಳು ಹಣಕಾಸಿನ ವ್ಯವಹಾರವನ್ನು ಹೇಗೆ ಮಾಡ್ತವೆ ಅಂತಂದರೆ ಆಸ್ಟ್ರೇಲಿಯಾದಿಂದ ತಗೊಳ್ತವೆ. ಆಸ್ಟ್ರೇಲಿಯಾದಿಂದ ಹಣಕಾಸಿನ ಸಹಾಯವನ್ನು ಈ 2 ರಾಷ್ಟ್ರಗಳು ಪಡ್ಕೊಳ್ತವೆ. ಸೊ ಹಾಗಾಗಿ ನೋಡಿ, ಆಸ್ಟ್ರೇಲಿಯಾದಲ್ಲಿ ಯಾವ ಹಣಕಾಸಿನ ಪದ್ಧತಿ ಇದೆಯೋ ಅದೇ ಹಣಕಾಸಿನ ಪದ್ಧತಿಯನ್ನು ನೌರೋ ಆಗಿರ್ಬೋದು, ಪಲಾವು ರಾಷ್ಟ್ರ ಆಗಿರ್ಬೋದು ಹೊಂದಿರತಕ್ಕಂಥದ್ದು. ಸೊ ಹಾಗಾಗಿ ಸರ್ ನೀವು ಯಾಕೆ ಈ 2 ಅಂಶಗಳನ್ನು ತಗೊಂಡ್ರಿ ಅಂತಂದರೆ ನೋಡಿ, ಈ ಪಲಾವು ಮತ್ತು ನೌರೋ ಅದು ಕರೆಂಟ್ ಅಫೇರ್ಸ್ ಇದೆ, ಹಾಗಾಗಿ ಇದನ್ನು ತಗೊಂಡೆ. ಪಲಾವು ಅಂತಂದರೆ ಏನಪ್ಪ, ಊಟ ಮಾಡೋ ಆ ಪಲಾವು ರಾಷ್ಟ್ರದ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅಂತಂದರೆ ನೋಡಿ, ನಿಮಗೆ ಗೊತ್ತಿರಬೇಕು, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಹೇಳ್ಬಿಟ್ಟು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತ ಕರಿತೀವಿ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ? ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಭಾರತದಲ್ಲಿದೆ. ಎಲ್ಲಿದೆ? ಭಾರತದಲ್ಲಿದೆ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿ ಭಾರತದಲ್ಲಿದೆ. ಭಾರತದಲ್ಲಿ ಈ ಒಂದು ಪಲಾವು ಏನು ಮಾಡಿದೆ ಅಂತಂದರೆ, ಈ ಪಲಾವು ಕಂಟ್ರಿ ಅನ್ನೋದು ಅಥವಾ ಒಂದು ದೇಶ ಅನ್ನೋದು ಏನು ಮಾಡಿದೆ ಅಂತಂದರೆ ಸದಸ್ಯತ್ವವನ್ನು ಪಡ್ಕೊಂಡಿದೆ. ಏನನ್ನು ಪಡ್ಕೊಂಡಿದೆ? ಸದಸ್ಯತ್ವವನ್ನು ಪಡ್ಕೊಂಡಿದೆ. ಹಾಗಾಗಿನೇ ಈ ಪಲಾವು ಕಂಟ್ರಿ ತಗೊಂಡಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೌರೋ ಅಂತ ಕರಿತೀವಿ ಅಥವಾ ನವರೋ ಅಂತಲೂ ಕರಿತೀವಿ. ಸೊ ಈ ನವರೋ ರಾಷ್ಟ್ರ ಅಥವಾ ನೌರೋ ರಾಷ್ಟ್ರ ಏನಪ್ಪ ಕೆಲಸ ಮಾಡಿದೆ ಅಂತಂದರೆ ನೋಡಿ, ಇದು IMF ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಏಜೆನ್ಸಿ ಒಳಗಡೆ ಅದು ಬರುತ್ತೆ. ಸೊ ಆಗ ಬಂದಾಗ ಹೇಳ್ತೀನಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡನಲ್ಲಿ 189ನೇ ಸದಸ್ಯ ರಾಷ್ಟ್ರ ಯಾವುದಪ್ಪ ಅಂತಂದರೆ ಈ ನವರೋ ಅಥವಾ ನೌರೋ ಅಂತಂದು ಹೇಳ್ಬಿಟ್ಟೆ ಕರಿತೀವಿ. ಸೊ ಹಾಗಾಗಿನೇ ಇವನ್ನು ತೊಗೊಂಡಿದ್ವಿ. ಇನ್ನೇನು ಮಾರ್ಷಲ್ರವರೇ ಈ ಐಲ್ಯಾಂಡನ್ನು ಕಂಡುಹಿಡಿದಿದ್ದರಿಂದ ಇದನ್ನು ಮಾರ್ಷಲ್ ಐಲ್ಯಾಂಡ್ ಅಂತ ಕರಿತೀವಿ. ನೋಡಿ, ಈ ರಾಷ್ಟ್ರಗಳಲ್ಲಿ ಯಾಕೆ ಹಣಕಾಸಿನ ಅಥವಾ ಕೇಂದ್ರ ಬ್ಯಾಂಕ್ ಇಲ್ಲ ಅಂತಂದರೆ 3 ಕಾರಣಗಳಿದ್ದಾವೆ. ಏನಪ್ಪ ಅಂತಂದರೆ ಒಂದನೇದು, ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು, ನೋಟುಗಳನ್ನು ಮುದ್ರಣ ಮಾಡೋದಕ್ಕೆ ಬೇಕಾದಂತಹ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಇದೆ ಈ ರಾಷ್ಟ್ರಗಳಲ್ಲಿ. ಯಾಕಂದರೆ ಇವು ತುಂಬ ಚಿಕ್ಕ ದ್ವೀಪ ರಾಷ್ಟ್ರಗಳು. ನೆಕ್ಸ್ಟ್ ಎರಡನೇನಪ್ಪ ಅಂತಂದರೆ ಇಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನೋಡಿಕೊಳ್ಳುವಂತಹ ಒಂದು ಯಾವುದೇ ರೀತಿಯಾದಂಥ ಸಂಪನ್ಮೂಲಗಳಿಲ್ಲ. ಹಾಗಾಗಿ ಏನಾಗಿದ್ದಾವೆ ಅಂತಂದರೆ ಬೇರೆ ರಾಷ್ಟ್ರದೊಂದಿಗೆ ಡಿಪೆಂಡ್ ಆಗಿದೆ ಅಥವಾ ಬೇರೆ ರಾಷ್ಟ್ರದ ಮೇಲೆ ಅವಲಂಬನೆಯಾಗಿದ್ದಾವೆ ಅಂತ ಅರ್ಥ. ಒಂದು ವೇಳೆ ಆಸ್ಟ್ರೇಲಿಯಾ ಏನಾದರೂ ಆರ್ಥಿಕ ಬಿಕ್ಕಟ್ಟು ಸಂಭವಿಸಿದರೆ ಸೊ ಪಲಾವು ರಾಷ್ಟ್ರನೂ ಸಂಭವಿಸುತ್ತೆ, ನೌರೋ ರಾಷ್ಟ್ರನೂ ಆರ್ಥಿಕ ಬಿಕ್ಕಟ್ಟನ್ನು ಸಂಭವಿಸುತ್ತೆ. ಯಾಕಂತಂದರೆ ಅದೇ ರಾಷ್ಟ್ರದ ನಾಣ್ಯ ಪದ್ಧತಿಯನ್ನು ಇದು ಕೂಡ ಅಳವಡಿಸ್ಕೊಳ್ಳೋದ್ರಿಂದ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ಎಲ್ಲ ರಾಷ್ಟ್ರಗಳಿಗೂ, ಕೆಲವು ರಾಷ್ಟ್ರಗಳಿಗೆ ತನ್ನ ಸ್ವಂತ ಹಣಕಾಸಿನ ಪದ್ಧತಿ ಇರಬೇಕು ಅಂತಲೇ ಈ ಒಂದು ವಿಷಯವನ್ನು ಹೇಳಿದ್ದು. ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ಭಾರತದ ಒಂದು RBI ಬ್ಯಾಂಕ್ನ ಹೇಗೆ ಸ್ಥಾಪನೆ ಆಯಿತು? RBI ಸ್ಥಾಪನೆ ಆಗೋದಕ್ಕೆ ಮೂಲ ಕಾರಣ ಯಾರು? ಹಾಗಾದರೆ ಯಾರ್ಯಾರು ಶಿಫಾರಸು ಮಾಡಿದ್ರು ಅನ್ನೋ ನೋಡೋಣ. ಹಾಗಾದರೆ ಶಿಫಾರಸು, ಎಸ್ ಅಫ್ಕೋರ್ಸ್, ಯಾರು RBIಯನ್ನು ಶಿಫಾರಸು ಮಾಡಿದವರು, ಯಾರು ಸ್ಥಾಪನೆ ಮಾಡೋದಕ್ಕೆ ಹೇಳಿದರು ಅಂತಂದರೆ ನೋಡಿ, ಫಸ್ಟ್ ಬಂದುಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಏನೇನು ಮಾಡ್ತಾರೆ ಅಂತಂದರೆ ಇವರು ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಕೃತಿ ಯಾವುದಪ್ಪ ಅಂತಂದರೆ ದ ಪ್ರಾಬ್ಲಮ್ ಆಫ್ ರುಪಿ. ಈ ರುಪಿ ಎನ್ನುವ ಕೃತಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಕೃತಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ದ ಪ್ರಾಬ್ಲಮ್ ಆಫ್ ರುಪಿ ಅನ್ನೋ ಕೃತಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಭಾರತಕ್ಕೆ ಹಣಕಾಸಿನ ಒಂದು ಸಂಸ್ಥೆ ಬೇಕು ಅಂತಂದು ಹೇಳ್ಬಿಟ್ಟು ಹೇಳ್ತಾರೆ. ಒಂದು ಸದೃಢವಾದ ಒಂದು ಹಣಕಾಸಿನ ಸಂಸ್ಥೆ ಬೇಕು ಅಂತಂದು ಹೇಳ್ಬಿಟ್ಟು ಸಲಹೆಯನ್ನು ಕೊಡ್ತಾರೆ. ಏನನ್ನು ಕೊಡ್ತಾರೆ? ಸಲಹೆಯನ್ನು ಕೊಡ್ತಾರೆ. ಯಾರಿಗೆ ಸಲಹೆಯನ್ನು ಕೊಡ್ತಾರೆ? ತುಂಬ ಇಂಪಾರ್ಟೆಂಟ್. ಯಾರಿಗೆ ಸಲಹೆಯನ್ನು ಕೊಡ್ತಾರೆ ಅಂತಂದರೆ ರಾಯಲ್ ಆಯೋಗದ ಅಧ್ಯಕ್ಷರಾಗಿದ್ದ
ಅಧ್ಯಕ್ಷರಾಗಿದ್ದ ಹಿಲ್ಟನ್. ಈ ಹಿಲ್ಟನ್ ಯಂಗ್ರವ್ರಿಗೆ ಏನು ಮಾಡ್ತಾರೆ ಅಂದರೆ ಸಲಹೆಯನ್ನು ಕೊಡ್ತಾರೆ. ಈ ಸಲಹೆಯ ಆಧಾರದ ಮೇಲೆ ಏನು ಮಾಡ್ತಾರೆ, ಹಿಲ್ಟನ್ ಯಂಗ್ರವರು 1926ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಶಿಫಾರಸು ಮಾಡ್ತಾರೆ. ಏನನ್ನು ಮಾಡ್ತಾರೆ, ಶಿಫಾರಸು ಮಾಡ್ತಾರೆ. ಏನಂತ ಶಿಫಾರಸು ಮಾಡ್ತಾರೆ ಅಂತಂದರೆ ನೋಡಿ, ಭಾರತಕ್ಕೆ ಒಂದು ಸದೃಢವಾದ ಹಣಕಾಸಿನ ಸಂಸ್ಥೆ ಬೇಕು ಅಂತ ಹೇಳ್ಬಿಟ್ಟು ಶಿಫಾರಸು ಮಾಡ್ತಾರೆ. ಸಂಸ್ಥೆಯನ್ನು ಸ್ಥಾಪಿಸಿ ಅಂತಂದು ಹೇಳ್ಬಿಟ್ಟು ಯಾರು ಶಿಫಾರಸು ಮಾಡ್ತಾರೆ ಅಂತಂದರೆ ಹಿಲ್ಟನ್ ಯಂಗ್ರವರು ಮಾಡ್ತಾರೆ. ಯಂಗ್ರವರು ಶಿಫಾರಸು ಮಾಡ್ತಾರೆ. ಈ ಒಂದು ಶಿಫಾರಸ್ಸಿನ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ, ಓಕೆ, ಇವರು ಶಿಫಾರಸು ಮಾಡ್ತಾರೆ. ಇವರ ಒಂದು ಶಿಫಾರಸ್ಸಿನ ಆಧಾರದ ಮೇಲೆ ನೆಕ್ಸ್ಟ್ 1935ರಲ್ಲಿ ವೆರಿ ಇಂಪಾರ್ಟೆಂಟ್, 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ, ಭಾರತ ಸರ್ಕಾರ ಕಾಯ್ದೆ ಏನು ಮಾಡುತ್ತೆ ಅಂತಂದರೆ, ಎಸ್ ಅಫ್ಕೋರ್ಸ್ ಭಾರತಕ್ಕೆ ಒಂದು ಹಣಕಾಸು ಸಂಸ್ಥೆ ಬೇಕು, ಸ್ಥಾಪನೆ ಮಾಡಿ ಅಂತಂದು ಹೇಳ್ಬಿಟ್ಟು ಇವರು ಸಲಹೆಯನ್ನು ಕೊಡ್ತಾರೆ. ಈ ಒಂದು ಸಲಹೆಯ ಆಧಾರದ ಮೇಲೆ 1934ರ RBI ಕಾಯ್ದೆಯಡಿ, ಯಾವುದರ ಕಾಯ್ದೆಯಡಿ, RBI ಕಾಯ್ದೆಯಡಿ 1934ರ RBI ಕಾಯ್ದೆಯಡಿ ಏನು ಮಾಡ್ತಾರೆ ಅಂತಂದರೆ 1935 ಏಪ್ರಿಲ್ 1ರಂದು RBIಯನ್ನು ಸ್ಥಾಪನೆ ಮಾಡ್ತಾರೆ. ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಎಸ್ ಅಫ್ಕೋರ್ಸ್. ಈಗ ಓಕೆ, RBI ಏನಾಯಿತು, ಸ್ಥಾಪನೆ ಆಯಿತು. ಎಷ್ಟರಲ್ಲಿ ಸ್ಥಾಪನೆ ಆಯಿತು, 1935 ಏಪ್ರಿಲ್ 1ರಂದು RBI ಸ್ಥಾಪನೆ ಆಯಿತು. ಆದರೆ ನಮ್ಮಲ್ಲಿ ಏನಪ್ಪ ಅಂತಂದರೆ, ಸ್ಥಾಪನೆ ಆದ ಕೂಡಲೇ ಇದು ಕೇಂದ್ರ ಬ್ಯಾಂಕ್ ಆಗಿತ್ತಾ ಅಥವಾ ಇಲ್ಲ, ಇದು ನನ್ನ ಕ್ವಶನ್. ಎಸ್ ಅಫ್ಕೋರ್ಸ್. ನೆಕ್ಸ್ಟ್ ಪೇಜ್ ನೋಡೋಣ. ಹಾಗಾದರೆ RBI ಸ್ಥಾಪನೆ ಆದಾಗ ಏನಾಗಿತ್ತು ಅಂತಂದರೆ, ಪ್ಯೂರ್ ಅಥವಾ ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿತ್ತು. ಹಾಗಂದರೆ ನೋಡಿ, ಇದು ಪ್ಯೂರ್ ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪನೆ ಆಗುತ್ತೆ RBI. ಅದಾದ ನಂತರ ಮತ್ತಿನ್ನೇನಪ್ಪ ಅಂತಂದರೆ, ಹಾಗಾದರೆ ಇದು ಷೇರು ಬ್ಯಾಂಕ್ ಅಂತ ಗೊತ್ತಾಯಿತು. ಹಾಗಾದರೆ ಎಷ್ಟು ಬಂಡವಾಳವನ್ನು ಹೊಂದಿತ್ತು ಅಂತಂದರೆ, ಮೂಲ ಬಂಡವಾಳ ಎಷ್ಟಿತ್ತಪ್ಪ ಅಂತಂದರೆ 50 ಕೋಟಿ ಇತ್ತು. 50 ಕೋಟಿ ಮೂಲ ಬಂಡವಾಳದೊಂದಿಗೆ ಈ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಎಸ್ ಅಫ್ಕೋರ್ಸ್. ಹಾಗಾದರೆ ಈ 50 ಕೋಟಿ ಮೂಲ ಬಂಡವಾಳವನ್ನು ಯಾವ ಒಂದು ನೋಟಿನ ಮುಖಬೆಲೆಯಲ್ಲಿ ಸಂಗ್ರಹಿಸಿಡಲಾಗಿತ್ತು, ಕ್ವಶನ್ಸ್ ಕೇಳಿದ್ದಾರೆ. ಎಸ್ ಅಫ್ಕೋರ್ಸ್. ಯಾವ ಮುಖಬೆಲೆಯಲ್ಲಿ ಅಂತಂದರೆ 100 ರು ಮುಖಬೆಲೆಯಲ್ಲಿ ಏನು ಮಾಡಿದರು ಅಂತಂದರೆ, ಈ 50 ಕೋಟಿ ರು ಅನ್ನು ಸಂಗ್ರಹಿಸಿದ್ದರು. ಎಸ್ ಅಫ್ಕೋರ್ಸ್. ಎಷ್ಟು ಅಂತಂದರೆ 100 ರು ಮುಖಬೆಲೆಯಲ್ಲಿ ಏನು ಮಾಡಿದರು ಅಂತಂದರೆ, ಈ ನೋಟನ್ನು ಸಂಗ್ರಹಿಸಿದರು. ಹಾಗಾದರೆ ನೆಕ್ಸ್ಟ್ ಮಾತಾಡೋಣ. ನೋಡಿ, ಈ ಒಂದು 100 ರು ಮುಖಬೆಲೆಯಲ್ಲಿ ಸ್ಥಾಪನೆ ಮಾಡಿದ್ರು ಖಾಸಗಿ ಬ್ಯಾಂಕ್ ಅಂತ, ಖಾಸಗಿ ಷೇರುದಾರರ ಬ್ಯಾಂಕ್ ಅಂತ ಹೇಳಿದ್ವಿ. ಹಾಗಾದರೆ ಯಾವ ಒಂದು ಸ್ಥಳದಲ್ಲಿ ಅಥವಾ ಇದರ ಕೇಂದ್ರ ಕಚೇರಿ ಯಾವುದಾಗಿತ್ತು ಅಂತಂದರೆ, ಎಸ್ ಅಫ್ಕೋರ್ಸ್. ನೋಡಿ, ಇದು ಸ್ಥಾಪನೆಯಾದಾಗ ಕೋಲ್ಕತ್ತಾ. ನೋಡಿ, ಇದು ಸ್ಥಾಪನೆಯಾದಾಗ ಕೇಂದ್ರ ಕಚೇರಿ ಕೋಲ್ಕತ್ತಾ ಆಗಿತ್ತು, ನೆನಪಿರಲಿ. ಹಾಗಾದರೆ RBI ಸ್ಥಾಪನೆಯಾದಾಗ ಅದರ ಕೇಂದ್ರ ಕಚೇರಿ ಯಾವುದಿತ್ತು, ಕೋಲ್ಕತ್ತಾ ಆಗಿತ್ತು. ಹಾಗಾದರೆ ಪ್ರಸ್ತುತ ಇದರ ಕೇಂದ್ರ ಕಚೇರಿ ಯಾವುದಪ್ಪ ಅಂತಂದರೆ ಮುಂಬೈ ಆರ್ ಮಹಾರಾಷ್ಟ್ರ.
ಹಾಗಾದರೆ ಪ್ರಸ್ತುತ ಆರ್ ಬಿ ಐನ ಕೇಂದ್ರ ಕಚೇರಿ ಯಾವುದು ಅಂತಂದರೆ ಮುಂಬೈ, ಅದು ಮಹಾರಾಷ್ಟ್ರದಲ್ಲಿದೆ. ಎಸ್ ಅಫ್ಕೋರ್ಸ್. ನೆಕ್ಸ್ಟ್ ಮುಂದೆ ಹೋಗೋಣ. ಹಾಗಾದರೆ ಆರ್ ಬಿ ಐ ಸ್ಥಾಪನೆಯಾದಾಗ ಇದರ ಅಧ್ಯಕ್ಷರು ಯಾರಾಗಿದ್ದರು ಅಥವಾ ಆರ್ ಬಿ ಐನ ಗವರ್ನರ್ ಅಥವಾ ಮೊದಲ ಆರ್ ಬಿ ಐ ಗವರ್ನರ್ ಯಾರಾಗಿದ್ದರು ಅಂತಂದರೆ ನೋಡಿ, ಎಸ್ ಓ ಸ್ಮಿತ್ ಅಥವಾ ಓಸ್ಟಕ್ ಸ್ಮಿತ್ ಅಂತ ಕರಿತೀವಿ. ಇವರು ಏನಾಗಿದ್ರು ಅಂತಂದರೆ ಓ ಸ್ಮಿತ್ ಅವರು ಏನಾಗಿದ್ರು ಅಂತಂದರೆ ಆರ್ ಬಿ ಐನ ಮೊದಲ ಗವರ್ನರ್ ಆಗಿದ್ದರು. ಹಾಗಾದರೆ ಆರ್ ಬಿ ಐನ ಮೊದಲ ಗವರ್ನರ್ ಯಾರಪ್ಪ ಅಂತಂದರೆ ಓ ಸ್ಮಿತ್. ಇವರು ಸಂಪೂರ್ಣವಾಗಿ ಬ್ರಿಟಿಷ್ ದೇಶದವರು. ಓಕೆ, ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ಸೊ ಆರ್ ಬಿ ಐ ಸ್ಥಾಪನೆ ಆಯಿತು, ಆರ್ ಬಿ ಐ ಒಂದು ಕೇಂದ್ರ ಕಚೇರಿ ಏನಾಯಿತು ಅಂತ ಗೊತ್ತಾಯಿತು. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಆರ್ ಬಿ ಐಯನ್ನು 1949ರಲ್ಲಿ ಮತ್ತು ಜನವರಿ 1ರಂದು ಏನು ಮಾಡ್ತಾರೆ ಅಂತಂದರೆ ಆರ್ ಬಿ ಐಯನ್ನು ರಾಷ್ಟ್ರೀಯ ಬ್ಯಾಂಕ್ ಅಂತಂದೇಳ್ಬಿಟ್ಟು ರಾಷ್ಟ್ರೀಯ ಬ್ಯಾಂಕ್ ಎಂದು ಘೋಷಣೆ ಮಾಡ್ತಾರೆ. 1949 ಜನವರಿ 1ರಂದು ರಾಷ್ಟ್ರೀಯ ಬ್ಯಾಂಕ್ ಅಂತೇಳ್ಬಿಟ್ಟು ಘೋಷಣೆ ಮಾಡ್ತಾರೆ. ಇದನ್ನು ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾರೆ. ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲ, ಈಗಲೇ ಹೇಳ್ತೀನಿ, ಇದು ರಾಷ್ಟ್ರೀಯ ಬ್ಯಾಂಕ್ ಅಥವಾ ರಾಷ್ಟ್ರೀಯ ಬ್ಯಾಂಕೇ ಹೊರತು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲ. ಹಾಗಾಗಿ ಇದನ್ನು ರಾಷ್ಟ್ರೀಯ ಬ್ಯಾಂಕ್ ಅಥವಾ ನ್ಯಾಷನಲೈಸ್ಡ್ ಬ್ಯಾಂಕ್ ಅಥವಾ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು 1949 ಜನವರಿ 1ರಂದು ಘೋಷಣೆ ಮಾಡ್ತಾರೆ. ಆಗ ಇದ್ದಂತಹ ಅಥವಾ 1949ರಲ್ಲಿ ಇದ್ದಂತಹ ಆರ್ ಬಿ ಐ ಗವರ್ನರ್ ಯಾರಪ್ಪ ಅಂತಂದರೆ ಇವರನ್ನು 3ನೇ ಆರ್ ಬಿ ಐ ಗವರ್ನರ್ ಅಂತ ಕರಿತೀವಿ. ಎಷ್ಟನೇದು? 3ನೇ ಆರ್ ಬಿ ಐ ಗವರ್ನರ್ ಅಂತ ಕರಿತೀವಿ. ಆ ಗವರ್ನರ್ ಯಾರಪ್ಪ ಅಂತಂದರೆ ಯಾರಾಗಿರ್ಬೋದು? ಎಸ್ ಅಫ್ಕೋರ್ಸ್, ಮೊಟ್ಟ ಮೊದಲ ಬಾರಿಗೆ ಭಾರತದಿಂದ ಆಯ್ಕೆಯಾದ ಆರ್ ಬಿ ಐ ಗವರ್ನರ್ ಯಾರು ಅಂತಂದರೆ ಸಿ ಡಿ ದೇಶ್ಮುಖ್. ಸಿ ಡಿ ದೇಶ್ಮುಖ್ ಅವರನ್ನು ಆರ್ ಬಿ ಐನ ಗವರ್ನರ್ ಅಂತ ಕರಿತೀವಿ. ಇವರು 3ನೇ ಗವರ್ನರ್, ಭಾರತದ ಮೊಟ್ಟ ಮೊದಲ ಗವರ್ನರ್. ಭಾರತದ ಮೊಟ್ಟ ಮೊದಲ ಗವರ್ನರ್ ಯಾರು ಅಂತಂದರೆ ಸಿ ಡಿ ದೇಶ್ಮುಖ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ನಿಮಗೆ? ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ಹಾಗಾದರೆ 1949ರಲ್ಲಿ ಆರ್ ಬಿ ಐ ಗವರ್ನರ್ ಯಾರು ಅಂತಲೂ ಗೊತ್ತಾಯಿತು. ಹಾಗಾದರೆ ಇಲ್ಲೊಂದು ವಿಶೇಷತೆ ಇದೆ. ಏನಪ್ಪ ಅಂತಂದರೆ ಕೇಂದ್ರ ಕಚೇರಿಯನ್ನು ಚೇಂಜ್ ಮಾಡ್ತಾರೆ. ಎಷ್ಟರಲ್ಲಿ ಚೇಂಜ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಹಾಗಾಗಿ 1937ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಆರ್ ಬಿ ಐನ ಕೇಂದ್ರ ಕಚೇರಿಯನ್ನು, ಯಾವುದರ ಕೇಂದ್ರ ಕಚೇರಿಯನ್ನು? ಆರ್ ಬಿ ಐನ ಕೇಂದ್ರ ಕಚೇರಿಯನ್ನು ಎಲ್ಲಿಗೆ ಬದಲಾಯಿಸ್ತಾರೆ ಅಂತಂದರೆ ನೋಡಿ, ಕೋಲ್ಕತ್ತಾದಿಂದ ಮುಂಬೈಗೆ ಬದಲಾಯಿಸ್ತಾರೆ. ಎಲ್ಲಿಗೆ? ಮುಂಬೈಗೆ ಬದಲಾಯಿಸುತ್ತಾರೆ. ಮುಂಬೈ ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದಲ್ಲಿದೆ. ಇದಿಷ್ಟು ಏನಪ್ಪ ಅಂತಂದರೆ ಆರ್ ಬಿ ಐನ ಸ್ಥಾಪನೆ. ಓಕೆ, ಎಸ್, ಆರ್ ಬಿ ಐ ಈಗ ಸ್ಥಾಪನೆ ಆಯಿತು. ಈಗ ಮುಂದೆ ನೋಡೋಣ ಆಡಳಿತ ವ್ಯವಸ್ಥೆ. ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತಂದರೆ ನೋಡಿ, ನಮ್ಮ ಆರ್ ಬಿ ಐನಲ್ಲಿ 91 ಜನ ಇದ್ದಾರೆ. ಬಟ್ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟು, ಅತಿ ಹೆಚ್ಚು ಕ್ವಶನ್ನ ಕೇಳಿರ್ತಕ್ಕಂಥದ್ದು ಹಾಗೂ ತುಂಬ ಬೇಕಾದಂತಹ ವ್ಯಕ್ತಿಗಳು ಎಷ್ಟು ಜನ ಅಂತಂದರೆ 21 ಜನ ತುಂಬ ಇಂಪಾರ್ಟೆಂಟ್ ಆಗಿದ್ದಾರೆ. ಆ 21 ಜನ ಯಾರ್ಯಾರು ಅಂತ ನೋಡೋಣ. ಸೊ ಹಾಗಾಗಿದ್ರೆ ಫಸ್ಟ್ ಒನ್ ಯಾರಪ್ಪ ಅಂತಂದರೆ ಒಂದನೇದು ನೋಡಿ, ಒಬ್ಬ ಗವರ್ನರ್ ಇರ್ತಾರೆ. ಎಷ್ಟು ಜನ ಗವರ್ನರ್ ಇರ್ತಾರೆ? ಒಬ್ಬನೇ ವ್ಯಕ್ತಿ ಗವರ್ನರ್ ಇರ್ತಾರೆ. ಗವರ್ನರ್. ಹಾಗಾದರೆ ಪ್ರಸ್ತುತ ಇರ್ತಕ್ಕಂಥ ಆರ್ ಬಿ ಐ ಅಂದರೆ 2021ರ ಆರ್ ಬಿ ಐ ಗವರ್ನರ್ ಯಾರಪ್ಪ ಅಂತಂದರೆ ಶಕ್ತಿಕಾಂತ್ ದಾಸ್. ಹಿ ವಾಸ್ ಫಸ್ಟ್. ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಆರ್ ಬಿ ಐನಲ್ಲಿ 4 ಜನ ಉಪ ಗವರ್ನರ್ ಇರ್ತಾರೆ. ಎಷ್ಟು ಜನ ಉಪ ಗವರ್ನರ್ ಇರ್ತಾರೆ? 4 ಜನ ಉಪ ಗವರ್ನರ್ ಇರ್ತಾರೆ. ಹಾಗಾದರೆ ಆ 4 ಜನ ಉಪ ಗವರ್ನರ್ ಯಾರಪ್ಪ ಅಂತಂದರೆ ಫಸ್ಟ್ ಒನ್ 2021ರ ಪ್ರಕಾರ ನೋಡಿ,
ಅನ್ನೋರು ಒಬ್ಬ ವ್ಯಕ್ತಿ. ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ರಾಜೇಶ್ವರ್ ರಾವ್ ಎಂ, ರಾಜೇಶ್ವರ್ ರಾವ್ ಎಂ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೂ ಒಬ್ಬ ವ್ಯಕ್ತಿ ಬರ್ತಾರೆ, ಅವ್ರು ಯಾರಪ್ಪ ಅಂತಂದರೆ ಎಂ ಡಿ ಪಾತ್ರ ಅಂತ ಕರೀತಾರೆ. ಎಂ ಡಿ ಪಾತ್ರ ಅನ್ನೋರು ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ನೆಕ್ಸ್ಟ್ ಇವರಾದಮೇಲೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಅವ್ರು ಯಾರಪ್ಪ ಅಂತಂದರೆ ನೋಡಿ ಎಂ ಕೆ ಜೈನ್. ಸೊ ಈ 4 ಜನ ಯಾರಪ್ಪ ಅಂತಂದರೆ RBIನ ಡೆಪ್ಯೂಟಿ ಗವರ್ನರ್ಸ್ ಅಥವಾ ಉಪ ಗವರ್ನರ್ ಅಂತ ಕರಿತೀವಿ. ಸೊ ಹಾಗಾದರೆ ನೆಕ್ಸ್ಟ್ ಎಷ್ಟು ಜನ ಇದ್ದರು ನೋಡಿ 4. ಹಾಗಾದರೆ ನೆಕ್ಸ್ಟ್ ಕನ್ಫ್ಯೂಷನ್ ಆಗೋರು ಅಂತ ರೌಂಡ್ ಆಗ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಮಾತಾಡೋಣ. ಇನ್ನೇನಪ್ಪ ಅಂತಂದರೆ ನೋಡಿ, ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಪತಿಗಳು ಅನ್ನೋದಕ್ಕಿಂತ ಕೇಂದ್ರ ಸರ್ಕಾರ ಅಂತ ಬರ್ಕೊಳ್ರಿ. ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂತಂದರೆ 10 ಜನರನ್ನು, ಕೇಂದ್ರ ಸರ್ಕಾರ 10 ಜನರನ್ನು ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ, ಸುಮ್ಮನೆ 10 ಜನ ಅಂತಂದರೆ ಯಾರನ್ನು ಬೇಕು ಅವ್ರನ್ನ ಆಯ್ಕೆ ಮಾಡೋದಿಲ್ಲ. 10 ಜನರು ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂತಹ 10 ಜನರನ್ನು ಏನು ಮಾಡ್ತಾರೆ ಅಂತಂದರೆ ನಾಮಕರಣ ಮಾಡ್ತಾರೆ. ಎಷ್ಟು ಜನರನ್ನು? 10 ಜನರನ್ನು ನಾಮಕರಣ ಮಾಡ್ತಾರೆ. ಎಸ್, ಓಕೆ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ನೋಡಿ, ನಮ್ಮ ಹಣಕಾಸು ಸಚಿವರು ಅಂತ ಬರ್ತಾರೆ. ಈಗ ಯಾರಿದ್ದಾರೆ ಹಣಕಾಸು ಸಚಿವರು? ನಿರ್ಮಲಾ ಸೀತಾರಾಮನ್ ಅವರು. ಈ ಹಣಕಾಸು ಸಚಿವರು ಏನು ಮಾಡ್ತಾರೆ ಅಂತಂದರೆ ಇಬ್ಬರು ವ್ಯಕ್ತಿಗಳನ್ನು ನೇಮಕ ಮಾಡ್ತಾರೆ. ಎಷ್ಟು ಜನನ ನೇಮಕ ಮಾಡ್ತಾರೆ? ಇಬ್ಬರು ವ್ಯಕ್ತಿಗಳನ್ನು ನೇಮಕ ಮಾಡ್ತಾರೆ. ತದಾದ ನಂತರ ಮತ್ತಿನ್ನೇನಪ್ಪ ಅಂತಂದರೆ ನೋಡಿ, ಇನ್ನು 4 ಪ್ರಾದೇಶಿಕ ಕಚೇರಿಗಳಿದ್ದಾವೆ. ನಮ್ಮ RBIನ ಪ್ರಾದೇಶಿಕ ಕಚೇರಿಗಳು 4 ಇದ್ದಾವೆ. ಆ 4ರಲ್ಲಿ ಒಬ್ಬೊಬ್ಬ ವ್ಯಕ್ತಿಯಂತೆ 4 ಜನರನ್ನು ನೇಮಕ ಮಾಡ್ತಾರೆ. ಹಾಗಾದರೆ ಪ್ರಾದೇಶಿಕ ಕಚೇರಿಯಿಂದ ಎಷ್ಟು ಜನರ ನೇಮಕ ಆಗ್ತಾರೆ ಅಂತಂದರೆ 4 ಜನರ ನೇಮಕ ಆಗುತ್ತೆ. ಸೊ ಟೋಟಲ್ ಎಷ್ಟು ಜನ ಆದರೂ 21 ಜನ ಆಗಿದ್ದಾರೆ. ನೀವೇ ನೋಡ್ಕೊಳ್ಳಿ, 21 ಜನ ಇದ್ದಾರೆ. ನೋಡಿ, ಫಸ್ಟ್ ಒಬ್ಬರು RBI ಗವರ್ನರ್ ಇರ್ತಾರೆ, ಅವರೇ ಶಕ್ತಿಕಾಂತ್ ದಾಸ್, ಪ್ರಸ್ತುತ ಅವರೇ ಇರ್ತಕ್ಕಂಥವ್ರು. ನೆಕ್ಸ್ಟ್ ಮತ್ತಿನ್ನೇನಪ್ಪ 4 ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ ಅಥವಾ ಉಪ ಗವರ್ನರ್ ಇರ್ತಾರೆ. ಒಂದು ರವಿಶಂಕರ್ ಅವರು, ನೆಕ್ಸ್ಟ್ ರಾಜೇಶ್ವರ್ ರಾವ್ ಎಂ ಅನ್ನೋರು, ನೆಕ್ಸ್ಟ್ MD ಪಾತ್ರ ಅನ್ನೋರು, MK ಜೈನ್ ಅನ್ನೋರು. ಈ 4 ಜನ ಇರ್ತಾರೆ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಕೇಂದ್ರ ಸರ್ಕಾರದಿಂದ 10 ಜನ ನಾಮಕರಣ ಮಾಡ್ತಾರೆ. 10 ಜನ ಅಲ್ಲೇ ಇದ್ದಾರೆ. 10 1 14 15 ಆಯಿತು. ನೆಕ್ಸ್ಟ್ ಹಣಕಾಸು ಸಚಿವರು ಇಬ್ಬರು ವ್ಯಕ್ತಿಗಳನ್ನ ನೇಮಕ ಮಾಡ್ತಾರೆ. ನೆಕ್ಸ್ಟ್ 15 1 2 17 ಆಯಿತು. ನೆಕ್ಸ್ಟ್ ಅದಾದಮೇಲೆ 4 ಪ್ರಾದೇಶಿಕ ಕಚೇರಿಗಳಿಂದ 4 ಜನರನ್ನು ನೇಮಕ ಮಾಡ್ತಾರೆ. ಹಾಗಾಗಿ ಟೋಟಲ್ 21 ಜನರು ನಮ್ಮ RBIನಲ್ಲಿ ಆಡಳಿತ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಹಾಗಾದರೆ ನಮ್ಮ RBIನ ಪ್ರಾದೇಶಿಕ ಕಚೇರಿಗಳು ಅಂತ ಮಾತಾಡೋಣ. ಹಾಗಾದರೆ RBIನ ಪ್ರಾದೇಶಿಕ ಕಚೇರಿಗಳು ಎಲ್ಲೆಲ್ಲಿದ್ದಾವೆ? ಪ್ರಾದೇಶಿಕ ಕಚೇರಿಗಳು ನೋಡಿ, RBIನ ಪ್ರಾದೇಶಿಕ ಕಚೇರಿಗಳು 4 ಇದ್ದಾವೆ ಅಂತಂದ್ವಿ. ಹಾಗಾದರೆ ಯಾವ್ಯಾವ ಪ್ಲೇಸಲ್ಲಿ ಅಂತ ನೋಡ್ಕೊಳ್ಳೋಣ. ಒಂದನೇದು ಮುಂಬೈ, ಇದನ್ನು ಮಹಾರಾಷ್ಟ್ರ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದು ಬೆಂಗಳೂರು, ಕೋಲ್ಕತ್ತಾ, ಚೆನ್ನೈ. ಸಾರಿ, ಬೆಂಗಳೂರು ಬರ್ಕೊಳಕ್ಕೆ ಹೋಗ್ಬೇಡ್ರಿ. ಮುಂಬೈ, ದೆಹಲಿ, ನೆಕ್ಸ್ಟ್ ಕೋಲ್ಕತ್ತಾ, ನೆಕ್ಸ್ಟ್ ಬಂದುಬಿಟ್ಟು ಚೆನ್ನೈ. ಇಷ್ಟರಲ್ಲಿ ಏನಿದೆ ಅಂತಂದರೆ ನಮ್ಮ ಪ್ರಾದೇಶಿಕ ಕಚೇರಿಗಳಿದ್ದಾವೆ. ಸರ್, ಹಾಗಾದರೆ ಈ ಪ್ರಾದೇಶಿಕ ಕಚೇರಿಗಳು ವೆಸ್ಟ್ ಬೆಂಗಾಲ್. ಓಕೆ, ಚೆನ್ನೈ ಬಂದುಬಿಟ್ಟು, ಚೆನ್ನೈ ಎಲ್ಲಿದೆ? ತಮಿಳುನಾಡು. ದೆಹಲಿ, ನವ ದೆಹಲಿ.
ನೋಡಿ, ನಿಮಗೆ ರಾಜ್ಯಗಳನ್ನಾದರೂ ಕ್ವಶನ್ಸ್ ಕೇಳ್ಬೋದು. ಓಕೆ, ಯಾವ ರಾಜ್ಯಗಳಲ್ಲಿ ಪ್ರಾದೇಶಿಕ ಕಚೇರಿಗಳಿದ್ದಾವೆ ಅಂತನಾದರೂ ಕೇಳ್ಬೋದು, ಅಥವಾ ಯಾವ ಪ್ಲೇಸಲ್ಲಿ ಅಂತನಾದರೂ ಕೇಳ್ಬೋದು, ಅಥವಾ ಯಾವ ಸ್ಥಳದಲ್ಲಿ ಅಂತನಾದರೂ ಕೇಳ್ಬೋದು. ನೆನಪಿರಲಿ, ಸ್ಥಳ ಬೇರೆ, ರಾಜ್ಯಗಳು ಬೇರೆ. ನಿಮ್ಗೆ ಹೆಂಗೆ ಅಂತಂದರೆ ಕ್ವಶನ್ ಮೇಲೆಗಡೆ ಕೊಟ್ಟಿರ್ತಾರೆ, ಏನಂತ ಹೇಳ್ಬಿಟ್ಟು RBIನ ಕಚೇರಿಗಳು ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಅಂತ ಕೊಟ್ಟಿರ್ತಾರೆ. ಅವ್ರು ಏನು ಮಾಡ್ಬಿಡ್ತಾರೆ, ಫಸ್ಟೇ ಮಹಾರಾಷ್ಟ್ರ ಕೊಟ್ಟಿರ್ತಾರೆ. ಎಸ್, ಅಫ್ಕೋರ್ಸ್. ಹಾಗಾದರೆ ಮುಂಬೈಯಲ್ಲಿರೋದು ಮಹಾರಾಷ್ಟ್ರ, ಹಾಗಾದರೆ ಹಾಕೋ ರೈಟ್. ಆದರೆ ತೆಳಗಡೆ ಲಾಸ್ಟ್ ಆಪ್ಷನ್ ಏನು ಕೊಟ್ಟಿರ್ತಾರೆ ಅಂತಂದರೆ ಮಹಾರಾಷ್ಟ್ರ ಕೊಟ್ಟಿರ್ತಾರೆ, ಸಾರಿ ಮುಂಬೈ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದು, ಸ್ಥಳನೇ ಬೇರೆ ರಾಜ್ಯನೇ ಬೇರೆ. ಹಾಗಾಗಿ ನಿಮ್ಗೆ ಇದು ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಹೇಳಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ನಮಗೆ 4 ಶಾಖೆಗಳು ಇದ್ದಾವೆ, ಅಥವಾ ಇವುಗಳನ್ನು ಬ್ರಾಂಚಸ್ ಅಂತ ಕರಿತೀವಿ. ಹಾಗಾದರೆ 4 ಬ್ರಾಂಚಸ್ ಎಲ್ಲಿದ್ದಾವೆ ಅಂತಂದರೆ, ಒಂದನೇದು ಬೆಂಗಳೂರು, ಓಕೆ, ನೆಕ್ಸ್ಟ್ ಎರಡನೇದು ಹೈದರಾಬಾದ್, ನೆಕ್ಸ್ಟ್ ಮೂರನೇದು ಕಾನ್ಪುರ್, ನೆಕ್ಸ್ಟ್ ಲಕ್ನೋ. ನೋಡಿ, ಇದು ಕರ್ನಾಟಕ. ನೆಕ್ಸ್ಟ್ ಹೈದರಾಬಾದ್ ಬಂದ್ಬಿಟ್ಟು ತೆಲಂಗಾಣ. ನೆಕ್ಸ್ಟ್ ಕಾನ್ಪುರ್ ಬಂದ್ಬಿಟ್ಟು ಉತ್ತರ ಪ್ರದೇಶ. ಇವು ರಾಜ್ಯಗಳು, ನೆನಪಿರಲಿ, ಇವು ರಾಜ್ಯಗಳು. ಇವು ಬಂದ್ಬಿಟ್ಟು ಪ್ಲೇಸ್, ಸ್ಥಳಗಳು. ಹಾಗಾಗಿ ನಿಮಗೆ ಕ್ವಶನ್ಸನ್ನು ಹೇಗೆ ಬೇಕಾದರೂ ಕೇಳ್ಬೋದು. ಅದು ನಿಮಗೆ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೀನಿ. ಈಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟು ಟಾಪಿಕ್ಕಿಗೆ ಹೋಗೋಣ. RBI ಇನ್ನು ಕೆಲವು ಕಾರ್ಯಗಳ ಬಗ್ಗೆ ಮಾತಾಡೋಣ. RBI ಓಕೆ, ಆಡಳಿತವನ್ನು ನೇಮಕ ಮಾಡ್ಕೊಂಡಿದೆ. ಹಾಗಾದರೆ ಆ ಆಡಳಿತಗಾರರು ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಳ್ಳೋಣ. ಫಸ್ಟ್ ಒನ್ ಫಂಕ್ಷನ್ಸ್ ಅಂತ ಕರಿತೀವಿ, ಅಥವಾ ಕಾರ್ಯಗಳು ಅಂತ ಕರಿತೀವಿ. ಆ ಕಾರ್ಯಗಳು ಯಾವ್ಯಾವ ಕೆಲಸ ಮಾಡ್ತಾರೆ ಅಂತ ನೋಡೋಣ. ನೋಡಿ, RBI ತುಂಬ ಮುಖ್ಯವಾಗಿ ಎಷ್ಟು ಕಾರ್ಯಗಳನ್ನು ಮಾಡುತ್ತೆ ಅಂತಂದರೆ 3 ಕಾರ್ಯಗಳನ್ನು ಮಾಡುತ್ತೆ. ಸೊ ಮೊದಲನೇ ಕಾರ್ಯವನ್ನು ಏನಂತ ಕರಿತೀವಿ ಅಂತಂದರೆ ಸಾಂಪ್ರದಾಯಿಕ ಕಾರ್ಯಗಳು ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದು ಏನಂತ ಕರಿತೀವಿ ಅಂತಂದರೆ ಅಭಿವೃದ್ಧಿ ಕಾರ್ಯಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅಭಿವೃದ್ಧಿ ಕಾರ್ಯಗಳು ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇದು ಇತರೆ ಕಾರ್ಯಗಳು ಅಂತ ಕರಿತೀವಿ. ಸೊ ಇವಿಷ್ಟು ಕಾರ್ಯಗಳನ್ನು RBI ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈ ಅಭಿವೃದ್ಧಿ ಸಾಂಪ್ರದಾಯಿಕ ಕಾರ್ಯಗಳನ್ನು ಏನಂತ ಕರಿತೀವಿ ಅಂತಂದರೆ ಐಚ್ಛಿಕ ಕಾರ್ಯಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಐಚ್ಛಿಕ ಕಾರ್ಯಗಳು ಅಂತ ಕರಿತೀವಿ. ಯಾಕಂತಂದರೆ RBI ಕಡ್ಡಾಯವಾಗಿ ಮಾಡಲೇಬೇಕಾದಂಥ ಕಾರ್ಯಗಳನ್ನು ಐಚ್ಛಿಕ ಕಾರ್ಯಗಳು ಅಥವಾ ಸಾಂಪ್ರದಾಯಿಕ ಕಾರ್ಯಗಳು ಅಂತ ಕರಿತೀವಿ, ಸುಮ್ಮನೆ ಕರೆಯೋದಿಲ್ಲ. ಸೊ RBI ಈ ಕಾರ್ಯಗಳನ್ನು RBI ಬಿಟ್ಟರೆ ಬೇರೆ ಯಾರೂ ಕೂಡ ಮಾಡುವಂತಿಲ್ಲ. ಹಾಗಾದರೆ ಈ ಅಭಿವೃದ್ಧಿ ಕಾರ್ಯಗಳನ್ನು ಬೇರೆ ಯಾರು ಬೇಕಾದರೂ ಮಾಡ್ಬೋದು, ಇತರೆ ಕಾರ್ಯಗಳನ್ನು ಬೇರೆ ಯಾವುದೇ ಸಂಸ್ಥೆ ಅಥವಾ ಯಾವುದೇ ಆರ್ಗನೈಸೇಷನ್ ಅಥವಾ ಯಾವುದೇ ಸಂಘ ಮಾಡ್ಬೋದು. ಆದರೆ ಈ ಸಾಂಪ್ರದಾಯಿಕ ಕಾರ್ಯಗಳನ್ನು RBI ಹೊರತುಪಡಿಸಿ ಬೇರೆ ಯಾವ ಸಂಸ್ಥೆಯೂ ಬೇರೆ ಯಾವ ಒಂದು ಆರ್ಗನೈಸೇಷನ್ನು ಮಾಡುವಂತಿಲ್ಲ. ಹಾಗಾಗಿನೇ ಹೇಳ್ತೀನಿ, ಅಂತಹ ಕಾರ್ಯಗಳು ಯಾವ್ಯಾವುದು RBI ಮಾಡಲೇಬೇಕಾದಂಥ ಕಾರ್ಯ ಯಾವುದಪ್ಪ ಅಂದರೆ ಫಸ್ಟ್ ಒನ್ ಏನಪ್ಪ ಅಂತಂದರೆ ನೋಟು ಮುದ್ರಣ ಕಾರ್ಯ. ಇದು RBIನೇ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಇದು ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಇದು ಸರ್ಕಾರದ ಬ್ಯಾಂಕ್. ನೆಕ್ಸ್ಟ್ ನಾಲ್ಕನೇದು ಏನಪ್ಪ ಅಂತಂದರೆ ಇದು ತಿರುವೆ ಮನೆ ಬ್ಯಾಂಕ್. ಇದನ್ನು ಇಂಗ್ಲೀಷಲ್ಲಿ ಕ್ಲಿಯರಿಂಗ್ ಹೌಸ್ ಅಂತ ಕರೀತಾರೆ. ಇದು ಕನ್ಫ್ಯೂಷನ್ ಆಗಬಾರ್ದು ಅಂತ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಥರ್ಡ್ ಒನ್ ಏನಪ್ಪ ಅಂತಂದರೆ ಇದು ಕೊನೆಯ ಸಾಲದಾತ. ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಇದನ್ನು ಇನ್ನೊಂದು ಹೆಸರಿಂದ ಕರಿತೀವಿ, ಇದು ವಿದೇಶಿ ವಿನಿಮಯ. ಪಾಲಕ ಅಂತ ಕರಿತೀವಿ. ಇನ್ನೊಂದು ಹಣದ ಪೇಟೆಗಾರ. ಹೀಗೆ ಹಲವಾರು ಕಾರ್ಯಗಳನ್ನು ನಿರ್ವಹಿಸುತ್ತೆ. ಇವುಗಳನ್ನು ಸಾಂಪ್ರದಾಯಿಕ ಕಾರ್ಯಗಳನ್ನು ಅಂತ ಕರಿತೀವಿ. ಇದು RBIನೇ ಮಾಡಬೇಕು. ಹಾಗಾದರೆ ನೆಕ್ಸ್ಟ್ ತಗೊಳ್ಳೋಣ. ಮತ್ತಿನ್ನೇನಪ್ಪ ಅಂತಂದರೆ ಅಭಿವೃದ್ಧಿ ಕಾರ್ಯಗಳು. ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೆ RBI ಅಂತ ಹೇಳ್ಬಿಟ್ಟು ನೋಡಿ. ಫಸ್ಟ್ ಒನ್ ಯಾವ ಅಭಿವೃದ್ಧಿ ಕಾರ್ಯ ಮಾಡುತ್ತೆ ಅಂದರೆ ಕೈಗಾರಿಕಾ ಅಭಿವೃದ್ಧಿ ಕಾರ್ಯ.
ನೆಕ್ಸ್ಟ್ ಎರಡನೇದೇನಪ್ಪ ಅಂತಂದರೆ ಕೃಷಿ ಅಭಿವೃದ್ಧಿ ಕಾರ್ಯ. ನೆಕ್ಸ್ಟ್ ಮೂರನೇದೇನಪ್ಪ ಅಂತಂದರೆ ಸೇವಾ ವಲಯಗಳ ಅಭಿವೃದ್ಧಿ ಕಾರ್ಯವನ್ನು ಮಾಡುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್? ಹಾಗಾದರೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗೋಣ. ಇತರೆ ಕಾರ್ಯಗಳು ಅಂತ ಇದ್ದಾವೆ. ಹಾಗಾದರೆ ಆ ಇತರೆ ಕಾರ್ಯಗಳು ಯಾವ್ಯಾವು ಅಂತ ನೋಡೋಣ. ಹಾಗಾದರೆ ಇತರೆ ಕಾರ್ಯ ಏನೇನು ಮಾಡುತ್ತೆ ಅಂತಂದರೆ, ಒಂದೇದು ಸಂಶೋಧನೆಯನ್ನು ಮಾಡುತ್ತೆ. ಓಕೆ, ನೆಕ್ಸ್ಟ್ ಎರಡನೇದೇನಪ್ಪ ಅಂತಂದರೆ ತರಬೇತಿಯನ್ನು ಕೊಡುತ್ತೆ. ಎಸ್, ಅಫ್ಕೋರ್ಸ್ RBI ಕೆಲವು ಉದ್ಯೋಗಿಗಳನ್ನು ನೇಮಕ ಮಾಡ್ಕೊಂಡು ತರಬೇತಿ ಕೊಡುತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ. ಮತ್ತಿನ್ನೇನು ಮಾಡುತ್ತಪ್ಪ ಅಂತಂದರೆ ಸುಧಾರಣೆಗಳನ್ನು ಮಾಡುತ್ತೆ. ಮತ್ತಿನ್ನೇನಪ್ಪ ಮಾಡುತ್ತೆ ಅಂತಂದರೆ ಪರವಾನಗಿಯನ್ನು ನೀಡುತ್ತೆ. ಮತ್ತಿನ್ನೇನು ಕೆಲಸ ಮಾಡುತ್ತೆ? ನೇಮಕ ಮಾಡಿಕೊಳ್ಳುತ್ತದೆ. ಇಷ್ಟು ಕೆಲಸಗಳನ್ನು RBI ಮಾಡುತ್ತೆ. ಈಗ ಒಂದೊಂದಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಒನ್ ಯಾವ್ದು ತೊಗೊಳ್ಳೋಣ ಅಂತಂದರೆ, ಫಸ್ಟ್ ಒನ್ ಬ್ಯಾಂಕುಗಳ ಬ್ಯಾಂಕ್. ನೋಡಿ, RBI ಭಾರತದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕುಗಳ ಕಾರ್ಯನಿರ್ವಹಣೆ ಮತ್ತು ಎಲ್ಲ ಬ್ಯಾಂಕುಗಳ ನೇರ ನಿಯಂತ್ರಣ ಮತ್ತು ಎಲ್ಲ ಬ್ಯಾಂಕುಗಳಿಗೆ ನಿಯಮಗಳನ್ನು ರೂಪಿಸ್ತಕ್ಕಂಥದ್ದು, ಆ ಬ್ಯಾಂಕುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಆ ಬ್ಯಾಂಕುಗಳಿಗೆ ಹೊಸ ನಿಯಮಗಳನ್ನು, ಹೊಸ ಆಚರಣೆಗಳನ್ನು ಜಾರಿಗೆ ತರ್ತಕ್ಕಂಥದ್ದು, ಮತ್ತು ಇದು ಸಹ ಒಂದು ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಇದನ್ನು ಏನಂತ ಕರಿತೀವಿ ಅಂತಂದರೆ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತೀವಿ. ಅಂದರೆ ಭಾರತದಲ್ಲಿರ್ತಕ್ಕಂಥ ಯಾವುದೇ ಬ್ಯಾಂಕ್ ತಗೊಳ್ರಿ, ಅದು ಖಾಸಗಿ ಬ್ಯಾಂಕ್ ಆಗಿರ್ಬೋದು ಅಥವಾ ಸಾರ್ವಜನಿಕ ಬ್ಯಾಂಕ್ ಆಗಿರ್ಬೋದು, ಆ ಎಲ್ಲ ಬ್ಯಾಂಕುಗಳ ನೇರ ನಿಯಂತ್ರಣವನ್ನು RBIನೇ ಮಾಡುತ್ತೆ. ಯಾರು ಮಾಡ್ತಾರೆ? RBIನೇ ನೇರ ನಿಯಂತ್ರಣ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇದನ್ನು ಬ್ಯಾಂಕುಗಳ ಬ್ಯಾಂಕ್. ಆದರೆ ಈ ನಿಯಂತ್ರಣ ಮಾಡ್ತಕ್ಕಂಥ ಬ್ಯಾಂಕ್ ಆದಂತಹ RBIನೂ ಸಹ ಒಂದು ಬ್ಯಾಂಕ್ ಆಗಿರೋದ್ರಿಂದ ಇದನ್ನು ಏನಂತ ಕರಿತೀವಿ ಅಂತಂದರೆ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದು ಸರ್ಕಾರದ ಬ್ಯಾಂಕ್. ಏನಪ್ಪ ಸರ್ಕಾರದ ಬ್ಯಾಂಕ್ ಅಂತಂದರೆ, ನೋಡಿ, ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸರ್ಕಾರದಲ್ಲಿ 3 ಅಕೌಂಟ್ಗಳಿದ್ದಾವೆ. ಅಂತಹ 3 ಅಕೌಂಟ್ ಯಾವುದಪ್ಪ ಅಂತಂದರೆ, ಒಂದು ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ, ಇನ್ನೊಂದು ಸಾರ್ವಜನಿಕ ಫಂಡ್ ಅಂತ ಕರಿತೀವಿ, ಸಂಚಿತ ನಿಧಿ ಅಂತ ಕರಿತೀವಿ, ಮತ್ತು ಸಾದಿಲ್ವಾರು ನಿಧಿ ಅಂತ ಕರಿತೀವಿ. ಈ ಮೂರು ಖಾತೆಗಳಿದ್ದಾವೆ. ನಮಗೆಲ್ಲ ಅನಿಸ್ಬೋದು, ರಾಷ್ಟ್ರಪತಿ ಹೆಸರಲ್ಲಿ ಒಂದು ಖಾತೆ ಇದೆ ಅಥವಾ ಅಕೌಂಟ್ ಇದೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರಧಾನಿ ಅವರ ಅಕೌಂಟ್ ಇದೆ. ಹಾಗಾದರೆ ಇವರೆಲ್ಲ ಎಲ್ಲಿದ್ದಾವೆ ಅಕೌಂಟು ಅಂತಂದರೆ RBIಯಲ್ಲಿರುತ್ತೆ. ನೋಡಿ, ನೀವೇನಾದರೂ ದಂಡ ಕಟ್ಟೋದಾಗಿರ್ಬೋದು ಅಥವಾ ನೀವು ಫೀಸ್ ಕಟ್ಟೋದಾಗಿರ್ಬೋದು, ನೀವು ತೆರಿಗೆಯನ್ನು ಕಟ್ಟೋದಾಗಿರ್ಬೋದು, ಅವೆಲ್ಲವೂ ಎಲ್ಲಿ ಹೋಗ್ತವೆ ಅಂತಂದರೆ ಸರ್ಕಾರ ನಿಯಂತ್ರಣ ಮಾಡಿದ ಅಥವಾ ಸರ್ಕಾರ ತೆಗೆದಿರುವ ಅಕೌಂಟ್ ಆದಂತಹ RBIಯಲ್ಲಿರ್ತಕ್ಕಂಥ ಸಾದಿಲ್ವಾರು ಫಂಡ್ ಆಗಿರ್ಬೋದು ಅಥವಾ ಸಂಚಿತ ನಿಧಿ ಆಗಿರ್ಬೋದು ಅಥವಾ ಸಾರ್ವಜನಿಕ ನಿಧಿ ಆಗಿರ್ಬೋದು, ಈ ನಿಧಿಗಳಿಗೆ ನೀವು ಕಟ್ಟುವಂಥ ಅಷ್ಟೂ ಅಮೌಂಟ್ ಹೋಗುತ್ತೆ. ಹಾಗೂ RBI ಏನು ಮಾಡ್ತಾ ಅಂದರೆ ಸರ್ಕಾರದ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನು, ಅದು ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ಆಗಿರಲಿ, ಅದೆಲ್ಲ ವ್ಯವಹಾರಗಳನ್ನು ನೇರವಾಗಿ RBIನೇ ಮಾಡುತ್ತೆ ಸರ್ಕಾರದ ಪರವಾಗಿ. ಹಾಗಾಗಿ ಇದನ್ನು ಏನಂತ ಕರಿತೀವಿ ಅಂದರೆ ಸರ್ಕಾರದ ಬ್ಯಾಂಕ್ ಅಂತ ಕರಿತೀವಿ. ಇದು ನೆಕ್ಸ್ಟ್ ಥರ್ಡ್ ಒನ್ ಏನಪ್ಪ ಅಂತಂದರೆ ತಿರುವೆ ಮನೆ ಅಥವಾ ಕ್ಲಿಯರಿಂಗ್ ಹೌಸ್ ಅಂತ ಕರಿತೀವಿ. ಏನು ಕ್ಲಿಯರಿಂಗ್ ಹೌಸ್ ಅಂತಂದರೆ, ನೋಡಿ, 10 ರೂ ನೋಟನ್ನು ಮುದ್ರಣ ಮಾಡಿ ಏನು ಮಾಡುತ್ತೆ ಅಂತಂದರೆ RBI ಕಮರ್ಷಿಯಲ್ ಬ್ಯಾಂಕಿಗೆ ಕೊಡುತ್ತೆ. ಸೊ ಈ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡುತ್ತೆ ಅಂತಂದರೆ ಜನರಿಗೆ ಕೊಡ್ತಾರೆ. ಜನ ಏನು ಮಾಡ್ತಾರೆ ಅಂತಂದರೆ ಮತ್ತೆ ಅದನ್ನು ಬ್ಯಾಂಕಿಗೆ ಇಡ್ತಾರೆ. ಈಗ ಮತ್ತೆ ನೆಕ್ಸ್ಟ್ ಅದು ಎಲ್ಲಿಗೆ ಹೋಗುತ್ತೆ ಅಂತಂದರೆ RBI ಬಳಿಗೆ ಹೋಗುತ್ತೆ. ಹೀಗೆ ಒಂದು ಸಾರಿ ಪ್ರಿಂಟ್ ಆಗಿ ಅಥವಾ ಮುದ್ರಣ ಆಗಿ ಹೊರಬಂದಂತಹ ನೋಟು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ, ಇನ್ನೊಂದು ಬ್ಯಾಂಕಿಂದ ಇನ್ನೊಬ್ಬ ವ್ಯಕ್ತಿಗೆ, ಈ ರೀತಿ ಮತ್ತೆ ಎಲ್ಲಿಗೆ ಹೋಗುತ್ತೆ ಅಂತಂದರೆ RBI ಬಳಿಗೆ ಸೇರುತ್ತೆ. ಹಾಗಾಗಿನೇ ಇದನ್ನು ಏನಂತ ಕರಿತೀವಿ ಅಂತಂದರೆ ತಿರುವೆ ಮನೆ ಅಥವಾ ಕ್ಲಿಯರಿಂಗ್ ಹೌಸ್ ಅಂತ ಕರಿತೀವಿ. ಯಾವುದೇ ನೋಟ್ ಆಗಿರ್ಬೋದು ಅಥವಾ ಯಾವುದೇ ಹಣಕಾಸಿನ ವ್ಯವಹಾರ ಆಗಿರ್ಬೋದು RBIನಿಂದ ಶುರುವಾದರೆ ಮತ್ತು RBIಗೆ ಬಂದು ಎಂಡ್ ಆಗುತ್ತೆ. ಆದ್ದರಿಂದ ಇದನ್ನು ಏನಂತ ಕರಿತೀವಿ ಅಂದರೆ ಕ್ಲಿಯರಿಂಗ್ ಹೌಸ್ ಅಂತ ಕರಿತೀವಿ ಅಥವಾ ತಿರುವೆ ಮನೆ ಅಂತ ಕರಿತೀವಿ. ಒಂದು ವೇಳೆ ನೀವೇನಾದರೂ ಒಂದು ನೋಟನ್ನು ಸುಟ್ಟರೆ, ನಿಮಗೆ ಗೊತ್ತಿಲ್ಲ, ನೀವು ಬ್ಯಾಂಕುಗಳಿಗೆ ಹೋದಾಗ ನಿಮಗೆ ಬ್ಯಾಂಕಲ್ಲಿ ಒಂದು ಲೀಸ್ಟ್ ಹಾಕಿರ್ತಾರೆ ಎಲ್ಲ ರೀತಿ, ಒಂದು ಒರಿಜಿನಲ್ ನೋಟ್ ಅಂದರೆ ಹೆಂಗಿರಬೇಕು, ಒಂದು ಕೋಟಾ ನೋಟ್ ಅಂದರೆ ಹೆಂಗಿರಬೇಕು, ಹಾಗೆ ಒಂದು ನೋಟನ್ನು ಸುಟ್ಟರೆ ಅದಕ್ಕೆ ಯಾವ ರೀತಿಯ ಶಿಕ್ಷೆ ಇದೆ ಅನ್ನೋದನ್ನು ಕೂಡ ಕೊಟ್ಟಿರ್ತಾರೆ. ಒಂದು ವೇಳೆ ಇಲ್ಲಿರ್ತಕ್ಕಂಥ ಒಬ್ಬ ಗ್ರಾಹಕ ಏನು ಮಾಡ್ತಾನೆ ಅಥವಾ ಜನ ಇಲ್ಲಿ ಬ್ಯಾಂಕಿಂದ ದುಡ್ಡನ್ನು ತಗೊಂಡು ಅದನ್ನು ಸುಟ್ಟ ಅಂತ ಇಟ್ಕೊಳ್ಳೋಣ. ಈ ರೀತಿ ಸುಟ್ಟರೆ ಏನಾಗುತ್ತೆ ಅಂತಂದರೆ ಅದರಿಂದ ಬರ್ತಕ್ಕಂಥ ಆದಾಯ ನಿಂತು ಹೋಗುತ್ತೆ. ಸೊ ಈ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ನೋಟ್ ಯಾರಾದರೂ ಸುಟ್ಟರೆ ಶಿಕ್ಷೆ ಕೂಡ ಇದೆ, ದಂಡ ಕೂಡ ಇದೆ. ಹಾಗಾಗಿ RBI ಕೊಡ್ತಕ್ಕಂಥ ನೋಟನ್ನು ಬ್ಯಾಂಕುಗಳು ಜನರಿಗೆ ಕೊಡ್ತಾರೆ, ಜನರು ಮತ್ತೆ ಬ್ಯಾಂಕಲ್ಲಿ ಇಡ್ತಾರೆ. ಈ ರೀತಿ
ಆಗ್ತಕ್ಕಂಥ ಒಂದು ಚಕ್ರದ ಮುಖಾಂತರ ಹೋಗ್ತಕ್ಕಂಥ ಹಣವನ್ನು ನಾವು ಏನಂತ ಕರಿತೀವಿ ಅಂತಂದರೆ ತಿರುವೆ ಮನೆ ಅಂತ ಕರಿತೀವಿ. ನೆಕ್ಸ್ಟ್ ಕೊನೆಯ ಸಾಲದಾತ. ನೋಡಿ, ಭಾರತದಲ್ಲಿರ್ತಕ್ಕಂಥ ಯಾವುದೇ ಬ್ಯಾಂಕುಗಳಿಗೆ ಮತ್ತು ಯಾವುದೇ ಸರ್ಕಾರಕ್ಕೆ, ನೋಡಿ ವ್ಯಕ್ತಿಗೆ ಇದು ಸಾಲ ಕೊಡೋದಿಲ್ಲ, ಸರ್ಕಾರಕ್ಕೆ ಮತ್ತು ಬ್ಯಾಂಕುಗಳಿಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಉಂಟಾದಾಗ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಂಸ್ಥೆ ಹಣದ ಸಹಾಯವನ್ನು ಮಾಡದಿದ್ದರೆ ಯಾರು ಸಹಾಯ ಮಾಡ್ತಾರೆ ಅಂತಂದರೆ RBI ತಪ್ಪದೇ ಸಹಾಯವನ್ನು ಮಾಡುತ್ತೆ. ಆದ್ದರಿಂದ ಇದನ್ನು ಏನಂತ ಕರೀತಾರೆ ಅಂದರೆ ಕೊನೆಯ ಸಾಲದಾತ ಅಂತಲೇ ಕರೀತಾರೆ RBIಯನ್ನು. ನೆಕ್ಸ್ಟ್ ವಿದೇಶಿ ವಿನಿಮಯ ಪಾಲಕ ಅಂತ ತಗೊಳ್ಳೋಣ. ನೋಡಿ, ವಿದೇಶಿ ವಿನಿಮಯ ಪಾಲಕ ಅಂತಂದರೆ ಇಷ್ಟೇ. ಅಮೇರಿಕಾದಲ್ಲಿ ಈಗ PV ಸಿಂಧು ಅವರು ಇದ್ದಾರೆ, ಯಾವುದೋ ಒಂದು ವಿಂಬಲ್ಡಲ್ಲಿ ಪ್ರಶಸ್ತಿಯನ್ನು ಗೆದ್ಕೊಂಬಂದಿರ್ತಾರೆ, ಅವ್ರಿಗೆ ಇಂತಿಷ್ಟು ಮೊತ್ತದ ಹಣವನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಹಾಗಾದರೆ ಅವರು ಅಮೇರಿಕಾದಲ್ಲಿ ಗೆದ್ಕೊಂಬಂದಿದ್ದಾರೆ ಅಂತಂದರೆ ಅವ್ರಿಗೂ ಅಮೇರಿಕಾದ ಡಾಲರನ್ನು ಭಾರತದಲ್ಲಿ ಬಳಕೆ ಮಾಡೋದಿಲ್ಲ. ಓಕೆ, ಸೊ ಈ ಡಾಲರ್ ಭಾರತದಲ್ಲಿ ಬಳಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ಏನು ಮಾಡಬೇಕಂದ್ರೆ ರೂಪಾಯಿಗೆ ಕನ್ವರ್ಟ್ ಮಾಡಿಕೊಡ್ಬೇಕು. ಸೊ ಆ ರೀತಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲವನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಸಾಲವನ್ನು ಪಡಿತಕ್ಕಂಥದ್ದಾಗಿರ್ಬೋದು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದ ಹಣಕಾಸಿನ ಸಹಾಯವನ್ನು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ರೂಲ್ಸ್ ಅಂತ ರೆಗ್ಯುಲೇಷನ್ಸನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಅವುಗಳನ್ನು ಸರಳೀಕರಣ ಮಾಡ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ಯಾರು ಹೊತ್ತಿರ್ತಾರೆ ಅಂತಂದರೆ RBI ಹೊತ್ತಿರುತ್ತೆ. ಇವು RBI ಹೊರತುಪಡಿಸಿ ಬೇರೆ ಯಾವ ಸಂಘ ಸಂಸ್ಥೆಗಳು ಈ ಕೆಲಸವನ್ನು ಮಾಡುವಂತಿಲ್ಲ. ಸರ್ಕಾರಕ್ಕೂ ಕೂಡ ಇದರ ಮೇಲೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ. ನೆಕ್ಸ್ಟ್ ಮುಂದೆ ಮಾತಾಡೋಣ. ಏನಪ್ಪ ಅಂತಂದರೆ ಅಭಿವೃದ್ಧಿ ಕಾರ್ಯಗಳು. ಸರ್, ನೀವು ಯಾಕೆ ಈ ಒಂದು ಹಣಕಾಸಿನ ನೋಟಿನ ಮುದ್ರಣದ ಬಗ್ಗೆ ಹೇಳಿಲ್ಲ ಅಂತಂದರೆ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ತುಂಬ ಇದೆ, ಹಾಗಾಗಿ ಅದನ್ನು ಹೇಳ್ತೀನಿ. ಸೊ ನೆಕ್ಸ್ಟ್ ಅಭಿವೃದ್ಧಿ ಕಾರ್ಯಗಳು ಮಾತಾಡೋಣ. ಕೈಗಾರಿಕೆಗೆ ಸಂಬಂಧಪಟ್ಟಂತೆ RBI ಏನೇನು ಕೆಲಸ ಮಾಡುತ್ತೆ ಅಂತಂದರೆ, ನೋಡಿ, ಕೈಗಾರಿಕೆಗೆ ಸಂಬಂಧಪಟ್ಟಂತೆಯೇ ಕೆಲವು ಬ್ಯಾಂಕುಗಳನ್ನು ಸ್ಥಾಪನೆ ಮಾಡಿದೆ, ಕೆಲವು ಅನುದಾನಗಳನ್ನು ನೀಡುವಂತಹ ಕೆಲಸವನ್ನು ಮಾಡುತ್ತೆ RBI. ಕೃಷಿಗೂ ಸಹ ನಬಾರ್ಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದೆ. RBI ಹಂಗೆ IDBI ಮತ್ತು IFC ಬ್ಯಾಂಕನ್ನು ಸ್ಥಾಪನೆ ಮಾಡಿದೆ. ಈ ರೀತಿಯ ಕೈಗಾರಿಕಾ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡಿ ಕೈಗಾರಿಕಾ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ. ಅದೇ ರೀತಿ ನಬಾರ್ಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದೆ ಕೃಷಿ ಅಭಿವೃದ್ಧಿಯನ್ನು ಮಾಡೋದಕ್ಕೆ. ನೆಕ್ಸ್ಟ್ ಕೆಲವು ಹಣಕಾಸು ಸಂಸ್ಥೆಗಳಿಗೆ ಪರವಾನಗಿಯನ್ನು ನೀಡುತ್ತೆ ಮತ್ತು ಕೆಲವು ಹಣಕಾಸು ಸಂಸ್ಥೆಗಳನ್ನು ಸ್ಥಾಪಿಸುವುದಕ್ಕೆ ಅವಕಾಶವನ್ನು ಕೊಡುತ್ತೆ ಸೇವಾ ವಲಯದಲ್ಲಿ. ಈ ರೀತಿ ಈ 3 ಅಭಿವೃದ್ಧಿ ಕಾರ್ಯಗಳನ್ನು RBI ಮಾಡುತ್ತೆ. RBI ಅಲ್ಲದೆ ಬೇರೆ ಯಾವುದೇ ಸಂಸ್ಥೆ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಬೇಕಾದರೂ ಮಾಡ್ಬೋದು, ಅಥವಾ ಯಾವುದೇ ಸರ್ಕಾರ ಬೇಕಾದರೂ ಈ 3 ಕಾರ್ಯಗಳನ್ನು ಮಾಡ್ಬೋದು. ಹಾಗಾಗಿನೇ ನೋಡಿ, ಇಲ್ಲಿ ಕೈಗಾರಿಕೆ ಬಗ್ಗೆ ಸಂಬಂಧಪಟ್ಟಂಗೆ ನಾನು ಹೇಳಿದೆ, RBI ಮಾಡಲ್ಲ, RBI ಪರವಾಗಿ ಇವೆರಡು ಬ್ಯಾಂಕುಗಳು ಮಾಡ್ತವೆ. ಇದು ನೆನಪಿರಲಿ ನಿಮಗೆ. ಯಾಕಂತಂದರೆ ನಿಮ್ಗೊಂದು ಕ್ವಶನ್ಸ್ ಕೇಳ್ತಾರೆ, ಹೇಳ್ತೀನಿ ಆ ಕ್ವಶನ್ ಏನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ತೆಳಗಡೆ ಬರೋಣ. ಕೃಷಿ ಬ್ಯಾಂಕ್ ಅಂತ ಇದೆ. ಈ ಕೃಷಿಗೆ ಸಹಾಯ ಮಾಡುತ್ತೆ ಅಥವಾ ಕೃಷಿ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಅಂತ ಹೇಳ್ತೀವಿ. ಅದು ಹೆಂಗೆ ಅಂತಂದರೆ ನಬಾರ್ಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದೆ. ಯಾರು ಮಾಡೋದಿಲ್ಲ? RBI ಮಾಡೋದಿಲ್ಲ, ನಬಾರ್ಡ್ ಬ್ಯಾಂಕ್ ಮಾಡುತ್ತೆ. ಆದರೆ ಅದರ ಅಂಗಸಂಸ್ಥೆ ಯಾವುದಪ್ಪ ಅಂತಂದರೆ RBI ಅಂಗಸಂಸ್ಥೆ ಯಾವುದಪ್ಪ ಅಂದರೆ ನಬಾರ್ಡ್ ಆಗಿರುತ್ತೆ. ಸೊ ಈ ರೀತಿಯ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಬರೋಣ. ಕೆಲವು ಇತರೆ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಏನೇನು ಇತರ ಕಾರ್ಯಗಳನ್ನು ಮಾಡುತ್ತೆ? ಸಂಶೋಧನೆಗಳನ್ನು ಮಾಡುತ್ತೆ. ಓಕೆ, ಯಾವ್ಯಾವ ರೀತಿಯ ನೋಟುಗಳನ್ನು ಮುದ್ರಣ ಮಾಡಬೇಕು, ಯಾವ್ಯಾವ ರೀತಿಯ ನೋಟುಗಳನ್ನು ಚಲಾವಣೆಗೆ ತರಬೇಕು ಅನ್ನುವ ಸಂಶೋಧನೆ ಮಾಡುತ್ತೆ. ಅದರ ಜೊತೆಗೆ ಕೆಲವು ಬ್ಯಾಂಕುಗಳನ್ನು ಸ್ಥಾಪನೆ ಮಾಡುವಂತಹ ಕಾರ್ಯಗಳನ್ನು ಮಾಡುತ್ತೆ. ನೆಕ್ಸ್ಟ್ ತರಬೇತಿಯನ್ನು ನೀಡುತ್ತೆ. ಬ್ಯಾಂಕಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಮತ್ತು ಬ್ಯಾಂಕೇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೂ ಕೂಡ ತರಬೇತಿಯನ್ನು ನೀಡುತ್ತೆ. ನೆಕ್ಸ್ಟ್ ಬ್ಯಾಂಕುಗಳ ಸುಧಾರಣೆಗೋಸ್ಕರ ಕೆಲವು ರಿಫಾರ್ಮ್ಸನ್ನು ಮಾಡುತ್ತೆ, ಕೆಲವು ಸುಧಾರಣೆಗಳನ್ನು ಜಾರಿಗೆ ತರುತ್ತೆ. ಅದು ಯಾವುದಪ್ಪ ಅಂದರೆ ನರಸಿಂಹನ್ ಕಮಿಟಿ ಆಗಿರ್ಬೋದು, ಓಕೆ, ನರಸಿಂಹನ್ 1 ಕಮಿಟಿ, ನರಸಿಂಹನ್ 2 ಕಮಿಟಿ ಆಗಿರ್ಬೋದು, ನಚಿಕೇತನ್ ಕಮಿಟಿ ಆಗಿರ್ಬೋದು, ದೀಪಕ್ ಮೆಹದಿ ಕಮಿಟಿ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಕಮಿಟಿ ಆಗಿರ್ಬೋದು. ಇವೆಲ್ಲ ಕಮಿಟಿಗಳು ಏನಪ್ಪ ಅಂತಂದರೆ ಬ್ಯಾಂಕುಗಳ ಸುಧಾರಣೆಗೋಸ್ಕರನೇ ಜಾರಿಗೆ ತಂದಿರ್ತವೆ. ನೆಕ್ಸ್ಟ್ ಪರವಾನಗಿಯನ್ನು ಕೊಡ್ತದೆ. ಏನಪ್ಪ ಅಂತಂದರೆ ನೋಡಿ, ಮೊನ್ನೆ ಭೀಮನ್ ಜಲನ್ ಸಮಿತಿ ಅಂತ ಇದೆ. ಇದು 2014ರಲ್ಲಿ ಬರುತ್ತೆ. ಈ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ, ಇವರು ನಿವೃತ್ತ RBI ಗವರ್ನರ್ ಇವರು ಬ್ಯಾಂಕುಗಳ ಪರವಾನಗಿಗೆ ಸಂಬಂಧಪಟ್ಟಂತೆ ಇವರನ್ನು ನೇಮಕ ಮಾಡಿದಾಗ 14 ಬ್ಯಾಂಕುಗಳಲ್ಲಿ ಕೇವಲ 2 ಬ್ಯಾಂಕಿಗೆ ಪರವಾನಗಿಯನ್ನು ನೀಡಬೇಕು ಅಂತಂದು ಹೇಳ್ತಾರೆ. ಈ ರೀತಿಯಾದಂತಹ ಪರವಾನಗಿಯನ್ನು ನೀಡುವಂಥ ಕೆಲಸನೂ RBIನೇ ಮಾಡುತ್ತೆ. ನೆಕ್ಸ್ಟ್ RBIಗೆ ಬೇಕಾದಂತಹ ಅಗತ್ಯ ಬಿದ್ದಾಗ ಕೆಲವು ವ್ಯಕ್ತಿಗಳನ್ನು ನೇಮಕ ಮಾಡ್ಕೊಳ್ತಕ್ಕಂಥದ್ದು, ಕೆಲವು ವ್ಯಕ್ತಿಗಳನ್ನು ತೆಗೆದು ಹಾಕುವಂಥ ಕೆಲಸವನ್ನು ಕೂಡ RBI ಮಾಡುತ್ತೆ. ಇವೆಲ್ಲ ಇತರೆ ಕಾರ್ಯಗಳು. ನೆಕ್ಸ್ಟ್ ಮಾತಾಡೋಣ ಏನಪ್ಪ ಅಂತಂದರೆ ನೋಟು ಮುದ್ರಣ. ನೋಟ್ ಪ್ರಿಂಟಿಂಗ್. ಹಾಗಾದರೆ ಈ ನೋಟು ಮುದ್ರಣ ಅಥವಾ ನೋಟ್ ಪ್ರಿಂಟಿಂಗನ್ನು ಯಾರು ಮಾಡ್ತಾರೆ?
ಯಾವಾಗಿನಿಂದ ಬಂದಿದೆ, ಭಾರತದಲ್ಲಿ ಯಾವ ಒಂದು ಪದ್ಧತಿಯ ಆಧಾರದ ಮೇಲೆ ನೋಟನ್ನು ಮುದ್ರಣ ಮಾಡ್ತಾರೆ, ಆಗ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಟು ಮುದ್ರಣ ಯಾವಾಗಾಯಿತು ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಈ ನೋಟು ಮುದ್ರಣವನ್ನು ನಾವು ಯಾವಾಗಿನಿಂದ ಅಂತಂದರೆ ಬ್ಯಾಂಕ್ ಸ್ಥಾಪನೆ ಆದಾಗಿದ್ದ ಮಾಡ್ತಾಯಿದ್ವಿ. ಹಾಗಾದರೆ ನೋಟು ಮುದ್ರಣ 2 ರೀತಿ ಮಾಡ್ತಾಯಿದ್ವಿ. ಫಸ್ಟ್ ಒನ್ ಯಾವುದಪ್ಪ ಅಂತಂದರೆ ಪ್ರಮಾಣಾನುಗುಣ ಪದ್ಧತಿ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದು ಕನಿಷ್ಠ ಪದ್ಧತಿ ಅಂತ ಕರಿತೀವಿ. ಸೊ ಇವೆರಡು ಏನಪ್ಪ ಅಂತಂದರೆ ನೋಟು ಮುದ್ರಣ ಪದ್ಧತಿಗಳು. ಸೊ ಫಸ್ಟ್ ಯಾವುದನ್ನು ತೊಗೊಂಡಿದ್ವಿ ಅಂತಂದರೆ 1957ರವರೆಗೆ ನಾವು ನೋಟು ಮುದ್ರಣವನ್ನು ಪ್ರಮಾಣಾನುಗುಣ ಪದ್ಧತಿಯ ಆಧಾರದ ಮೇಲೆಯೇ ನೋಟುಗಳನ್ನು ಮುದ್ರಣ ಮಾಡ್ತಾಯಿದ್ವಿ. ಆದರೆ ಇಲ್ಲೊಂದು ಸಮಸ್ಯೆ ಉಂಟಾಗ್ಬಿಡ್ತು. ಏನಪ್ಪ ಅಂತಂದರೆ ನೋಡಿ, ಈ ಪ್ರಮಾಣಾನುಗುಣ ಪದ್ಧತಿಯಲ್ಲಿ ಎಷ್ಟು ನೋಟನ್ನು ಅಥವಾ ಎಷ್ಟು ಮೊತ್ತದ ಹಣವನ್ನು ರಿಸರ್ವ್ ಆಗಿಟ್ಟಿರ್ತೀವೋ ಅಷ್ಟೇ ಮೊತ್ತದ ಹಣವನ್ನು, ಅಷ್ಟೇ ಮೊತ್ತದ ನೋಟುಗಳನ್ನು ಮುದ್ರಣ ಮಾಡಬೇಕಾಗಿತ್ತು. ಇದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಏನಪ್ಪ ಅಂದರೆ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಅಂತ ಕರಿತೀವಿ. ಹಣದುಬ್ಬರ ಮತ್ತು ಅತಿ ಪ್ರಸರಣ ಮತ್ತು ಅನಪ್ರಸರಣ ಅಂತ ಕರಿತೀವಿ. ಇಂತಹ ಸಂದರ್ಭಗಳಲ್ಲಿ ನೋಟುಗಳನ್ನು ಹೆಚ್ಚು ಕಡಿಮೆ ಉತ್ಪಾದನೆ ಮಾಡಬೇಕಾಗಿರುತ್ತೆ. ಸೊ ಈ ಸಮಸ್ಯೆಯಿಂದ ಹೊರಗೆ ಬರೋಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ 1957ರ ನಂತರ ಕನಿಷ್ಠ ಪದ್ಧತಿಯನ್ನು ಪ್ರಸ್ತುತ ಭಾರತದಲ್ಲಿ ಅಟ್ ಪ್ರೆಸೆಂಟ್ ಈಗಲೂ ಕೂಡ 2021ರಲ್ಲೂ ಕೂಡ ಎಂತಹ ಪದ್ಧತಿ ಇದೆ ಅಂದರೆ ಕನಿಷ್ಠ ಪದ್ಧತಿಯ ಆಧಾರದ ಮೇಲೆ ನೋಟುಗಳನ್ನು ಮುದ್ರಣ ಮಾಡ್ತಾಯಿದ್ವಿ. ಹಾಗಾದರೆ ಮೀಸಲು ಹಣ ಅಂತ ಕರಿತೀವಿ. ಹಣೆ ಎಷ್ಟು ಮೊತ್ತದ ಮೀಸಲು ಹಣವನ್ನು ಇಟ್ಟು ನೋಟುಗಳನ್ನು ಮುದ್ರಣ ಮಾಡ್ತೀವಿ ಅಂತಂದರೆ 200 ಕೋಟಿ. ಕೋಟಿ ಮೊತ್ತದ ಹಣವನ್ನು ರಿಸರ್ವ್ ಆಗಿಟ್ಟು ಅಥವಾ ಮೀಸಲಾಗಿಟ್ಟು ನೋಟುಗಳನ್ನು ಮುದ್ರಣ ಮಾಡ್ತೀವಿ. ಹಾಗಾದರೆ ಸರ್ 200 ಕೋಟಿ ಯಾವ ಯಾವ ವಿಧಗಳಲ್ಲಿ ಇಟ್ಟಿದ್ದೀವಿ ಅಥವಾ ಎಷ್ಟು ವಿಧಗಳಲ್ಲಿ ಇಟ್ಟಿದ್ದೀವಿ ಅಂದರೆ 2 ವಿಧಗಳಲ್ಲಿ ಇಟ್ಟಿದ್ದೀವಿ. ಒಂದೇದೇನಪ್ಪ ಅಂತಂದರೆ 115 ಕೋಟಿ ಗೋಲ್ಡನ್ನು ಇಟ್ಟಿದ್ದೀವಿ ಅಥವಾ ಚಿನ್ನವನ್ನು ಇಟ್ಟಿದ್ದೀವಿ. 115 ಕೋಟಿ ಗೋಲ್ಡನ್ನು. ಸರ್ ಹಾಗಾದರೆ 115 ಕೋಟಿ ಗೋಲ್ಡೇ ಇಟ್ಟಿದ್ದೀವಿ ಅಂದರೆ ಇಲ್ಲ, ಗೋಲ್ಡನ್ನು ಇಟ್ಟಿಲ್ಲ. ಗೋಲ್ಡಿನ ಮೌಲ್ಯವನ್ನು ಬರುವಂಥ ಅಥವಾ ಮೌಲ್ಯ ಇರುವಂತಹ ಕೆಲವು ಪತ್ರಗಳನ್ನು ಇಲ್ಲಿ ಇಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ಇನ್ನು 85 ಕೋಟಿ ಉಳಿತಲ್ವಾ. ಸೊ ಈ 85 ಕೋಟಿ ಏನನ್ನು ಮಾಡಿದ್ದೀವಿ ಅಂತಂದರೆ ನೋಡಿ, ಸರ್ಕಾರಿ ಪತ್ರಗಳನ್ನು ಇಟ್ಟಿದ್ದೀವಿ. ಸರ್ಕಾರಿ ಪತ್ರಗಳಿದ್ದಾವೆ. ನೆಕ್ಸ್ಟ್ ಈಕ್ವಿಟಿ ಅಂತ ಕರಿತೀವಿ, ಈಕ್ವಿಟಿಗಳಿದ್ದಾವೆ. ನೆಕ್ಸ್ಟ್ ಮತ್ತೇನಪ್ಪ ಅಂತಂದರೆ ವಿದೇಶಿ ಪತ್ರಗಳು ಇದ್ದಾವೆ. ನೆಕ್ಸ್ಟ್ ಬಾಂಡ್ಗಳು ಇದ್ದಾವೆ. ಸೊ ಇವೆಲ್ಲವನ್ನು ಇಟ್ಟು ಏನು ಮಾಡ್ತೀವಿ ಅಂತಂದರೆ ನಾವು ನೋಟುಗಳನ್ನು ಮುದ್ರಣ ಮಾಡ್ತಾಯಿದ್ದೀವಿ ಈಗ ಪ್ರಸ್ತುತ. ಸೊ 200 ಕೋಟಿ ಮೊತ್ತದ ಮೌಲ್ಯವನ್ನು ಇಟ್ಟು ಏನು ಮಾಡ್ತಿದ್ದೀವಿ ಅಂತಂದರೆ ನೋಟುಗಳನ್ನು ಮುದ್ರಣ ಮಾಡ್ತೀವಿ. 115 ಕೋಟಿ ಚಿನ್ನವನ್ನು, ನೆಕ್ಸ್ಟ್ 85 ಕೋಟಿ ಬಾಂಡ್ ಆಗಿರ್ಬೋದು ಅಥವಾ ಸರ್ಕಾರಿ ಪತ್ರಗಳಾಗಿರ್ಬೋದು, ಈಕ್ವಿಟಿಗಳಾಗಿರ್ಬೋದು ಮತ್ತು ವಿದೇಶಿ ಪತ್ರಗಳಾಗಿರ್ಬೋದು. ಸರ್ ಇಲ್ಲೇನೊಂದು ವಿಶೇಷತೆ ಇದೆ ಅಥವಾ ಈ ಕನಿಷ್ಠ ಪದ್ಧತಿಯಲ್ಲಿ ಏನು ವಿಶೇಷತೆ ಇದೆ ಅಂತಂದರೆ ನೋಡಿ, ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಕನಿಷ್ಠ ಪದ್ಧತಿಯಲ್ಲಿ ಇರ್ತಕ್ಕಂಥ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಇಷ್ಟು 200 ಕೋಟಿ ಇಟ್ಟಿರೋದ್ರಿಂದ ನೋಟುಗಳನ್ನು ಎಷ್ಟು ಮುದ್ರಣ ಮಾಡ್ಬೋದು ಅಂತಂದರೆ ಸಮ್ಟೈಮ್ಸ್ 198 ಕೋಟಿ ನೋಟುಗಳನ್ನು ಮುದ್ರಣ ಮಾಡ್ಬೋದು. ಯಾವಾಗ ಅಂತಂದರೆ ಯಾವಾಗ ಹಣದುಬ್ಬರ ಸಂಭವಿಸಿತ್ತು ಆವಾಗ. ಒಂದು ವೇಳೆ ನೆಕ್ಸ್ಟ್ ನಮಗೇನೋ ಅತಿ ಪ್ರಸರಣ ಆಗಿಬಿಡ್ತು ಅಥವಾ ಹಣ ಪ್ರಸರಣ ಆಯಿತು ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂತಂದರೆ 210 ಕೋಟಿ ಈ ರೀತಿ ಹಣದ ಮುದ್ರಣದಲ್ಲಿ ಸ್ವಲ್ಪ ಮಟ್ಟಿನ ವೇರಿಯೇಷನ್ ಅಥವಾ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನು ಮಾಡ್ಕೊಳ್ಬೋದು ಈ ಕನಿಷ್ಠ ಪದ್ಧತಿಯಲ್ಲಿ. ಹಾಗಾಗಿನೇ ಪ್ರಸ್ತುತ ಈ ಕನಿಷ್ಠ ಪದ್ಧತಿಯ ಆಧಾರದ ಮೇಲೆ ನೋಟುಗಳನ್ನು ಮುದ್ರಣ ಮಾಡ್ತಾಯಿದ್ದೀವಿ. ಹಾಗಾದರೆ ಈ ನೋಟುಗಳ ಮುದ್ರಣವನ್ನು ಯಾರ್ಯಾರು ಮಾಡ್ತಾರೆ? ಕೇವಲ RBI ಅಷ್ಟೇ ಮಾಡುತ್ತೋ ಅಥವಾ RBIಯನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಮಾಡ್ತಾರಾ ನೋಡೋಣವಾ? ಎಸ್, ಅಫ್ಕೋರ್ಸ್ ನೋಟು ಮುದ್ರಣ. ಹಾಗಾದರೆ ಈ ನೋಟುಗಳನ್ನು ಯಾರ್ಯಾರು ಮುದ್ರಣ ಮಾಡ್ತಾರೆ ನೋಡಿ. 1 ರೂ ನೋಟನ್ನು ಯಾರು ಮುದ್ರಣ ಮಾಡ್ತಾರೆ ಅಂತಂದರೆ ನೋಡಿ, ಹಣಕಾಸು ಸಚಿವಾಲಯ ಮಾಡುತ್ತೆ.
ಯಾರು ಮಾಡ್ತಾರೆ? ಹಣಕಾಸು ಸಚಿವರು 1 ರೂ ನೋಟನ್ನು ಮಾಡ್ತಾರೆ. ಹಣಕಾಸು ಸಚಿವಾಲಯ. ಹಣಕಾಸು ಸಚಿವಾಲಯ ಮುದ್ರಣ ಮಾಡುತ್ತೆ. ಸರ್, ಹಾಗಾದರೆ ಹಣಕಾಸು ಸಚಿವಾಲಯ 1 ರೂ ನೋಟನ್ನು ಮುದ್ರಣ ಮಾಡುತ್ತೆ ಅಂದರೆ ಅದರ ಮೇಲೆ ಯಾರ ಸಹಿ ಇರುತ್ತದೆ? ಎಸ್, ಅಫ್ಕೋರ್ಸ್, ಅದರ ಮೇಲೆ ಹಣಕಾಸಿನ ಕಾರ್ಯದರ್ಶಿಯ ಸಹಿ ಇರುತ್ತದೆ. ಹಣಕಾಸಿನ ಕಾರ್ಯದರ್ಶಿಯ ಸಹಿ ಇರುತ್ತದೆ. ಹಣಕಾಸಿನ ಕಾರ್ಯದರ್ಶಿಯ ಸಹಿ ಇರುತ್ತೆ. ಯಾವುದರ ಮೇಲೆ ಅಂತಂದರೆ 1 ರೂ ನೋಟಿನ ಮೇಲೆ ಹಣಕಾಸಿನ ಕಾರ್ಯದರ್ಶಿಯ ಸಹಿ ಇರುತ್ತದೆ. ಹಾಗಾದರೆ ಉಳಿದ ನೋಟುಗಳನ್ನು ಯಾರು ಮುದ್ರಣ ಮಾಡ್ತಾರೆ? ಎಸ್, ಅಫ್ಕೋರ್ಸ್, ಇದಿಷ್ಟು 1 ರೂ ನೋಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದರೆ ಉಳಿದ ನೋಟುಗಳನ್ನು ಯಾರು ಮುದ್ರಣ ಮಾಡ್ತಾರೆ ಅಂತಂದರೆ ನೋಡಿ, ಉಳಿದ ನೋಟುಗಳನ್ನು 10, 20, 50, 100, 200, 500, 2000 ಈ ಎಲ್ಲ ನೋಟುಗಳನ್ನು ಯಾರು ಮುದ್ರಣ ಮಾಡ್ತಾರೆ ಮತ್ತು ಯಾರ ಸಹಿ ಇರುತ್ತದೆ ಅಂತಂದರೆ ನೋಡಿ, ಈ ಎಲ್ಲ ನೋಟುಗಳ ಮುದ್ರಣ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ RBI ಮುದ್ರಿಸುತ್ತದೆ. ಯಾರು ಮುದ್ರಿಸುತ್ತಾರೆ? RBIನೇ ಈ ನೋಟುಗಳನ್ನು ಮುದ್ರಣ ಮಾಡುತ್ತೆ. 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು, 200 ರೂಪಾಯಿ ಆಗಿರ್ಬೋದು, 500 ರೂಪಾಯಿ ಆಗಿರ್ಬೋದು, 2000 ನೋಟುಗಳನ್ನು ಮುದ್ರಣ ಮಾಡ್ತಕ್ಕಂಥ ಕೆಲಸವನ್ನು RBIನೇ ಮಾಡುತ್ತೆ. ಇಸ್ ಇಟ್ ಕ್ಲಿಯರ್? ಹಾಗಾದರೆ ಯಾರ ಸಹಿ ಇರುತ್ತದೆ ಅಂತಂದರೆ ನೋಡಿ, RBI ಗವರ್ನರ್ ಸಹಿ ಇರುತ್ತದೆ. ಯಾರ ಸಹಿ ಇರ್ತದೆ? RBI ಗವರ್ನರ್ ಸಹಿ ಇರ್ತದೆ. ಇಲ್ಲಿರ್ತಕ್ಕಂಥ ಎಲ್ಲ ನೋಟುಗಳ ಮೇಲೆ RBI ಗವರ್ನರ್ ಸಹಿ ಇರ್ತದೆ. ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ನೆಕ್ಸ್ಟ್ 2000 ಮತ್ತು 5 ರೂ ನೋಟನ್ನು 5 ರೂ ನೋಟನ್ನು ಏನು ಮಾಡಿದ್ದಾರೆ ಅಂತಂದರೆ ನೋಡಿ, 2020ರಿಂದ ಇವುಗಳನ್ನು ಮುದ್ರಿಸುವುದು ನಿಲ್ಲಿಸಲಾಗಿದೆ. ಈ ವರ್ಡನ್ನು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಮುದ್ರಿಸುವುದನ್ನು ನಿಲ್ಲಿಸಿದ್ದಾರೆ ವಿನಃ ನೋಡಿ ಚಲಾವಣೆಯಿಂದ ಹಿಂಪಡೆದಿಲ್ಲ. ನೆನಪಿರಲಿ, ಏನು ಮಾಡಿಲ್ಲ? ಚಲಾವಣೆಯಿಂದ ಹಿಂಪಡೆದಿಲ್ಲ. ನೋಟುಗಳನ್ನು ಯಾವುದ್ಯಾವುದನ್ನು ಅಂತಂದರೆ 2000 ಮತ್ತು 5 ರೂ ನೋಟುಗಳನ್ನು ಮುದ್ರಣ ಮಾಡುವುದನ್ನು ನಿಲ್ಲಿಸಿದ್ದಾರೆ ವಿನಃ ಚಲಾವಣೆಯಿಂದ ಹಿಂಪಡೆದಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮತ್ತೆ ಮಾತಾಡೋಣ. ಏನಪ್ಪ ಅಂತಂದರೆ ನೆಕ್ಸ್ಟ್ ಮುಂದೆ ಮಾತಾಡೋಣ. ಸೊ RBI ನೋಟು ಮುದ್ರಣ ಕೇಂದ್ರಗಳು. ಮುದ್ರಣ ಕೇಂದ್ರಗಳು ಹಾಗಾದರೆ ಎಷ್ಟು ಇದ್ದಾವೆ ಮುದ್ರಣ ಕೇಂದ್ರಗಳು ಭಾರತದಲ್ಲಿ ಅಂತಂದರೆ 4 ಮುದ್ರಣ ಕೇಂದ್ರಗಳಿದ್ದಾವೆ. ಫಸ್ಟ್ ಒನ್ ಏನಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ ಒಂದಿದೆ. ನೆಕ್ಸ್ಟ್ ಎರಡನೇದು ಮಧ್ಯಪ್ರದೇಶದಲ್ಲಿದೆ. ನೆಕ್ಸ್ಟ್ ಮೂರನೇದೆಲ್ಲಿದೆ ಅಂತಂದರೆ ಕರ್ನಾಟಕದಲ್ಲಿದೆ. ತುಂಬ ಹೆಮ್ಮೆಯ ವಿಚಾರ, ನಮ್ಮ ಕರ್ನಾಟಕದಲ್ಲೂ ಸಹ ಒಂದು ಮುದ್ರಣ ಕೇಂದ್ರ ಇದೆ. ನೆಕ್ಸ್ಟ್ 4ನೇದು ಪಶ್ಚಿಮ ಬಂಗಾಳದಲ್ಲಿದೆ. ಇವು ರಾಜ್ಯಗಳು. ಓಕೆ, ನೆಕ್ಸ್ಟ್ ಸ್ಥಳಗಳ ಬಗ್ಗೆ ಮಾತಾಡೋಣ. ನೆನಪಿರಲಿ, ಯಾವಾಗ ಯಾವುದನ್ನು ಬೇಕಾದರೂ ಕೇಳ್ಬೋದು. ಅವರು ರಾಜ್ಯನಾದರೂ ಕೇಳ್ಬೋದು, ಅಥವಾ ಸ್ಥಳನಾದರೂ ಕೇಳ್ಬೋದು, ಅಥವಾ ವರ್ಷನಾದರೂ ಕೇಳ್ಬೋದು. ಹಾಗಾದರೆ ಮಹಾರಾಷ್ಟ್ರದ ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದ ಬಿಲಾಯಿ. ಹಾಗಾದರೆ ಮಧ್ಯಪ್ರದೇಶದಲ್ಲಿದೆ ದೇವಾಸ್. ಹಾಗಾದರೆ ಕರ್ನಾಟಕದಲ್ಲಿ ಎಲ್ಲಿದೆ? ಮೈಸೂರು. ಹಾಗಾದರೆ ನೆಕ್ಸ್ಟ್ ಬಂದುಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಎಲ್ಲಿದೆ? ಸಲ್ಬಾನಿ. ಇಷ್ಟು ಭಾಗಗಳಲ್ಲಿ ಏನಿದೆ ಅಂತಂದರೆ ಹಣಕಾಸು ಮುದ್ರಣಾ ಕೇಂದ್ರಗಳಿದ್ದಾವೆ. ಸರ್, ಹಾಗಾದರೆ ಈ ಬಿಲಾಯಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತಂದರೆ 1925ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅತ್ಯಂತ ಹಳೆಯದಾದ ನೋಟು ಮುದ್ರಣಾ ಕೇಂದ್ರ ಯಾವುದಪ್ಪ ಅಂತಂದರೆ ಇದೇನೆ.
ಓಕೆ, ನೆಕ್ಸ್ಟ್ ಬಂದುಬಿಟ್ಟು ದೇವಾಸ್ ಅಂತ ಕರಿತೀವಿ. 1971ರಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ, ಅಥವಾ ಈ ಒಂದು ಪ್ಲೇಸ್ನಲ್ಲಿ ನೋಟು ಮುದ್ರಣವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮೈಸೂರನ್ನು ತಗೊಳ್ಳೋಣ. 1996ರಲ್ಲಿ ನೋಟು ಮುದ್ರಣ ಕೇಂದ್ರವನ್ನು ಜಾರಿಗೆ ತಂದರು. ನೆಕ್ಸ್ಟ್ ಬಿಲಾಹಿ ಅಥವಾ ಪಶ್ಚಿಮ ಬಂಗಾಳದಲ್ಲೂ ಕೂಡ 1996ರಲ್ಲಿ ನೋಟು ಮುದ್ರಣವನ್ನು ಜಾರಿಗೆ ತಂದರು. ಓಕೆ, ಇದಿಷ್ಟು ಏನಪ್ಪ ಅಂತಂದರೆ ನೋಟು ಮುದ್ರಣ ಕೇಂದ್ರಗಳು. ಇಲ್ಲಿ ವರ್ಷ ಅಥವಾ ಇಯರ್ ಅಂತ ಬರ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ಸರ್, ನೋಟು ಮುದ್ರಣ ಕೇಂದ್ರ ಓಕೆ. ಭಾರತದಲ್ಲಿ ನಮ್ಮಲ್ಲಿ ಒಂದು ಕ್ವಶನ್ ಬರುತ್ತೆ ಸರ್, ಗಾಂಧೀಜಿಯವರ ಭಾವಚಿತ್ರ ಇತ್ತು, ಹಳೆಯದಾಗಿ ನಾವು ನೋಡಿದ್ವಿ, ಯಾವುದೋ ಒಂದು ಅಶೋಕನ ಭಾವಚಿತ್ರ ಇತ್ತು ಸರ್, ಇವೆಲ್ಲ ಹೇಗೆ ಬಂದು ಯಾವಾಗ ಬಂದು ಅಂತಂದರೆ, ಫಸ್ಟ್ ಭಾರತದಲ್ಲಿ 1770ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ನೋಟು ಮುದ್ರಣವನ್ನು ಮಾಡಿದವರು. ಭಾರತದಲ್ಲಿಯೇ ನೋಟು ಮುದ್ರಣ ಮಾಡಿದ್ದು ಯಾವಾಗ ಅಂತಂದರೆ 1970ರಲ್ಲಿ ಮೊಟ್ಟ ಮೊದಲ ಬಾರಿಗೆ. ಹಾಗಾದರೆ ಕಾಗದದ ನೋಟು ಮುದ್ರಣ ಫಸ್ಟು ಯಾವಾಗ ಅಂತಂದರೆ ಭಾರತದಲ್ಲಿ ಅಂದರೆ 1770ರಲ್ಲಿ. ಹಾಗಾದರೆ ಮುದ್ರಣ ಮಾಡಿದ ಮೊದಲ ಬ್ಯಾಂಕ್ ಯಾವುದಪ್ಪ ಅಂತಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಈ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಕಾಗದದ ನೋಟನ್ನು ಮುದ್ರಣ ಮಾಡುತ್ತೆ. ಎಲ್ಲಿ ಅಂತಂದರೆ ಬಂಗಾಳದಲ್ಲಿ. ನೆಕ್ಸ್ಟ್ ಎರಡನೇದು ಮಾತಾಡೋಣ. ಹಾಗಾದರೆ ಸರ್, ಅಶೋಕನ ಚಿತ್ರ ಇರ್ತಕ್ಕಂಥ ನೋಟುಗಳನ್ನು ಅಥವಾ ಮೊಟ್ಟ ಮೊದಲ ಬಾರಿಗೆ ಈಗ ನೋಟ್ ಮುದ್ರಣ ಮಾಡಿದ್ರಿ ಅಂದ್ರಲ್ವಾ, ಯಾರು ಭಾವಚಿತ್ರ ಹಾಕಿದ್ರು ಅಂತಂದರೆ ನೋಡಿ, 6ನೇ ಜಾರ್ಜ್ ರವರ ಭಾವಚಿತ್ರವನ್ನು ಹಾಕಿ ನೋಟುಗಳನ್ನು ಮುದ್ರಣ ಮಾಡ್ತಾರೆ. ಹಾಗಾದರೆ ಯಾರ ಭಾವಚಿತ್ರ? 6ನೇ ಜಾರ್ಜ್ ರವರ ಭಾವಚಿತ್ರವನ್ನು ಹಾಕಿ ನೋಟುಗಳನ್ನು ಮುದ್ರಣ ಮಾಡ್ತಾರೆ. ಸರ್, ಹಾಗಾದರೆ ಯಾವಾಗಿನಿಂದ ನಾವು ಅಶೋಕ ಸ್ತಂಭ ಇರ್ತಕ್ಕಂಥ ಚಿತ್ರಗಳನ್ನು ಹಾಕಿದ್ವಿ ಅಂತಂದರೆ ನೋಡಿ, 1950ರಿಂದ ಏನು ಮಾಡಿದ್ವಿ ಅಂತಂದರೆ ಅಶೋಕನ ಸ್ತಂಭದ ಚಿತ್ರವನ್ನು ಮುದ್ರಿಸಲಾಗುತ್ತಾ ಬಂತು. ಸರ್, ಇದು ಏನಾಗ್ಬಿಡ್ತು ಅಂತಂದರೆ ಅಶೋಕ ಚಿತ್ರ ಇರ್ತಕ್ಕಂಥ ನೋಟುಗಳನ್ನು ಮುದ್ರಣ ಮಾಡ್ತಾ ಇರಬೇಕಾದ್ರೆ ನಮ್ಮಲ್ಲಿ ಕೇವಲ ಒಂದೇ ಒಂದು ಧರ್ಮ ಅಥವಾ ಒಂದೇ ಒಂದು ರಾಜವಂಶದ ಬಗ್ಗೆ ನೋಟುಗಳು ಮುದ್ರಣ ಆಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಇದನ್ನು ಸಹ ನಾವು ರದ್ದು ಮಾಡಿದ್ವಿ. ಸರ್, ಹಾಗಾದರೆ ಈಗ ಅಟ್ ಪ್ರೆಸೆಂಟ್ ಪ್ರಸ್ತುತ ಯಾರೋ ಭಾವಚಿತ್ರ ಇರ್ತಕ್ಕಂಥದ್ದು ಅಂತಂದರೆ ನೋಡಿ, 1995-96ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಅಶೋಕ ಸ್ತಂಭ ಇರ್ತಕ್ಕಂಥ ಭಾವಚಿತ್ರಗಳು ಇರ್ತಕ್ಕಂಥ ನೋಟುಗಳನ್ನು ರದ್ದು ಮಾಡಿ, ಓಕೆ, ಗಾಂಧೀಜಿಯವರ ಚಿತ್ರದ ನೋಟುಗಳನ್ನು ಏನು ಮಾಡ್ತಿದ್ವಿ ಅಂತಂದರೆ ಮುದ್ರಣ ಮಾಡೋದಕ್ಕೆ ಶುರು ಮಾಡಿದ್ವಿ. ಈಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ನಿಮಗೆ? ಆ ನೋಟು ಕೂಡ ನನ್ನ ಹತ್ರ ಇದೆ, ಈಗ ತೋರಿಸ್ತೀನಿ. ಓಕೆ, ಅರ್ಥ ಆಯ್ತಾ? ಇದಿಷ್ಟು ನೋಟುಗಳ ಮುದ್ರಣ. ಸರ್, ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಸರ್, ನಮ್ಮಲ್ಲಿ ನಾಣ್ಯಗಳು ಇದ್ದಾವೆ ಅಲ್ವಾ? ಮೊಟ್ಟ ಮೊದಲ ಬಾರಿಗೆ ನಾಣ್ಯಗಳನ್ನು ಜಾರಿಗೆ ತಂದಂಥವ್ರು ಯಾರು ಅಂತಂದರೆ ಮೌರ್ಯರು. ಮೌರ್ಯರು ನಾಣ್ಯಗಳನ್ನು ಜಾರಿಗೆ ತಂದರು ಫಸ್ಟ್. ಹಾಗಾದರೆ ಸರ್, ನಾಣ್ಯಗಳನ್ನು ಮೌರ್ಯರು ಫಸ್ಟು ಜಾರಿಗೆ ತಂದರೆ ಅಂದರೆ ಹಾಗಾದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಷ್ಟು ರು ನಾಣ್ಯವನ್ನು ಪ್ರಿಂಟ್ ಮಾಡಿದರು ಅಂತಂದರೆ ನೋಡಿ, 1 ರು ನಾಣ್ಯವನ್ನು ಮುದ್ರಿಸುತ್ತಾರೆ. 1 ರು ಮತ್ತು 2 ರು ಎರಡೂ ಇದ್ದಾವೆ. ಸೊ ಆ ನಂತರ ಎಲ್ಲ ಪೈಸೆಗಳಾಗ್ತಕ್ಕಂಥ ಎಲ್ಲ ನಾಣ್ಯಗಳನ್ನು ಮುದ್ರಣ ಮಾಡಿದರು. ಸೊ ಹಾಗಾದಮೇಲೆ ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳಿದ್ದಾವೆ. ಎಸ್, ಅಫ್ಕೋರ್ಸ್ ಇದೇನು ಸರ್ ಹೊಸ ವಿಶೇಷತೆ? ಪ್ಲಾಸ್ಟಿಕ್ ನೋಟುಗಳನ್ನು ಭಾರತದಲ್ಲಿ ಮುದ್ರಣ ಮಾಡಿದ್ದಾರೆ, ಅದು ಚಲಾವಣೆಯಲ್ಲಿ ಇದೆಯಾ? ಎಸ್, ಅಫ್ಕೋರ್ಸ್ ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳ ಮುದ್ರಣ ಇದೆ. ಸೊ ಹಾಗಾದರೆ ಆ ಪ್ಲಾಸ್ಟಿಕ್ ನೋಟುಗಳು ಎಲ್ಲೆಲ್ಲಿದ್ದಾವೆ, ಏನೇನು ಅಂತ ನೋಡೋಣ. ಹಾಗಾದರೆ ಪ್ಲಾಸ್ಟಿಕ್ ನೋಟು ಮುದ್ರಣ. ಎಸ್, ಅಫ್ಕೋರ್ಸ್. ಹಾಗಾದರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಪ್ರಪಂಚದಲ್ಲಿಯೇ ಪ್ಲಾಸ್ಟಿಕ್ ನೋಟುಗಳನ್ನು ಎಲ್ಲಿ ಮುದ್ರಣ ಮಾಡಿದರು ಅಂತಂದರೆ ಆಸ್ಟ್ರೇಲಿಯಾದಲ್ಲಿ ಫಸ್ಟ್ ಪ್ಲಾಸ್ಟಿಕ್ ನೋಟನ್ನು ಮುದ್ರಣ ಮಾಡ್ತಾರೆ 1880ರಲ್ಲಿ. ಅದಾದ ನಂತರ ಭಾರತದಲ್ಲಿ ಯಾವಾಗ ಅಂತಂದರೆ 2018ರಿಂದ
ನಾವು ಕೂಡ ಪ್ಲಾಸ್ಟಿಕ್ ನೋಟುಗಳನ್ನು ಮುದ್ರಣ ಮಾಡ್ತಾ ಇದ್ದೀವಿ. ಹಾಗಾದರೆ ಎಷ್ಟು ರು ಮುಖಬೆಲೆಯ ಪ್ಲಾಸ್ಟಿಕ್ ನೋಟುಗಳನ್ನು ಮುದ್ರಣ ಮಾಡಿದ್ದೀವಿ ಅಂತಂದರೆ 10 ರು ಮುಖಬೆಲೆಯ ಪ್ಲಾಸ್ಟಿಕ್ ನೋಟನ್ನು ಮುದ್ರಣ ಮಾಡಿದ್ದೀವಿ. ಸರ್ ಹಾಗಾದರೆ 10 ರು ಮುಖಬೆಲೆಯ ಪ್ಲಾಸ್ಟಿಕ್ ನೋಟುಗಳನ್ನು ಎಷ್ಟು ರಾಜ್ಯಗಳಲ್ಲಿ ಚಲಾವಣೆಗೆ ತಂದಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಸ್ ಅಫ್ಕೋರ್ಸ್ ಮೊದಲನೇ ರಾಜ್ಯ ಯಾವುದಪ್ಪ ಅಂತಂದರೆ ನಮ್ಮ ಮೈಸೂರು. ಅದು ರಾಜ್ಯ ಅಲ್ಲ, ಪ್ಲೇಸ್ ಮೈಸೂರಲ್ಲಿದೆ. ನೆಕ್ಸ್ಟ್ ಎರಡನೇದಲ್ಲಿ ಎಲ್ಲಿದೆ ಅಂತಂದರೆ ನೆಕ್ಸ್ಟ್ ಭುವನೇಶ್ವರಲ್ಲಿದೆ. ನೆಕ್ಸ್ಟ್ ಮೂರನೇದು ಜೈಪುರ. ನೆಕ್ಸ್ಟ್ ನಾಲ್ಕನೇದು ಬಂದುಬಿಟ್ಟು ಕೊಚ್ಚಿ. ನೆಕ್ಸ್ಟ್ ಐದನೇದು ಬಂದುಬಿಟ್ಟು ಶಿಮ್ಲಾ. ಮತ್ತು ಶಿಮ್ಲಾ ಅಂತ ಬರ್ಕೊಂಬಿಟ್ಟಿರಿ, ಶಿಮ್ಲಾ. ಇಷ್ಟು ಪ್ಲೇಸ್ಗಳಲ್ಲಿ ಏನಿದೆ ಅಂತಂದರೆ ಪ್ಲಾಸ್ಟಿಕ್ ನೋಟುಗಳನ್ನು ಮುದ್ರಣ ಮಾಡ್ತಾ ಇದ್ದಾರೆ. ಸೊ ಇವಿಷ್ಟು ಈಗ ಅಟ್ ಪ್ರೆಸೆಂಟ್ ಕೂಡ ಇದು ಚಲಾವಣೆಯಲ್ಲಿದೆ. ಏನಕ್ಕೋಸ್ಕರ ಪ್ಲಾಸ್ಟಿಕ್ ನೋಟನ್ನು ಮುದ್ರಣ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡಿ, ಏನಕ್ಕೋಸ್ಕರ ಪ್ಲಾಸ್ಟಿಕ್ ನೋಟನ್ನು ಮುದ್ರಣ ಮಾಡ್ತಾ ಇದ್ದೀವಿ ಅಂತಂದರೆ ಈ ಪ್ಲಾಸ್ಟಿಕ್ ನೋಟುಗಳ ಸಮಸ್ಯೆ ಏನಾಗಿದೆ ಈ ನಮ್ಮ ಕಾಗದದ ನೋಟುಗಳ ಸಮಸ್ಯೆ ಏನಾಗಿದೆ ಅಂತಂದರೆ ಬೇಗ ಅರ್ಧೋಗ್ತಕ್ಕಂಥದ್ದು, ಓಕೆ, ಹಾಳಾಗ್ತಕ್ಕಂಥದ್ದು. ನಾವು ಒಂದು ವರ್ಷಕ್ಕೆ 100,000ವನ್ನು ಪ್ರತಿ ಸಾರಿ ಅರ್ಧ ನೋಟುಗಳನ್ನು ಮುದ್ರಣ ರೀಪ್ರಿಂಟ್ ಮಾಡ್ತಾ ಇದ್ದೀವಿ. ಅರ್ಧ ನೋಟುಗಳನ್ನು ಮತ್ತೆ ಪುನರ್ ಪ್ರಿಂಟ್ ಮಾಡ್ತೀವಿ. ಅದಕ್ಕೆ ನಿಮಗೆ ಬ್ಯಾಂಕುಗಳಲ್ಲಿ ಹೇಳ್ತಾರೆ, ನೋಡಿ ಅರ್ಧಿದ್ರೆ ನೋಟನ್ನು ವಾಪಸ್ ಬ್ಯಾಂಕಿಗೆ ತಂದುಕೊಡಿ, ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ನೀವು ಕೇಳಿದ್ದೀರಾ. ಏನಕ್ಕೆ ಅಂತಂದರೆ ಅದನ್ನು ರೀಪ್ರಿಂಟ್ ಮಾಡ್ತಾರೆ. ಸೊ ಆ ರೀಪ್ರಿಂಟ್ ಮಾಡೋದ್ರಿಂದ ಏನಾಗಿರುತ್ತೆ ಅಂದರೆ ಆಲ್ರೆಡಿ ಒಂದು ನೋಟಿಗೆ 18 ರೂಪಾಯಿ ಖರ್ಚಾಗಿರುತ್ತೆ ಪ್ರಿಂಟ್ ಮಾಡೋದಕ್ಕೆ ಅಥವಾ ಮುದ್ರಣ ಮಾಡೋದಕ್ಕೆ, ಒಂದು ನೋಟನ್ನು ಮುದ್ರಣ ಮಾಡೋದಕ್ಕೆ. ಮತ್ತೆ ರೀಪ್ರಿಂಟ್ ಮಾಡೋದ್ರಿಂದ ನೆಕ್ಸ್ಟ್ ಮತ್ತೆ ಅದೇ 18 ರೂಪಾಯಿ ಖರ್ಚಾಗುತ್ತೆ. ಈ ರೀತಿ ವೆಚ್ಚ ಜಾಸ್ತಿ ಆಗುತ್ತೆ, ಆದರೆ ಮುಖಬೆಲೆ ಮಾತ್ರ ಅದೇ ಆಗಿರುತ್ತೆ. ಸೊ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತಂದರೆ ಪ್ಲಾಸ್ಟಿಕ್ ನೋಟುಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಈ ಪ್ಲಾಸ್ಟಿಕ್ ನೋಟುಗಳಿಂದ 3 ಅಂಶಗಳನ್ನು ನಾವು ಚೆನ್ನಾಗಿ ತಿಳ್ಕೊಬೋದು. ಒಂದೇದೇನಪ್ಪ ಅಂತಂದರೆ ಇಲ್ಲಿ ಭಯೋತ್ಪಾದನೆಗೆ ಅನೈತಿಕ ಚಟುವಟಿಕೆಗಳಿಂದ ಹಣವನ್ನು ಸರಬರಾಜು ಮಾಡೋದು ನಿಲ್ಲಿಸ್ಬೋದು, ಕೋಟಾ ನೋಟುಗಳ ಸರಬರಾಜು ಮಾಡ್ತಕ್ಕಂಥದ್ದನ್ನು ನಿಲ್ಲಿಸ್ಬೋದು. ನೆಕ್ಸ್ಟ್ ಈ ರೀತಿಯಾದಂಥ ನೋಟುಗಳು ದೀರ್ಘ ಬಾಳಿಕೆ ಆಗೋದಕ್ಕೆ ಕೂಡ ಸಹಾಯಕಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಸೊ ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತಂದರೆ RBIನ ನೋಟು ಮುದ್ರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೂ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದರೆ ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಕೇಳಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಹಣಕಾಸು ನೀತಿ. ಇದನ್ನು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ನಿಮಗೆ ಗೊತ್ತಿರಲಿ, ಹಣಕಾಸು ನೀತಿಯನ್ನು ಯಾರು ಪರಿಚಯ ಮಾಡಿದರು ಅಥವಾ ಹಣಕಾಸು ನೀತಿಯನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅಥವಾ ಹಣಕಾಸು ನೀತಿಯನ್ನು ಯಾರು ಜಾರಿಗೆ ತರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮಲ್ಲಿ ಎರಡಿದ್ದಾವೆ, ಒಂದು ಹಣಕಾಸು ನೀತಿ ಇದೆ, ಇನ್ನೊಂದು ಖಜಾನಾ ನೀತಿ ಇದೆ. ಖಜಾನಾ ನೀತಿ ಇದೆ. ಸೊ ಈ ಹಣಕಾಸು ನೀತಿನೇ ಬೇರೆ, ಖಜಾನಾ ನೀತಿನೇ ಬೇರೆ. ಹಣಕಾಸು ನೀತಿಯನ್ನು RBI ಜಾರಿಗೆ ತಂದರೆ ಈ ಖಜಾನಾ ನೀತಿಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರುತ್ತೆ. ಇದು ಕೇಂದ್ರ ಸರ್ಕಾರ ಜಾರಿಗೆ ತರುತ್ತೆ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಹಣಕಾಸು ನೀತಿಯನ್ನೇ RBI ಜಾರಿಗೆ ತರುತ್ತೆ ಅಂತಂದೇಳಿ ತುಂಬ ಸರಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ. ಸೊ ಫಸ್ಟ್ 1 by 1 ನಾವು ಹೇಳ್ತೀನಿ, ಅವಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ಓಕೆ, ಹಾಗಾದರೆ ಫಸ್ಟ್ ಈಗ ಮಾತಾಡೋಣ ಹಣಕಾಸು ನೀತಿ. ಈ ಹಣಕಾಸು ನೀತಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ವಿತ್ತೀಯ ನೀತಿ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಸರ್ ಹಾಗಾದರೆ ಈ ಹಣಕಾಸು ನೀತಿಯ ಉದ್ದೇಶ ಏನು ಕೆಲಸ ಮಾಡುತ್ತೆ ಅಂತಂದರೆ ತುಂಬ ಇಂಪಾರ್ಟೆಂಟು. ಇದನ್ನು ಜಾರಿಗೆ ತರೋರು ಯಾರಪ್ಪ ಅಂತಂದರೆ RBI ಇದನ್ನು ಜಾರಿಗೆ ತರುತ್ತೆ. ನೆಕ್ಸ್ಟ್ ಇದರ ಉದ್ದೇಶ ಏನಪ್ಪ ಅಂತಂದರೆ ಇದರ ಉದ್ದೇಶ 5 ಅಂಶಗಳಿದ್ದಾವೆ, ತುಂಬ ಇಂಪಾರ್ಟೆಂಟು, ಮರಿಬಾರ್ದು. ಒಂದೇದೇನಪ್ಪ ಅಂತಂದರೆ ಹಣದುಬ್ಬರವನ್ನು ನಿಯಂತ್ರಿಸತಕ್ಕಂಥದ್ದು, ಹಣದುಬ್ಬರವನ್ನು ನಿಯಂತ್ರಣ ಮಾಡುತ್ತೆ. ನೆಕ್ಸ್ಟ್ ಎರಡನೇದೇನಪ್ಪ ಅಂತಂದರೆ ಬೆಲೆಯನ್ನು ಸ್ಥಿರವಾಗಿಡುತ್ತೆ. ನೆಕ್ಸ್ಟ್ ಮತ್ತೇನೇನಪ್ಪ ಅಂತಂದರೆ ಬಡ್ಡಿಯ ದರವನ್ನು ಸ್ಥಿರವಾಗಿಡುತ್ತೆ. ನೆಕ್ಸ್ಟ್ 4ನೇದೇನಪ್ಪ ಅಂತಂದರೆ ವಿದೇಶಿ ವಿನಿಮಯ ಪದ್ಧತಿಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸುತ್ತೆ.
ನಿರ್ವಹಣೆ. ಇಷ್ಟು ಕೆಲಸವನ್ನು ಯಾರು ಮಾಡ್ತಾರೆ ಅಂತಂದರೆ RBI ಮಾಡುತ್ತೆ. ಓಕೆ, ನೋಡಿ, ಒಂದಿದು ಹಣದುಬ್ಬರವನ್ನು ನಿಯಂತ್ರಣ ಮಾಡುತ್ತೆ, ಬೆಲೆಯನ್ನು ಸ್ಥಿರವಾಗಿರುತ್ತೆ, ಬಡ್ಡಿಯನ್ನು ಸ್ಥಿರವಾಗಿಡುತ್ತೆ. ನೆಕ್ಸ್ಟ್ ವಿದೇಶಿ ವಿನಿಮಯ ನಿಯಂತ್ರಣವನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಇವಿಷ್ಟು ಕೆಲಸವನ್ನು ಹಣಕಾಸು ನೀತಿ ಮಾಡುತ್ತೆ. ಈ ಹಣಕಾಸು ನೀತಿಯನ್ನು ಯಾರು ಜಾರಿಗೆ ತರ್ತಾರೆ ಅಂತಂದರೆ ಜಾರಿ ತರ್ತಕ್ಕಂಥದ್ದು RBI. ಹಾಗಾದರೆ ಪ್ರಸ್ತುತ ಹಣಕಾಸು ನೀತಿಯಲ್ಲಿ ಇರ್ತಕ್ಕಂತಹ ತುಂಬ ಇಂಪಾರ್ಟೆಂಟ್ ಯಾವ ಒಂದು ಕಾಯ್ದೆ ಜಾರಿಯಲ್ಲಿದೆ ಪ್ರಸ್ತುತ ಅಂತಂದರೆ ಹಣಕಾಸು ನೀತಿಯಲ್ಲಿ 2019 ಕಾಯ್ದೆ ಜಾರಿಯಲ್ಲಿದೆ. ಸೊ ಈ 2019 ಕಾಯ್ದೆ ಆಧಾರದ ಮೇಲೆಯೇ ಹಣಕಾಸು ನೀತಿ ಜಾರಿಯಾಗಿರ್ತಕ್ಕಂಥದ್ದು. ಹಾಗಾದರೆ ಹಣಕಾಸು ನೀತಿಯಿಂದ ಯಾವ್ಯಾವ ರೀತಿಯ ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತೀವಿ ಅಥವಾ ಯಾವ ರೀತಿ ಹಣಕಾಸನ್ನು ನಿಯಂತ್ರಣ ಮಾಡ್ತೀವಿ ಅಂತಂದರೆ ಅವುಗಳನ್ನೇ ನಾವೇನಂತ ಕರಿತೀವಿ ಅಂದರೆ ಪ್ರಮಾಣಾನುಗುಣ ಗುಣ, ಇನ್ನೊಂದು ಋಣಾತ್ಮಕ. ಈ ಎರಡೂ ಅಂಶಗಳ ಆಧಾರದ ಮೇಲೆ ಏನನ್ನು ಮಾಡ್ತೀವಿ ಅಂತಂದರೆ ಹಣಕಾಸು ನೀತಿಯನ್ನು ಜಾರಿಗೆ ತರ್ತೀವಿ. ಹಾಗಾದರೆ ಸರ್ ಈ ಪ್ರಮಾಣಾನುಗುಣ ಅಥವಾ ಧನಾತ್ಮಕ ಅಂತಲೂ ಕರಿತೀವಿ, ಧನಾತ್ಮಕ ಅಥವಾ ಪ್ರಮಾಣಾನುಗುಣ ಪದ್ಧತಿ, ಇವೆರಡು ಅಂಶಗಳ ಆಧಾರದ ಮೇಲೆ ಹಣಕಾಸು ನೀತಿಯನ್ನು ಜಾರಿಗೆ ತರ್ತೀವಿ. ಹಾಗಾದರೆ ಈ ಎರಡು ಅಂಶಗಳ ಆಧಾರದ ಮೇಲೆ ಹೇಗೆ ನಾವು ಹಣಕಾಸು ನೀತಿಯನ್ನು ನಿಯಂತ್ರಣ ಮಾಡ್ತೀವಿ ನೋಡಿ. ಆ ಹಣಕಾಸು ನೀತಿಯನ್ನು ಹೇಗೆ ನಿಯಂತ್ರಣ ಮಾಡ್ತೀವಿ ಅಂದರೆ ಇಷ್ಟೇ. ನಿಮ್ಗೆ ಇನ್ನೊಂದೇನು ಗೊತ್ತಾ, ಈ ಹಣಕಾಸು ನೀತಿ ಅನ್ನೋದ್ರಲ್ಲೇ ನಿಮಗೆ ಆನ್ಸರ್ ಇದೆ. ಏನಪ್ಪ ಅಂತಂದರೆ ಹಣಕಾಸಿನ ಬಗ್ಗೆ ನೀತಿ ನಿಯಮಗಳನ್ನು ರೂಪಿಸಿದ್ದಾರೆ ಅಷ್ಟೇ. ಹಣಕಾಸಿನ ಬಗ್ಗೆ ನೀತಿ ನಿಯಮಗಳನ್ನು ರೂಪಿಸಿದರೆ ಅದನ್ನು ಹಣಕಾಸು ನೀತಿ ಅಂತ ಕರಿತೀವಿ. ಇದಿಷ್ಟೇ. ಹಾಗಾದರೆ ಯಾವ ರೀತಿ ನೀತಿ ನಿಯಮಗಳನ್ನು ರೂಪಿಸುತ್ತೆ ಅಂತ ನೋಡೋಣ. ಸೊ ಆ ರೀತಿ ನೀತಿ ನಿಯಮಗಳನ್ನು ರೂಪಿಸುವುದನ್ನು ಏನಂತ ಕರಿತೀವಿ ಅಂತ ನೋಡೋಣ, ಅಥವಾ ಯಾವ ರೀತಿ ರೂಪಿಸ್ತೀವಿ ಅಂತ ಕರಿತೀವಿ. ಅದನ್ನೇ ನಾವೇನಂತ ಕರಿತೀವಿ, ಬ್ಯಾಂಕ್ ದರಗಳು ಅಂತ ಕರಿತೀವಿ. ಹಾಗಾದರೆ ಯಾವ್ಯಾವ ಇದಾವೆ ಬ್ಯಾಂಕ್ ದರಗಳು ಅಂತ ನೋಡೋಣ. ಫಸ್ಟ್ ಒನ್ ಬ್ಯಾಂಕ್ ರೇಟ್, ನೆಕ್ಸ್ಟ್ ರಿಪೋ ರೇಟ್, ನೆಕ್ಸ್ಟ್ ಥರ್ಡ್ ಒನ್ ರಿವರ್ಸ್ ರಿಪೋ ರೇಟ್, ನೆಕ್ಸ್ಟ್ ಕ್ಯಾಶ್ ರಿಸರ್ವ್, ಕ್ಯಾಶ್ ರಿಸರ್ವ್, ಕ್ಯಾಶ್ ರಿಸರ್ವ್ ಹಂಗೆ ಬೇಡ, ಸುಮ್ಮನೆ ಹಂಗೆ ಬರೆದ್ಬಿಡ್ತೀನಿ. CRR, ನೆಕ್ಸ್ಟ್ SLR, ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫ್ಯಾಕಲ್ಟಿ, ನೆಕ್ಸ್ಟ್ OMO. ಇಷ್ಟು ಅಂಶಗಳ ಆಧಾರದ ಮೇಲೆ ಹಣಕಾಸು ನೀತಿ ಏನು ಮಾಡುತ್ತೆ ಅಂತಂದರೆ ಬ್ಯಾಂಕ್ ದರಗಳನ್ನು ನಿಯಂತ್ರಿಸುತ್ತೆ, ಅಥವಾ ಹಣಕಾಸಿನ ಮೇಲಿನ ನಿರ್ಬಂಧಗಳನ್ನು ಅಥವಾ ನಿಯಮಗಳನ್ನು ಜಾರಿಗೆ ತರುತ್ತೆ. ಹಾಗಾದರೆ ಫಸ್ಟ್ ಒನ್ ಮಾತಾಡೋಣ, ಬ್ಯಾಂಕ್ ರೇಟ್ ಅಥವಾ ಬ್ಯಾಂಕ್ ದರ ಅಂತ ಕರಿತೀವಿ. ಬ್ಯಾಂಕ್ ರೇಟ್, ನೆಕ್ಸ್ಟ್ ರಿಪೋ ರೇಟ್, ನೆಕ್ಸ್ಟ್ ರಿವರ್ಸ್ ರಿಪೋ ರೇಟ್. ಸೊ ಫಸ್ಟ್ ಒನ್ ಬ್ಯಾಂಕ್ ದರ. ಬ್ಯಾಂಕ್ ದರ ಅಂದರೆ ಏನು, ಅಥವಾ ಬ್ಯಾಂಕ್ ದರ ಹೇಗೆ ನಿರ್ಧಾರ ಆಗುತ್ತೆ ಅಂತಂದರೆ ನೋಡಿ, ಬ್ಯಾಂಕ್ ದರ ಅಂದರೆ ಇಷ್ಟೇ. RBI ದೀರ್ಘಾವಧಿಗೆ ಏನು ಮಾಡುತ್ತೆ ಅಂತಂದರೆ ಸಾಲ ಸೌಲಭ್ಯಗಳನ್ನು ಕೊಡುತ್ತೆ. ಏನನ್ನು ಕೊಡುತ್ತೆ? ಸಾಲ ಸೌಲಭ್ಯಗಳನ್ನು ಕೊಡುತ್ತೆ. ಯಾರಿಗೆ? ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಅಥವಾ ವಾಣಿಜ್ಯ ಬ್ಯಾಂಕುಗಳಿಗೆ. ನೋಡಿ, RBI ದೀರ್ಘಾವಧಿಗೆ ಸಾಲ ಸೌಲಭ್ಯಗಳನ್ನು ಕೊಡುತ್ತೆ ವಾಣಿಜ್ಯ ಬ್ಯಾಂಕುಗಳಿಗೆ. ಅವುಗಳ ಮೇಲಿನ ಬಡ್ಡಿಯ ದರವನ್ನು ಏನಂತ ಕರಿತೀವಿ ಅಂತಂದರೆ ಬ್ಯಾಂಕ್ ದರ ಅಂತ ಕರಿತೀವಿ. ಬ್ಯಾಂಕ್ ದರ ಅಂತ ಕರಿತೀವಿ.
ಇಷ್ಟೇ. ಹಾಗಾದರೆ ಬ್ಯಾಂಕ್ ದರ ಅಂದರೆ ಬೇರೆ ಏನೂ ಅಲ್ಲ, ಆರ್ ಬಿ ಐ ಯಾರಿಗೆ ಸಾಲ ಕೊಡುತ್ತೆ? ಆರ್ ಬಿ ಐ ದೀರ್ಘಾವಧಿಗೆ ಕಮರ್ಷಿಯಲ್ ಬ್ಯಾಂಕಿಗೆ ಅಥವಾ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಸೌಲಭ್ಯವನ್ನು ನೀಡುತ್ತೆ. ಅವುಗಳ ಮೇಲಿನ ಬಡ್ಡಿಯ ದರವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಬ್ಯಾಂಕ್ ದರ ಅಂತ ಕರಿತೀವಿ ಅಷ್ಟೇ. ನೆಕ್ಸ್ಟ್ ಮತ್ತೆ ಮಾತಾಡೋಣ ಮುಂದಕ್ಕೆ. ರಿಪೋ ರೇಟ್. ರಿಪೋ ರೇಟ್ ಏನು? ರಿಪೋ ರೇಟ್ ಅಂತಂದರೆ ನೋಡಿ, ಆರ್ ಬಿ ಐ ಏನು ಮಾಡುತ್ತೆ ಅಂತಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ ಅಥವಾ ಕಮರ್ಷಿಯಲ್ಸ್ ಬ್ಯಾಂಕುಗಳಿಗೆ ಅಥವಾ ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿಗೆ ಸಾಲ ಸೌಲಭ್ಯವನ್ನು ನೀಡುತ್ತದೆ. ಇವುಗಳ ಮೇಲಿನ ಬಡ್ಡಿಯ ದರವನ್ನು ಏನಂತ ಕರಿತೀವಿ ಅಂತಂದರೆ ಬಡ್ಡಿಯ ದರವನ್ನು ಆರ್ ಅಥವಾ ರೆಪೋ ರೇಟ್ ಅಂತ ಕರಿತೀವಿ. ಇಷ್ಟೇ. ಆರ್ ಬಿ ಐ ಯಾರಿಗೆ? ವಾಣಿಜ್ಯ ಬ್ಯಾಂಕುಗಳಿಗೆ. ಎಷ್ಟು ಅವಧಿಗೆ? ಅಲ್ಪಾವಧಿಗೆ. ನೆನಪಿರಲಿ, ಎಷ್ಟು ಅವಧಿಗೆ? ಅಲ್ಪಾವಧಿಗೆ ಸಾಲ ಸೌಲಭ್ಯಗಳನ್ನು ನೀಡುತ್ತದೆ. ಈ ಅಲ್ಪಾವಧಿಗೆ ನೀಡ್ತಕ್ಕಂಥ ಸಾಲ ಸೌಲಭ್ಯಗಳ ಮೇಲಿನ ಬಡ್ಡಿಯ ದರವನ್ನು ನಾವೇನಂತ ಕರಿತೀವಿ ಅಂದರೆ ರೆಪೋ ರೇಟ್ ಅಂತ ಕರಿತೀವಿ. ಸೊ ಓಕೆ, ರೆಪೋ ರೇಟ್ ಅಂತಂದೇಳ್ಬಿಟ್ಟು ಕರಿತೀವಿ. ಇಸ್ ಇಟ್ ಕ್ಲಿಯರ್? ಹಾಗಾದರೆ ನೆಕ್ಸ್ಟ್ ಮುಂದೆ ಮಾತಾಡೋಣ. ರಿವರ್ಸ್ ರೆಪೋ ರೇಟ್. ಏನು ರಿವರ್ಸ್ ರೆಪೋ ರೇಟ್ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಆರ್ ಬಿ ಐಗೆ ಹಿಂಗೆ ಬೇಡ, ಉಲ್ಟಾ ಹೇಳ್ಬಿಡ್ತೀನಿ ನಿಮಗೆ. ಕಮರ್ಷಿಯಲ್ ಬ್ಯಾಂಕ್ಸು ಓಕೆ, ಹೆಸರೇ ಹೇಳುತ್ತೆ ರಿವರ್ಸ್ ರೆಪೋ ರೇಟ್ ಅಂತ ಹೇಳ್ಬಿಟ್ಟು. ಅಲ್ಲಿ ರೆಪೋ ರೇಟ್ ಅಂತಂದರೆ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಕೊಡ್ತಕ್ಕಂಥದ್ದು. ಇಲ್ಲಿ ರಿವರ್ಸ್ ರೆಪೋ ರೇಟ್ ಅಂತಂದರೆ ಕಮರ್ಷಿಯಲ್ ಬ್ಯಾಂಕು ಯಾರಿಗೆ? ಆರ್ ಬಿ ಐಗೆ ಅಲ್ಪಾವಧಿಗೆ ಸಾಲವನ್ನು ಕೊಡುತ್ತೆ. ಅಲ್ಪಾವಧಿಗೆ ಏನು ಮಾಡುತ್ತೆ? ಸಾಲವನ್ನು ನೀಡುತ್ತೆ. ಇವುಗಳ ಮೇಲಿನ ಬಡ್ಡಿಯ ದರವನ್ನು ಏನಂತ ಕರಿತೀವಿ ಅಂತಂದರೆ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ ಅಷ್ಟೇ. ರಿವರ್ಸ್ ರೆಪೋ ರೇಟ್ ಅಂತಂದರೆ ಬೇರೆ ಏನಲ್ಲ, ರಿವರ್ಸ್ ರೆಪೋ ರೇಟ್. ಈ ರಿವರ್ಸ್ ರೆಪೋ ರೇಟ್ ಅಂತಂದರೆ ಬೇರೇನೂ ಅಲ್ಲ, ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐಗೆ ಅಲ್ಪಾವಧಿಗೆ ಸಾಲ ಸೌಲಭ್ಯವನ್ನು ನೀಡುತ್ತದೆ. ಅವುಗಳ ಮೇಲಿನ ಬಡ್ಡಿಯ ದರವನ್ನು ಏನಂತ ಕರಿತೀವಿ ಅಂತಂದರೆ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಅದಿಷ್ಟೇ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ನಗದು ಮೀಸಲು ಅನುಪಾತ. ನಗದು ಮೀಸಲು ಅನುಪಾತ. ಈ ನಗದು ಮೀಸಲು ಅನುಪಾತನ ಏನಂತ ಕರಿತೀವಿ ಅಂತಂದರೆ CRR ಅಂತ ಕರಿತೀವಿ. ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಹಾಗಾದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದರೆ ಏನಪ್ಪ ಅಂತಂದರೆ ಇಷ್ಟೇ ನೋಡಿ. ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಟ್ಟು ಮೊತ್ತದಲ್ಲಿ ಒಂದು ಭಾಗವನ್ನು ಆರ್ ಬಿ ಐನಲ್ಲಿ ಇಡುವುದನ್ನು ನಾವೇನಂತ ಕರಿತೀವಿ ಅಂತಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಇಲ್ಲಿ ವರ್ಡನ್ನು ಅರ್ಥ ಮಾಡ್ಕೊಳ್ರಿ. ಈ ಹಣವನ್ನು ನಗದು ರೂಪದಲ್ಲಿಯೇ ಇಡಬೇಕು. ನಗದು ರೂಪದಲ್ಲಿಯೇ ಏನು ಮಾಡಬೇಕಂತಂದರೆ ಹಣವನ್ನು ಆರ್ ಬಿ ಐನಲ್ಲಿ ಇಡಬೇಕು. ನಗದು ರೂಪದಲ್ಲಿಯೇ ಆರ್ ಬಿ ಐನಲ್ಲಿ ಹಣವನ್ನು ಇಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ನಗದು ರೂಪದಲ್ಲಿ ಆರ್ ಬಿ ಐನಲ್ಲಿ ಇಡಲಾದ ಏಕೈಕ ಮೊತ್ತದ ಹಣ ಯಾವುದು ಅಂತಂದರೆ CRR. ಇದು ಒಂದನ್ನೇ ನಾವು ನಗದು ರೂಪದಲ್ಲಿ ಇಡ್ತೀವಿ. ಇನ್ನು ಉಳಿದ ಯಾವುದನ್ನೂ ಕೂಡ ನಾವು ನಗದು ರೂಪದಲ್ಲಿ ನೀಡುವುದೂ ಇಲ್ಲ. ಹಾಗಾದರೆ ನೆಕ್ಸ್ಟ್ ಮಾತಾಡೋಣ ಏನಪ್ಪ ಅಂತಂದರೆ
SLR ಶಾಸನಬದ್ಧ ದ್ರವ್ಯತ್ವದ ಅನುಪಾತ. ಶಾಸನಬದ್ಧ ದ್ರವ್ಯತ್ವದ ಅನುಪಾತ ಅಂತ ಕರಿತೀವಿ. ಶಾಸನಬದ್ಧ ದ್ರವ್ಯತ್ವದ ಅನುಪಾತ ಅಥವಾ SLR ಅಂತ ಕರಿತೀವಿ. SLR ಅಂತ ಕರಿತೀವಿ. SLR ಅಂತ ಕರಿತೀವಿ. ಶಾಸನಬದ್ಧ ದ್ರವ್ಯತ್ವದ ಅನುಪಾತ ಅಂತ ಕರಿತೀವಿ. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತಂದರೆ ಶಾಸನಬದ್ಧ ದ್ರವ್ಯತ್ವದ ಅನುಪಾತ ಅಂತ ಕರಿತೀವಿ. ಇದೇನಪ್ಪ ಹೇಳುತ್ತೆ ಅಂತಂದರೆ ನೋಡಿ, ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಟ್ಟು ಮೊತ್ತದಲ್ಲಿ ಒಂದು ಭಾಗವನ್ನು ಏನು ಮಾಡಬೇಕಂತಂದರೆ ತಮ್ಮಲ್ಲಿಯೇ ಇಟ್ಟುಕೊಳ್ಬೇಕು. ಇಟ್ಟುಕೊಳ್ಳುವುದನ್ನು ನಾವೇನಂತ ಕರಿತೀವಿ ಅಂತಂದರೆ SLR ಅಂತ ಕರಿತೀವಿ. ಏನಕ್ಕೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಟ್ಟು ಮೊತ್ತದಲ್ಲಿ ಒಂದು ಭಾಗವನ್ನು ತಮ್ಮಲ್ಲಿಯೇ ಇಟ್ಕೊಳ್ಬೇಕು ಅಂತಂದರೆ, ಯಾವುದಾದರೂ ಗ್ರಾಹಕ ಬಂದುಬಿಟ್ಟು ಇರ್ತಕ್ಕಂಥ ಅಷ್ಟು ಮೊತ್ತದ ಹಣವನ್ನು ನೀವು ಇನ್ನೊಬ್ಬರಿಗೆ ಬಡ್ಡಿಯಾಗಿಯೋ ಅಥವಾ ಸಾಲವಾಗಿಯೋ ಕೊಟ್ಬಿಟ್ರೆ, ಯಾವುದೋ ಒಬ್ಬ ವ್ಯಕ್ತಿ ಅವಶ್ಯಕತೆ ಅಲ್ಲಿ ಅಕೌಂಟನ್ನು ಹೊಂದಿರತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ ಬಂದು ಅಮೌಂಟನ್ನು ಕೇಳ್ತಾನೆ. ನೋಡಿ, SBI ಅಲ್ಲಿ ನಿಮ್ಮೊಂದು ಅಕೌಂಟ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ನೀವೊಂದು 10,000 ರೂಪಾಯಿ ದುಡ್ಡು ಇಟ್ಟಿರ್ತೀರೋ, 10,000 ರೂಪಾಯಿ ದುಡ್ಡನ್ನು ಒಬ್ಬ ವ್ಯಕ್ತಿ ಒಬ್ಬ ಮ್ಯಾನೇಜರ್ ಬೇರೆಯವರಿಗೆ ಸಾಲ ಕೊಟ್ಟಿರ್ತಾನೆ. ನೀವು ಆ ಸಂದರ್ಭದಲ್ಲಿ ಬಂದು ನನಗೆ ದುಡ್ಡು ಬೇಕು ಅಂತ ಕೇಳ್ತೀರಾ, ಆದರೆ ಬ್ಯಾಂಕಲ್ಲಿ ದುಡ್ಡು ಇರೋದಿಲ್ಲ. ಇದರಿಂದ ನಿಮ್ಗೆ ಏನು ಅನಿಸುತ್ತೆ? ಸೊ ನಾವು ಬ್ಯಾಂಕಲ್ಲಿ ದುಡ್ಡು ಇರೋದಕ್ಕಿಂತ ಮನೇಲಿ ಇಟ್ಕೊಂಡಿದ್ರೆ ಅವಶ್ಯಕತೆಗೆ ಬೇಕಾದಾಗ ಬಳಸ್ಕೋಬೇಕು ಅನ್ನುವ ಭಾವನೆ ಉಂಟಾಗ್ಬಿಡುತ್ತೆ. ಬ್ಯಾಂಕುಗಳ ಮೇಲಿನ ಒಂದು ನಂಬಿಕೆ ಕಳ್ಕೊಬೇಕಾಗುತ್ತೆ. ಹಾಗಾಗಿನೇ ಈ ನಂಬಿಕೆ ಕಳ್ಕೊಬಾರ್ದು ಅಂತ ಹೇಳ್ಬಿಟ್ಟು RBI ಏನು ಮಾಡಿದೆ ಅಂತಂದರೆ, ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಟ್ಟು ಮೊತ್ತದಲ್ಲಿ ಒಂದು ಭಾಗವನ್ನು ತಮ್ಮಲ್ಲೇ ಇಟ್ಕೊಂಡಿರಿ, ಅವಶ್ಯಕತೆ ಇದ್ದಾಗ ಜನರಿಗೆ ಕೊಡೋಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ ಅದನ್ನು SLR ಅಂತ ಕರೀತಾರೆ. ನೆಕ್ಸ್ಟ್ SLR ಆದಮೇಲೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫ್ಯಾಕಲ್ಟಿ ಅಂತ ಕರೀತಾರೆ. ಏನಿದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫ್ಯಾಕಲ್ಟಿ ಅಂತಂದರೆ, ನೋಡಿ ಇಲ್ಲಿ RBI ಏನು ಮಾಡುತ್ತೆ ಅಂತಂದರೆ, ಇದು RBI ರಾತ್ರೋರಾತ್ರಿ ಏನು ಮಾಡುತ್ತೆ ಅಂತಂದರೆ ಸಾಲ ಸೌಲಭ್ಯಗಳನ್ನು ಕೊಡುತ್ತೆ. ಓಕೆ, ಸಾಲ ಸೌಲಭ್ಯಗಳನ್ನು ನೀಡುತ್ತದೆ. ಹಾಗಾದರೆ ಈ ಸಾಲ ಸೌಲಭ್ಯಗಳನ್ನು ಯಾರಿಗೆ ಕೊಡುತ್ತೆ ಅಂತಂದರೆ ಇಬ್ಬರೇ ವ್ಯಕ್ತಿಗಳಿಗೆ ಕೊಡುತ್ತೆ. ಒಂದು ಬ್ಯಾಂಕುಗಳಿಗೆ ಕೊಡುತ್ತೆ. ನೆಕ್ಸ್ಟ್ ಎರಡನೇದು ಯಾರಿಗೆ ಕೊಡುತ್ತೆ ಅಂತಂದರೆ ಸರ್ಕಾರಕ್ಕೆ ಕೊಡುತ್ತೆ. ಬ್ಯಾಂಕುಗಳಿಗೆ ಮತ್ತು ಸರ್ಕಾರಕ್ಕೆ ಮಾತ್ರ ಈ ಸಾಲ ಸೌಲಭ್ಯವನ್ನು ಕೊಡುತ್ತೆ. ಈ ಸಾಲ ಸೌಲಭ್ಯವನ್ನು ತೆಗೆದುಕೊಂಡ ವ್ಯಕ್ತಿಗಳಿಗೆ ಬಡ್ಡಿ ಎಷ್ಟು ಇರುತ್ತೆ ಅಂತಂದರೆ ರೆಪೋ ರೇಟ್ಗಿಂತ 0.25% ಹೆಚ್ಚಿರುತ್ತದೆ. ಯಾವಾಗಲೂ 0.25%. ನೋಡಿ, ನೀವೇ ತೊಗೊಳ್ಳಿ. ಸಾಮಾನ್ಯವಾಗಿ ನಿಮಗೆ ತುಂಬ ಅವಶ್ಯಕತೆ ಇದೆ ಅಮೌಂಟು, ಯಾವುದೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಕೇಳ್ತೀರಾ, ಆ ವ್ಯಕ್ತಿ ಹೇಳ್ತಾನೆ ನನ್ನ ಹತ್ರ ದುಡ್ಡಿಲ್ಲ, ಬೇರೆ ಹತ್ರ ತೊಗೊಂಬಂದು ಕೊಡ್ತೀನಿ, ಆದರೆ ಬಡ್ಡಿ ಜಾಸ್ತಿ ಆಗುತ್ತೆ. ಯಾಕಂದರೆ ಹೌದಾ ಸರಿ, ಯಾಕಂದರೆ ನಮಗೆ ತುಂಬ ಅವಶ್ಯಕತೆ ಇದೆ ಅಂತ ಗೊತ್ತಾಗುತ್ತೆ ಅವನಿಗೆ. ನಾವು ಹೋಗಿ ದುಡ್ಡು ಕೇಳಿದಾಗ ನನಗೆ ಅರ್ಜೆಂಟಾಗಿ ಒಂದು 10,000 ದುಡ್ಡು ಬೇಕಾಗಿತ್ತು, ಅದು ಇವಾಗಲೇ ಬೇಕಾಗಿತ್ತು ಅಂದರೆ ಇವಾಗಲೇನಾ? ಹಾಗಾದರೆ ನನ್ನ ಹತ್ರ ಇಲ್ಲ, ಬೇರೆಯವ್ರ ಹತ್ರ ಇದೆ, ಬೇರೆಯವ್ರ ಹತ್ರ ಕೇಳ್ತೀನಿ, ಅವ್ರು ಏನಾದರೂ ಕೊಟ್ಟರೆ ತೊಗೊಂಬಂದು ಕೊಡ್ತೀನಿ, ಅವ್ರು ಸ್ವಲ್ಪ ಬಡ್ಡಿ ಜಾಸ್ತಿ ಕಣೆ, ಪರವಾಗಿಲ್ಲ, ನನಗೆ ತುಂಬ ಅವಶ್ಯಕತೆ ಇರುತ್ತೆ ನಮಗೆ, ಪರವಾಗಿಲ್ಲ ಬಡ್ಡಿ ಜಾಸ್ತಿ ಇದ್ದರೂ ಪರವಾಗಿಲ್ಲ ಕೊಡಿ ಅಂತ ಹೇಳ್ತಾರೆ. ಅದೇ ಪದ್ಧತಿಯನ್ನು RBI ಕೂಡ ಯೂಸ್ ಮಾಡುತ್ತೆ. MSF ಅಲ್ಲಿ ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫ್ಯಾಕಲ್ಟಿಯಲ್ಲಿ ಈ ಪದ್ಧತಿಯನ್ನು ಹೆಚ್ಚು ಮಾಡುತ್ತೆ. ಇದೇ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಳ್ಳುತ್ತೆ. ಅದು ಯಾವುದಕ್ಕಿಂತ ಹೆಚ್ಚಾಗಿರುತ್ತೆ ಅಂತಂದರೆ ರಿಪೋ ದರಕ್ಕಿಂತ ಯಾವಾಗಲೂ 0.25% ಯಾವಾಗಲೂ ಬಡ್ಡಿ ದರ ಹೆಚ್ಚಾಗೇ ಇರುತ್ತೆ. ಹಾಗಾದರೆ ನೆಕ್ಸ್ಟ್ ಮಾತಾಡೋಣ. ಲಾಸ್ಟ್ ಒನ್ನು ಯಾವುದಪ್ಪ ಅಂತಂದರೆ ನೋಡಿ,
ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಓಪನ್ ಮಾರ್ಕೆಟ್ ಆಪರೇಷನ್ ಅಥವಾ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತೀವಿ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತೀವಿ. ಏನಿದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತಂದರೆ ನೋಡಿ, ಹಣದುಬ್ಬರ ಸಂದರ್ಭ ಬಂದಿರುತ್ತೆ ಭಾರತದಲ್ಲಿ. ಹಾಗಾಗಿ ಹಣ ಜನರ ಕೈಯಲ್ಲಿ ಜಾಸ್ತಿ ಇರುತ್ತೆ, ಹಣದ ಮೌಲ್ಯ ಕಡಿಮೆ ಇರುತ್ತೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು, RBI ಏನು ಮಾಡುತ್ತೆ ಅಂತಂದರೆ ನೋಡಿ, ಈ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತಂದರೆ ಇಷ್ಟೇ, ಸಿಂಪಲಾಗಿ ತಿಳ್ಕೊಡ್ರಿ. ಸೊ ನೋಡಿ, ಇಲ್ಲಿ ಹಣದ ಮಾರುಕಟ್ಟೆಯಲ್ಲಿ ಏನು ಮಾಡುತ್ತೆ ಅಂದರೆ ಮಾರುಕಟ್ಟೆಯಲ್ಲಿ RBI ಏನು ಮಾಡುತ್ತೆ ಅಂತಂದರೆ ತನ್ನಲ್ಲಿರ್ತಕ್ಕಂಥ ಬಾಂಡುಗಳನ್ನು ಓಕೆ, ನೆಕ್ಸ್ಟ್ ಈಕ್ವಿಟಿಗಳನ್ನು ನೆಕ್ಸ್ಟ್ ಪತ್ರಗಳನ್ನು ಮಾರಾಟ ಮಾಡುತ್ತದೆ. ನೋಡಿ, ಈ ಹಣದ ಮಾರುಕಟ್ಟೆಯಲ್ಲಿ RBI ತನ್ನಲ್ಲಿರ್ತಕ್ಕಂಥ ಬಾಂಡ್ಗಳನ್ನು, ಈಕ್ವಿಟಿಗಳನ್ನು, ಸಾಲ ಪತ್ರಗಳನ್ನು ಮಾರಾಟ ಮಾಡುತ್ತೆ. ಯಾವ ವ್ಯಕ್ತಿ ಬೇಕಾದರೂ ತೊಗೋಬೋದು, ಯಾವುದೇ ಸಂಸ್ಥೆ ಬೇಕಾದರೂ ಈ ಸಾಲ ಪತ್ರಗಳನ್ನು ತೊಗೋಬೋದು. ಅವಕ್ಕೆ ತಕ್ಕಂತಹ ಬಡ್ಡಿಯನ್ನು ಕೊಡುತ್ತೆ. ನೋಡಿ, ಒಂದು 100 ಕೋಟಿ ಇರ್ತಕ್ಕಂಥ ಬಾಂಡ್ ಇದೆ ಅಂತ ಇಟ್ಕೊಳ್ಳೋಣ. ಇದು ಯಾವುದಾದ್ರೂ ವ್ಯಕ್ತಿ ಖರೀದಿ ಮಾಡಿದೆ ಅಂತಂದರೆ ಅವನು 100 ಕೋಟಿಯನ್ನು ಕೊಡಬೇಕು, ಈ ಬಾಂಡನ್ನು ಇಟ್ಕೋಬೇಕು. ಅದಕ್ಕೆ ಬಡ್ಡಿಯನ್ನು ಕೊಡುತ್ತೆ RBI. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಇದು ಯಾವಾಗ ನಡೆಯುತ್ತೆ ಅಂತಂದರೆ ನೋಡಿ, ಒಂದನೇದು ಹಣದುಬ್ಬರ ಸಂದರ್ಭದಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡೋದಕ್ಕೆ ಹಣದುಬ್ಬರ ಸಂದರ್ಭದಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡುವುದಕ್ಕೆ ಇದನ್ನು ಜಾರಿಗೆ ತರ್ತೀವಿ. ನೆಕ್ಸ್ಟ್ ಮತ್ತಿನ್ಯಾವಾಗ ಅಂತಂದರೆ ಬಡ್ಡಿ ದರವನ್ನು ನಿಯಂತ್ರಣ ಮಾಡೋದಕ್ಕೆ, ನೆಕ್ಸ್ಟ್ ಬೆಲೆಯನ್ನು ಸ್ಥಿರವಾಗಿಡುವುದಕ್ಕೆ ಏನು ಮಾಡ್ತೀವಿ ಅಂತಂದರೆ ಈ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಿದ್ದೀವಿ. ಈಸ್ ಇಟ್ ಕ್ಲಿಯರ್? ಸೊ ಈ 3 ಪದ್ಧತಿಗಳು ಈ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಜಾರಿಗೆ ತರ್ತೀವಿ. ಓಕೆ, ಹಾಗಾದರೆ ನೆಕ್ಸ್ಟ್ ಫಸ್ಟ್ ಒನ್ನಿಂದ ತಿಳ್ಕೊಳ್ಳೋಣ. ಸೊ RBI. ಸೊ ಓಕೆ, ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವುದಪ್ಪ ಅಂತಂದರೆ ಅದನ್ನು ನಾವು ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ, ಅದೇ RBI. ಸೊ ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ತಮ್ಮದೇ ಆದಂಥ ಕೇಂದ್ರ ಬ್ಯಾಂಕ್ ಇರುತ್ತದೆ. ಅದು ಯಾವುದಂತಂದರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್, ಬ್ಯಾಂಕ್ ಆಫ್ USA, ಫೆಡರಲ್ ರಿಸರ್ವ್ ಸಿಸ್ಟಮ್ ಅಂತ ಕರಿತೀವಿ, ಅದನ್ನು USA ಬ್ಯಾಂಕ್ ಅಂತ ಕರಿತೀವಿ. ಬ್ಯಾಂಕ್ ಆಫ್ ಬಾಂಗ್ಲಾ ಅಂತ ಕರಿತೀವಿ, ಅದು ಬಾಂಗ್ಲಾದೇಶದ ಬ್ಯಾಂಕು. ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ ಅಂತ ಕರಿತೀವಿ, ಇದು ಪಾಕಿಸ್ತಾನದ ಕೇಂದ್ರ ಬ್ಯಾಂಕ್ ಆಗಿರುತ್ತದೆ. ನೆಕ್ಸ್ಟ್ ಇವಿಷ್ಟು ಬ್ಯಾಂಕುಗಳೇನಪ್ಪ ಅಂತಂದರೆ ಆಯಾ ರಾಷ್ಟ್ರಗಳ ಕೇಂದ್ರ ಬ್ಯಾಂಕ್. ಹಾಗಾದರೆ ಕೇಂದ್ರ ಬ್ಯಾಂಕುಗಳೇ ಇಲ್ಲಿರ್ತಕ್ಕಂತಹ ಕೆಲವು ರಾಷ್ಟ್ರಗಳಿದ್ದಾವೆ ಅಂತ ಹೇಳಿದೆ. ಅದೇ ಪಲಾವ್ ಆಗಿರ್ಬೋದು, ನವರು ಅಥವಾ ನೌರು ಅಂತಲೂ ಕರಿತೀವಿ, ಮಾರ್ಷಲ್ ಐಲ್ಯಾಂಡ್ ಅಂತ ಕರಿತೀವಿ. ಇವುಗಳಲ್ಲಿ ಕೇಂದ್ರ ಬ್ಯಾಂಕ್ ಇಲ್ಲ. ಕಾರಣ ಏನಂತಂದರೆ ನಿಮ್ಗೆ ಮೊದಲೇ ಹೇಳಿದ್ದೀನಿ, ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಇರುತ್ತೆ ನೋಟುಗಳ ಮುದ್ರಣ ಮಾಡೋದಕ್ಕೆ. ಹಾಗಾಗಿಯೇ ಇವುಗಳು ಕೇಂದ್ರ ಬ್ಯಾಂಕನ್ನು ಹೊಂದಿಲ್ಲ. ಹಾಗಾಗಿ ಇವು ಏನು ಮಾಡ್ತವೆ ಅಂತಂದರೆ ಕೇಂದ್ರ ಬ್ಯಾಂಕಿಗೋಸ್ಕರನೇ ಬೇರೆ ರಾಷ್ಟ್ರವನ್ನು ಅಥವಾ ಬೇರೆ ಕಂಟ್ರಿಯನ್ನು ಅವಲಂಬಿಸಿದವೆ. ಅಂತಹ ಕಂಟ್ರಿ ಯಾವುದಪ್ಪ ಅಂತಂದರೆ ಆಸ್ಟ್ರೇಲಿಯಾ ಕಂಟ್ರಿಯನ್ನು ಪಲಾವು ಮತ್ತು ನವರು ರಾಷ್ಟ್ರ ಅವಲಂಬಿಸಿದೆ. ನಾನು ಯಾಕೆ ಈ 3 ಕಂಟ್ರಿಗಳನ್ನು ತೊಗೊಂಡೆ ಅಂತಂದರೆ 12 ಕಂಟ್ರಿಗಳಲ್ಲಿ ಏನಿಲ್ಲ ಅಂತಂದರೆ ಕೇಂದ್ರ ಬ್ಯಾಂಕ್ ಇಲ್ಲ ಅಂತ ಹೇಳಿದ್ದೀನಿ. ಅವು 12 ಕಂಟ್ರಿಗಳು ದ್ವೀಪ ರಾಷ್ಟ್ರಗಳೇ ಆಗಿದ್ದಾವೆ. ಹಾಗಾಗಿ ಅಲ್ಲಿ ಜೀವನ ನಿರ್ವಹಣೆಗೆ ಮೂಲ ಸೌಕರ್ಯಗಳಿರೋದಿಲ್ಲ. ಹಾಗಾಗಿ ನೋಟುಗಳ ಮುದ್ರಣ ಕಷ್ಟ ಆಗಿರುತ್ತೆ. ನೆಕ್ಸ್ಟ್ ಈ ಪಲಾವು ಕಂಟ್ರಿ ತಗೊಳ್ಳೋ ಕಾರಣ ಏನಂದರೆ ISA ಅಂತ ಇದೆ. ISA ಅಂತಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೀವಿ. ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಎಲ್ಲಿದೆ ಅಂದರೆ ಭಾರತದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇದರ ಸದಸ್ಯತ್ವವನ್ನು ಪಲಾವು ರಾಷ್ಟ್ರ ತಗೊಂಡಿದೆ. 77ನೇ ಸದಸ್ಯ ರಾಷ್ಟ್ರ ಯಾವುದಪ್ಪ ಅಂತಂದರೆ ಈ ಪಲಾವು ಕಂಟ್ರಿ. ಸೊ ಹಾಗಾಗಿ ಅದ್ರ ಬಗ್ಗೆ ತಗೊಂಡೆ. ಇನ್ನು ನೌರ ಬಗ್ಗೆ ಯಾಕೆ ಹೇಳಿದೆ ಅಂತಂದರೆ ನಿಮಗೆ ಗೊತ್ತಿದೆ, IMFನ ಕೊನೆಯ ರಾಷ್ಟ್ರ ಅಥವಾ 189ನೇ ರಾಷ್ಟ್ರ ಯಾವುದಪ್ಪ ಅಂತಂದರೆ ನೌರು. ನೆಕ್ಸ್ಟ್ ಮಾರ್ಷಲ್ ರವರೇ ಕಂಡಿಡ್ತಕ್ಕಂಥ ಐಲ್ಯಾಂಡ್ ಯಾವುದಪ್ಪ ಅಂತಂದರೆ ಮಾರ್ಷಲ್ ಐಲ್ಯಾಂಡ್ ಅಂತಲೇ ಕರಿತೀವಿ. ಇದಕ್ಕೆ ಹಾಗಾಗಿ ನೆಕ್ಸ್ಟ್ ಮತ್ತೆ ಮುಂದೆ ಮಾತಾಡೋಣ. RBI ಶಿಫಾರಸು. ಯಾರು RBI ಸ್ಥಾಪನೆ ಮಾಡೋದಕ್ಕೆ ಶಿಫಾರಸು ಮಾಡ್ತಾರೆ ಯಾರಪ್ಪ ಅಂತಂದರೆ ಫಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಇವರೇ ಪ್ರಾಬ್ಲಮ್ ಆಫ್ ರುಪಿ ಅನ್ನುವ ಕೃತಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಲಹೆಯನ್ನು ಕೊಡ್ತಾರೆ. ಯಾರಿಗೆ? ಹಿಲ್ಟನ್ ಯಂಗ್ ಅವರಿಗೆ ಸಲಹೆಯನ್ನು ಕೊಡ್ತಾರೆ. ಹಾಗಾದರೆ ಹಿಲ್ಟನ್ ಯಂಗ್ ಅವರು ಏನಾಗಿರ್ತಾರೆ ಅಂತಂದರೆ ರಾಯಲ್ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಇವರಿಗೆ ಸಲಹೆಯನ್ನು ಕೊಡ್ತಾರೆ. ನೋಡಿ, ಭಾರತಕ್ಕೆ ಹಣಕಾಸಿನ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಈ ಸಲಹೆಯನ್ನು ಆಧರಿಸಿ ಏನು ಮಾಡ್ತಾರೆ ಹಿಲ್ಟನ್ ಯಂಗ್ ಅವರು 1926ರಲ್ಲಿ ಶಿಫಾರಸು ಮಾಡ್ತಾರೆ. ಏನಂತ ಶಿಫಾರಸು ಮಾಡ್ತಾರೆ ಅಂತಂದರೆ ಭಾರತಕ್ಕೆ
ಒಂದು ಸದೃಢವಾದ ಹಣಕಾಸಿನ ಸಂಸ್ಥೆ ಬೇಕು ಅಂತಂದು ಹೇಳ್ಬಿಟ್ಟು ಇಲ್ಟನ್ ಯಂಗ್ ಅವರು ಶಿಫಾರಸು ಮಾಡ್ತಾರೆ. ಇದರ ಆಧಾರದ ಮೇಲೆ 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಏನು ಮಾಡುತ್ತೆ ಅಂತಂದರೆ ಭಾರತಕ್ಕೆ ಹಣಕಾಸು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಂತ ಹೇಳ್ತಾರೆ. ಸೊ ಇದರ ಸವಿನೆನಪಿಗಾಗಿ 1934ರ RBI ಕಾಯ್ದೆಯ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ 1935 ಏಪ್ರಿಲ್ 1ರಂದು RBIಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಸ್ಥಾಪನೆಯಾದಾಗ ಇದರ ಕೇಂದ್ರ ಕಚೇರಿ ಯಾವುದಾಗಿತ್ತು ಅಂತ ಪ್ಯೂರ್ ಇದು ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿರುತ್ತೆ. ಸ್ಥಾಪನೆಯಾದಾಗ ಇದರ ಮೂಲ ಬಂಡವಾಳ 50 ಕೋಟಿ ಮೂಲ ಬಂಡವಾಳದೊಂದಿಗೆ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ 100 ರು ಮುಖಬೆಲೆಯಲ್ಲಿ ಈ 50 ಕೋಟಿ ಬಂಡವಾಳವನ್ನು ಸಂಗ್ರಹಿಸಿಟ್ಟಿರ್ತಾರೆ. ನೆಕ್ಸ್ಟ್ ಸ್ಥಾಪನೆಯಾದಾಗ ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾ ಆಗಿರುತ್ತೆ. ಪ್ರಸ್ತುತ ಇದರ ಕೇಂದ್ರ ಕಚೇರಿ ಮುಂಬೈ, ಅದು ಮಹಾರಾಷ್ಟ್ರದಲ್ಲಿದೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿರ್ತಕ್ಕಂಥ ಮೊದಲ ಗವರ್ನರ್ ಯಾರಪ್ಪ ಅಂತಂದರೆ ಸ್ಮಿತ್ ಅಂತ ಕರಿತೀವಿ. ಇವ್ರನ್ನ ಭಾರತದ RBIನ ಮೊದಲ ಗವರ್ನರ್ ಅಂತ ಕರಿತೀವಿ. ಇವರು ಸಂಪೂರ್ಣವಾಗಿ ಬ್ರಿಟಿಷ್ ದೇಶದವರೇ ಆಗಿರ್ತಾರೆ, ಇವರು ಭಾರತೀಯರಲ್ಲ, ಅದು ನೆನಪಿರಲಿ. ನೆಕ್ಸ್ಟ್ ಅದಾದಮೇಲೆ 1949 ಜನವರಿ 1ರಂದು ರಾಷ್ಟ್ರೀಯ ಬ್ಯಾಂಕ್ ಅಥವಾ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಅಥವಾ ಘೋಷಣೆ ಮಾಡ್ತಾರೆ RBIಯನ್ನು. ಅದಾದ ನಂತರ 1949ರಲ್ಲಿ ಅದರಲ್ಲಿ ಇದ್ದಂತಹ ಅಥವಾ ರಾಷ್ಟ್ರೀಯ ಬ್ಯಾಂಕ್ ಎಂದು ಘೋಷಣೆ ಆದಾಗ RBIನ ಗವರ್ನರ್ ಯಾರಿದ್ರು ಅಂತ ಕ್ವಶನ್ ಕೇಳಿದರೆ ಅವರೇ CD ದೇಶ್ಮುಖ್. ಇವರು ಮೊಟ್ಟ ಮೊದಲ ಭಾರತೀಯ RBI ಗವರ್ನರ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ 1937ರಲ್ಲಿ RBIಯನ್ನು ಕೋಲ್ಕತ್ತಾದಿಂದ ಎಲ್ಲಿಗೆ ಅದರ ಕೇಂದ್ರ ಕಚೇರಿಯನ್ನು ವರ್ಗಾವಣೆ ಮಾಡ್ತಾರೆ ಅಂದರೆ ಮುಂಬೈಗೆ ಅದರ ಕೇಂದ್ರ ಕಚೇರಿಯನ್ನು ವರ್ಗಾವಣೆ ಮಾಡ್ತಾರೆ. ಯಾವ ವರ್ಷ ಅಂತ ಕೇಳಿದರೆ, ಹಾಗಾಗಿ ಅದನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ನೆಕ್ಸ್ಟ್ ಆಡಳಿತ ವ್ಯವಸ್ಥೆ. ಎಷ್ಟು ಜನ RBIನಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ 91 ಜನ ಕೆಲಸ ಮಾಡ್ತಾರೆ. ಆದರೆ ತುಂಬ ಮುಖ್ಯವಾಗಿ ಎಷ್ಟು ಜನ ಬೇಕು ಅಂತಂದರೆ ನಮಗೆ 21 ಜನ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಸ್ಪರ್ಧಾರ್ಥಿಗಳಿಗೆ. ಹಾಗಾದರೆ ಮೊದಲನೇದು ಏನಪ್ಪ ಅಂತಂದರೆ ಒಬ್ಬ ಗವರ್ನರ್ ಇರ್ತಾನೆ, ಅವರ ಹೆಸರೇ ಶಕ್ತಿಕಾಂತ್ ದಾಸ್ ಅವರು, ಈಗ ಪ್ರಸ್ತುತ ಇರ್ತಕ್ಕಂಥವ್ರು. ನೆಕ್ಸ್ಟ್ 4 ಜನ ಉಪ ಗವರ್ನರ್ ಇರ್ತಾರೆ, ಅವರ ಹೆಸರು ಏನಪ್ಪ ಅಂತಂದರೆ ರವಿಶಂಕರ್ ಅಂತಂದು ಹೇಳ್ಬಿಟ್ಟು, ಇನ್ನೊಂದು ರಾಜೇಶ್ವರ್ ರಾವ್ ಅಂತಂದು ಹೇಳ್ಬಿಟ್ಟು, MD ಪಾತ್ರ ಅಂತಂದು ಹೇಳ್ಬಿಟ್ಟು, MK ಜೈನ್ ಅನ್ನೋರು. ಈ 4 ಜನ ಏನಾಗಿದ್ದಾರೆ ಅಂತಂದರೆ ಪ್ರಸ್ತುತ 2021ರ ಪ್ರಕಾರ RBI ಗವರ್ನರ್ ಆಗಿದ್ದಾರೆ. ನೆಕ್ಸ್ಟ್ 10 ಜನವನ್ನು ಕೇಂದ್ರ ಸರ್ಕಾರವೇ ನಾಮಕರಣ ಮಾಡುತ್ತೆ, ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರನ್ನ. ಎಷ್ಟು ಜನರನ್ನ? 10 ಜನರನ್ನು. ಯಾರು ಶಿಫಾರಸು ಮಾಡ್ತಾರೆ ನೋಡಿ, ಸಂಸತ್ತು ಶಿಫಾರಸು ಮಾಡುತ್ತೆ, ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಈ 10 ಜನರನ್ನು ಕೇಂದ್ರ ಸರ್ಕಾರವೇ ನೇಮಕ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಹಣಕಾಸು ಸಚಿವರು ಏನು ಮಾಡ್ತಾರೆ ಅಂದರೆ ಇಬ್ಬರು ವ್ಯಕ್ತಿಗಳನ್ನು ನೇಮಕ ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ. ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ IAS ಅಧಿಕಾರಿ ಇರ್ತಾನೆ. ಸೊ ಇದು ಒಂದು ನೆನಪಿರಲಿ ನಿಮಗೆ. ನೆಕ್ಸ್ಟ್ 4 ಪ್ರಾದೇಶಿಕ ಕಚೇರಿಗಳಿಂದ 4 ಜನರನ್ನು ನೇಮಕ ಮಾಡ್ತಾರೆ. ಹಾಗಾದರೆ ಆ 4 ಪ್ರಾದೇಶಿಕ ಕಚೇರಿಗಳು ಯಾವುದಪ್ಪ ಅಂತಂದರೆ ಒಂದು ಮುಂಬೈ, ದೆಹಲಿ, ಕೋಲ್ಕತ್ತಾ, ನೆಕ್ಸ್ಟ್ ಚೆನ್ನೈ. ಈ 4 ಪ್ರಾದೇಶಿಕ ಕಚೇರಿಗಳಿದ್ದಾವೆ ನೋಡಿ. ನಿಮಗೆ ಪ್ರಾದೇಶಿಕ ಕಚೇರಿಗಳು ಅಂತ ಕೇಳಿದರೆ ಇದನ್ನೇ ಬರೀಬೇಕು. ಒಂದು ವೇಳೆ ರಾಜ್ಯಗಳು ಅಂತ ಕೇಳಿದರೆ ನೀವು ಇಲ್ಲಿ ರಾಜ್ಯಗಳನ್ನು ಮೆನ್ಷನ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಮಹಾರಾಷ್ಟ್ರದಲ್ಲಿದೆ ಮುಂಬೈ, ನವದೆಹಲಿ, ವೆಸ್ಟ್ ಬೆಂಗಾಲ್, ನೆಕ್ಸ್ಟ್ ಕೋಲ್ಕತ್ತಾ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಶಾಖೆಗಳು ಅಥವಾ ಬ್ರಾಂಚಸ್ ಅಂತ ಇದ್ದಾವೆ. ಹಾಗಾದರೆ ಯಾವ್ಯಾವ ಬ್ರಾಂಚಸ್ ಇದ್ದಾವೆ ಅಂತಂದರೆ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಇದೆ, ಹೈದರಾಬಾದಲ್ಲಿ ಒಂದಿದೆ, ಕಾನ್ಪುರ್ ಮತ್ತು ಲಕ್ನೋದಲ್ಲಿ 4 ಬ್ರಾಂಚಸ್ ಇದ್ದಾವೆ. ಆ 4 ಬ್ರಾಂಚ್ಗಳು 3 ರಾಜ್ಯಗಳಲ್ಲಿದ್ದಾವೆ. ಒಂದೇದು ಕರ್ನಾಟಕ, ತೆಲಂಗಾಣ, ನೆಕ್ಸ್ಟ್ ಬಂದುಬಿಟ್ಟು ಉತ್ತರ ಪ್ರದೇಶ. ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಕಾರ್ಯಗಳು. RBI ನಾನು ಹೇಳಿದೆ ನಿಮಗೆ 3 ಬಹುಮುಖ್ಯವಾದ ಕಾರ್ಯಗಳನ್ನು ಮಾಡುತ್ತೆ ಅಂತ ಹೇಳ್ಬಿಟ್ಟು. ಒಂದಿದು ಐಚ್ಛಿಕ ಕಾರ್ಯಗಳು ಅಥವಾ ಸಾಂಪ್ರದಾಯಿಕ ಕಾರ್ಯಗಳು ಅಂತ ಕರಿತೀವಿ. ಇದನ್ನು ಕಡ್ಡಾಯ ಕಾರ್ಯಗಳು ಅಂತ ಕರಿತೀವಿ. ಇದು RBIನೇ ಮಾಡಬೇಕಾದಂಥ ಕಾರ್ಯಗಳು ಅಂತ ಹೇಳ್ತೀವಿ. ಅಂಥದ್ದೇನಪ್ಪ ಅಂದರೆ ನೋಟು ಮುದ್ರಣ ಆಗಿರ್ಬೋದು, ಬ್ಯಾಂಕುಗಳ ಬ್ಯಾಂಕ್ ಆಗಿರ್ಬೋದು, ಸರ್ಕಾರದ ಬ್ಯಾಂಕ್ ಆಗಿರ್ಬೋದು, ತಿರುವೆ ಮನೆ ಆಗಿರ್ಬೋದು, ಕೊನೆಯ ಸಾಲದಾತ ಆಗಿರ್ಬೋದು, ವಿದೇಶಿ ವಿನಿಮಯ ಪಾಲಕ ಅಂತ ಕರಿತೀವಿ. ಇಸ್ ಕ್ಲಿಯರ್? ಅದಾದಮೇಲೆ ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೆ ಅಂತ ಹೇಳಿದ್ದೀನಿ. ಒಂದು ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ನೆಕ್ಸ್ಟ್ ಸೇವೆಗೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಗಳನ್ನು. ಈ 3 ಕಾರ್ಯಗಳನ್ನು ಯಾರು ಮಾಡುತ್ತೆ ಅಂತಂದರೆ RBI ಮಾಡುತ್ತೆ. RBIನೇ ಮಾಡಬೇಕಂತ ಇಲ್ಲ, RBI ಬಿಟ್ಟು ಯಾರು ಬೇಕಾದರೂ ಮಾಡ್ಬೋದು. ಯಾಕೆಂತಂದರೆ ನೋಡಿ, ಈಗ ಕೈಗಾರಿಕೆಗೆ ಸಂಬಂಧಪಟ್ಟಂಗೆ 2 ಬ್ಯಾಂಕುಗಳು ನಿರ್ವಹಣೆ ಮಾಡ್ತಿದ್ದಾವೆ. IFCI ಅಂತ ಮಾಡ್ತೀವಿ, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಇವೆರಡು ಬ್ಯಾಂಕುಗಳೇನಪ್ಪ ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಕೃಷಿ ಅಂತ ತಗೊಳ್ತೀವಿ, ನಬಾರ್ಡ್ ಬ್ಯಾಂಕ್ ಅಂತ ಇದೆ. ನಬಾರ್ಡ್ ಬ್ಯಾಂಕ್ ಇದರ ಕಾರ್ಯವನ್ನು ಮಾಡುತ್ತೆ, ಈ ರೀತಿ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಇತರೆ ಕಾರ್ಯಗಳು ಅಂತ ಮಾಡುತ್ತೆ, ಸಂಶೋಧನೆ ಮಾಡುತ್ತೆ, ತರಬೇತಿಯನ್ನು ಕೊಡುತ್ತೆ, ಸುಧಾರಣೆಗಳನ್ನು ಮಾಡುತ್ತೆ, ಪರವಾನಗಿಯನ್ನು ಕೊಡುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ನೇಮಕವನ್ನು ಅಗತ್ಯಕ್ಕೆ ತಕ್ಕಂತೆ ನೇಮಕವನ್ನು ಕೂಡ ಮಾಡಿಕೊಳ್ಳುತ್ತೆ. ನೆಕ್ಸ್ಟ್ ನೋಟು ಮುದ್ರಣ ನೋಡಿ, ನೋಟುಗಳನ್ನು ಮುದ್ರಣವನ್ನು 2 ಪದ್ಧತಿಗಳ ಆಧಾರದ ಮೇಲೆ ಮಾಡ್ತಾ ಇದ್ವಿ ಅಂತ ಹೇಳಿದ್ವಿ. ಫಸ್ಟ್ ಒಂದು ಪ್ರಮಾಣ ಪದ್ಧತಿ ಅಂತ ಕರಿತೀವಿ. ನೆಕ್ಸ್ಟ್ ಅದಾದಮೇಲೆ ಏನಪ್ಪ ಅಂತಂದರೆ ಕನಿಷ್ಠ ಪದ್ಧತಿಯ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ. 1957ರವರೆಗೆ ಪ್ರಮಾಣಾನುಗುಣ ಪದ್ಧತಿಯ ಆಧಾರದ ಮೇಲೇ ನೋಟುಗಳನ್ನು ಮುದ್ರಣ ಮಾಡಿದ್ದು. ಅದಾದ ನಂತರ ಏನು ಮಾಡ್ತೀವಿ ಅಂತಂದರೆ ಅದು ನಮಗೆ ಆಧುನಿಕ ಕಾಲಕ್ಕೆ ಸರಿ ಹೊಂದಿಕೊಳ್ಳದಿದ್ದರಿಂದ ನಾವು ಕನಿಷ್ಠ ಪದ್ಧತಿಯನ್ನು ತೊಗೊಂಡ್ವಿ. ಈ ಕನಿಷ್ಠ ಪದ್ಧತಿ ಹೇಗೆ
ಹೇಗೆ ನಾವು ಕಾರ್ಯನಿರ್ವಹಿಸ್ತೀವಿ ಅಂತಂದರೆ 200 ಕೋಟಿ ಮೌಲ್ಯದ ಹಣವನ್ನು ರಿಸರ್ವ್ ಆಗಿಟ್ಟು ಅಥವಾ ಮೀಸಲಾಗಿಟ್ಟು ಏನು ಮಾಡ್ತೀವಿ ಅಂದರೆ ನೋಟುಗಳನ್ನು ಮುದ್ರಣ ಮಾಡ್ತೀವಿ. ಅದು ಯಾವ್ಯಾವ ರೀತಿಯಲ್ಲಿ ಇಡ್ತೀವಿ ಅಂತಂದರೆ ನೋಡಿ 115 ಕೋಟಿ ಗೋಲ್ಡನ್ನು ಇಡ್ತೀವಿ, ಇನ್ನು 85 ಕೋಟಿ ಸಾಲ ಪತ್ರಗಳಾಗಿರ್ಬೋದು, ಈಕ್ವಿಟಿಗಳಾಗಿರ್ಬೋದು, ವಿದೇಶಿ ಸಾಲ ಪತ್ರಗಳು, ಬಾಂಡ್ಗಳನ್ನು ಇಟ್ಟು ನೋಟುಗಳನ್ನು ಮುದ್ರಣ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ನೋಟುಗಳನ್ನು 1 ರೂ ನೋಟನ್ನು ಯಾರು ಮುದ್ರಣ ಮಾಡ್ತಾರೆ? 1 ರೂ ನೋಟನ್ನು ಸಂಪೂರ್ಣವಾಗಿ ಹಣಕಾಸು ಸಚಿವಾಲಯನೇ ಮುದ್ರಣ ಮಾಡುತ್ತೆ. ನೆಕ್ಸ್ಟ್ ಅದರ ಮೇಲೆ ಯಾರ ಸಹಿ ಇರುತ್ತೆ ಅಂದರೆ ಹಣಕಾಸು ಕಾರ್ಯದರ್ಶಿಯ ಸಹಿ ಇರುತ್ತೆ 1 ರೂ ನೋಟಿನ ಮೇಲೆ. ಹಾಗಾದರೆ ನೆಕ್ಸ್ಟ್ ತಗೊಳ್ಳೋಣ 10 ರೂಪಾಯಿ ನೋಟಿನ ಮೇಲೆ ಆಗಿರ್ಬೋದು, ಅಥವಾ 20 ರೂಪಾಯಿ ನೋಟಿನ ಮೇಲೆ ಆಗಿರ್ಬೋದು, ನೆಕ್ಸ್ಟ್ 50 ರೂಪಾಯಿ ನೋಟಿನ ಮೇಲೆ ಆಗಿರ್ಬೋದು. ಇದರ ಮೇಲೆ ಯಾರ ಸಹಿ ಇರ್ತದೆ ಅಂತಂದರೆ ಆರ್ ಬಿ ಐ ಗವರ್ನರ ಸಹಿ ಇರ್ತದೆ. RBI ಗವರ್ನರ ಸಹಿ ಇರುತ್ತದೆ. ಓಕೆ, ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ RBI ಮುದ್ರಿಸುತ್ತೆ, ನೆಕ್ಸ್ಟ್ RBI ಗವರ್ನರ್ ಸಹಿ ಇರುತ್ತೆ ಅಂತ ಹೇಳಿದೆ ನಿಮಗೆ. ನೆಕ್ಸ್ಟ್ ಅದಾದಮೇಲೆ ಮುದ್ರಣಗಳು ಎಲ್ಲೆಲ್ಲಿ ಮುದ್ರಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಮುದ್ರಣ ಮಾಡ್ತಾರೆ. ಮಹಾರಾಷ್ಟ್ರದ ಬಿಲಾಯಿ ಅನ್ನೋ ಪ್ಲೇಸಲ್ಲಿ ಮುದ್ರಣ ಮಾಡ್ತಾರೆ 1925ರಲ್ಲಿ. ಅತ್ಯಂತ ಹಳೆಯದಾದ ನೋಟು ಮುದ್ರಣ ಕೇಂದ್ರ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ನೋಟನ್ನು ಮುದ್ರಣ ಮಾಡ್ತಾರೆ, ಅದನ್ನು ದೇವಾಸ್ ಅಂತ ಕರಿತೀವಿ. 1970-71ರಲ್ಲಿ ನೋಟು ಮುದ್ರಣ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕರ್ನಾಟಕ ಮತ್ತು ವೆಸ್ಟ್ ಬೆಂಗಾಳಲ್ಲಿ ನೋಟುಗಳನ್ನು ಮುದ್ರಣ ಮಾಡ್ತಿದ್ವಿ. ಇದು ಇತ್ತೀಚಿನ ನೋಟು ಮುದ್ರಣ ಕೇಂದ್ರ ಅಂತಲೇ ಕರಿತೀವಿ. ನೆಕ್ಸ್ಟ್ ಅದಾದಮೇಲೆ ಏನಪ್ಪ ಅಂತಂದರೆ ನಮ್ಮಲ್ಲಿ ಫಸ್ಟು ಭಾರತದಲ್ಲಿ ಯಾವಾಗ ಕಾಗದದ ನೋಟನ್ನು ಮುದ್ರಣ ಮಾಡಿದ್ವಿ ಅಂದರೆ 1970ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಗದದ ನೋಟನ್ನು ಮುದ್ರಣ ಮಾಡಿದ್ವಿ. ಯಾವ ಒಂದು ಬ್ಯಾಂಕ್ ಮುದ್ರಣ ಮಾಡುತ್ತೆ ಅಂತಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಮುದ್ರಣ ಮಾಡುತ್ತೆ. ನೆಕ್ಸ್ಟ್ ಅದಾದಮೇಲೆ ಏನಪ್ಪ ಅಂತಂದರೆ ಯಾರ ಭಾವಚಿತ್ರ ಇತ್ತು ಅಂತಂದರೆ 6ನೇ ಜಾರ್ಜ್ ಅನ್ನುವರ ಭಾವಚಿತ್ರದೊಂದಿಗೆ ನೋಟುಗಳನ್ನು ಮುದ್ರಣ ಮಾಡಿ ಶುರು ಮಾಡಿದ್ವಿ. ಅದಾದಮೇಲೆ 1950ರಲ್ಲಿ ಏನು ಮಾಡ್ತೀವಿ ಅಂತಂದರೆ ಇವರ ಭಾವಚಿತ್ರ ಇರುವ ನೋಟುಗಳನ್ನು ಬಿಟ್ಟು ಅಶೋಕ ಸ್ತಂಭದಲ್ಲಿರ್ತಕ್ಕಂಥ ಚಿತ್ರವನ್ನು ಮುದ್ರಣ ಮಾಡೋಕ್ಕೆ ಶುರು ಮಾಡಿದ್ವಿ. ಅದಾದ ನಂತರ ಏನು ಮಾಡ್ತಿದ್ದೀವಿ ಅಂತಂದರೆ 1995-96ರಲ್ಲಿ ಗಾಂಧೀಜಿಯವರ ಭಾವಚಿತ್ರ ಇರುವ ನೋಟುಗಳನ್ನು ಮುದ್ರಣ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಮತ್ತಿನ್ನೇನಪ್ಪ ಅಂತಂದರೆ ಫಸ್ಟ್ ನಾಣ್ಯಗಳನ್ನು ಯಾರು ಮುದ್ರಣ ಮಾಡಿದ್ರು ಅಂತ ಹೇಳಿ ತುಂಬ ಸಾರಿ ಕ್ವಶನ್ ಕೇಳಿದರೆ ಮೌರ್ಯರು ಫಸ್ಟ್ ನಾಣ್ಯಗಳನ್ನು ಮುದ್ರಣ ಮಾಡಿದರು. ಬಂಗಾರದ ನಾಣ್ಯಗಳನ್ನು ಬಂದುಬಿಟ್ಟು ಕನಿಷ್ಕರು. ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದು, ಇಲ್ಲಿ ನಾಣ್ಯಗಳು ಅಂತ ಮಾತ್ರ ಹೇಳಿದ್ದೀನಿ ನಾನು, ನಾಣ್ಯಗಳು ಆರ್ ಲೋಹಗಳು. ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದು ಅಂತಂದೇಳಿ ನಿಮ್ಗೆ ಹೇಳ್ತಿರೋದು. ಸೊ ಮುದ್ರಣ ಮಾಡಿದವರು ಯಾರಪ್ಪ ಅಂತಂದರೆ ಮೌರ್ಯರು. ಹಾಗಾದರೆ 1 ರೂ ನಾಣ್ಯವನ್ನು ಮುದ್ರಿಸಿದ್ದು ಭಾರತದಲ್ಲಿ ಯಾವಾಗ ಅಂತಂದರೆ 1 ರೂ ಮತ್ತು 2 ರೂ ನಾಣ್ಯಗಳನ್ನು ಫಸ್ಟ್ ಭಾರತದಲ್ಲಿ ಮುದ್ರಣ ಮಾಡ್ತಾರೆ. ಅದಾದ ನಂತರ ಪ್ಲಾಸ್ಟಿಕ್ ನೋಟುಗಳನ್ನು ಮುದ್ರಣ ಮಾಡುವ ಪದ್ಧತಿ ಭಾರತದಲ್ಲಿ ಜಾರಿಯಲ್ಲಿದೆ. ಅಟ್ ಪ್ರೆಸೆಂಟ್ ಕೂಡ ಪ್ರಸ್ತುತ ಕೂಡ ಜಾರಿಯಲ್ಲಿದೆ. ಮೊಟ್ಟ ಮೊದಲ ಬಾರಿಗೆ ಆಸ್ಟ್ರೇಲಿಯಾದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನು ಮುದ್ರಣ ಮಾಡಿದ್ದು. ಅದಾದಮೇಲೆ 2018ರಿಂದ ಭಾರತದಲ್ಲಿ 10 ರೂ ನೋಟನ್ನು ಪ್ಲಾಸ್ಟಿಕ್ ನೋಟನ್ನು ಮುದ್ರಣ ಮಾಡ್ತಾಯಿದ್ದಾರೆ. ಅದು ಎಲ್ಲೆಲ್ಲಿ ಚಲಾವಣೆಯಲ್ಲಿದೆ ಅಂತಂದರೆ ಮೈಸೂರಲ್ಲಿ ಚಲಾವಣೆ ಇದೆ, ಭುವನೇಶ್ವರ, ಜೈಪುರ, ಕೊಚ್ಚಿ ಮತ್ತು ಶಿಮ್ಲಾಗಳಲ್ಲಿ ನೋಟುಗಳ ಮುದ್ರಣ ಮಾಡಿ ಚಲಾವಣೆಯನ್ನು ತಂದಿದ್ದಾರೆ. ನೆಕ್ಸ್ಟ್ 100,000 ಪ್ಲಾಸ್ಟಿಕ್ ನೋಟುಗಳು ಏನಕ್ಕೆ ನಾವು ನೋಟುಗಳನ್ನು ಮುದ್ರಣ ಮಾಡಿ ಜಾರಿಗೆ ತಂದೀವಿ ಅಂತಂದರೆ 100,000 ಪ್ರತಿ ವರ್ಷ ಇಷ್ಟು 1000 ನೋಟುಗಳು ಅರೆದ ನೋಟುಗಳು ಬರ್ತಿದ್ದಾವೆ. ಹಾಗಾಗಿ ಅವುಗಳಿಂದ ಹೊರಗೆ ಬರೋದಕ್ಕೋಸ್ಕರ ಮತ್ತು ಭಯೋತ್ಪಾದನೆಯನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ, ಕೋಟಾ ನೋಟುಗಳನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಮತ್ತು ನೋಟುಗಳ ದೀರ್ಘ ಬಾಳಿಕೆಗೋಸ್ಕರ ಈ ಪ್ಲಾಸ್ಟಿಕ್ ನೋಟುಗಳನ್ನು ಜಾರಿಗೆ ತಂದಿರೋದು ಅಂತ ಹೇಳಿದ್ದೀನಿ. ಅದಾದಮೇಲೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂತಂದರೆ ಹಣಕಾಸು ನೀತಿ ಅಂತ ಹೇಳಿದ್ದೀನಿ. ಏನಪ್ಪ ಹಣಕಾಸು ನೀತಿ ಅಂತಂದರೆ ನೋಡಿ, ಇದನ್ನು ಮಾನಿಟರಿ ಪಾಲಿಸಿ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಕರೀತಾರೆ, ಕನ್ನಡದಲ್ಲಿ ವಿತ್ತೀಯ ನೀತಿ ಅಂತ ಕರೀತಾರೆ. RBI ಇದನ್ನು ಜಾರಿಗೆ ತರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಇದರ ಉದ್ದೇಶ ಏನಪ್ಪ ಅಂತಂದರೆ ಹಣದ ದರವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಬೆಲೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಬಡ್ಡಿಯ ದರವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ವಿದೇಶಿ ವಿನಿಮಯ ಪದ್ಧತಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಈ ಹಣಕಾಸು ನೀತಿ ಮಾಡುತ್ತೆ. ಇದರ ಆಧಾರದ ಮೇಲೆ ಹಣಕಾಸು ನೀತಿ ಏನು ಮಾಡುತ್ತೆ ಅಂದರೆ ಕೆಲವು ದರಗಳನ್ನು ಜಾರಿಗೆ ತಂದಿದೆ ಅಂತ ಹೇಳಿದ್ದೀನಿ. ಆ ಹಣಕಾಸು ನೀತಿ ಜಾರಿಗೆ ತಂದ ದರಗಳು ಯಾವುದಪ್ಪ ಅಂದರೆ ಒಂದು ಬ್ಯಾಂಕ್ ರೇಟ್ ಆಗಿರ್ಬೋದು, ಇನ್ನೊಂದು ರೆಪೋ ರೇಟ್ ಆಗಿರ್ಬೋದು, ಇನ್ನೊಂದು ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು, ಇನ್ನೊಂದು ಕ್ಯಾಶ್ ರಿಸರ್ವ್ ರೇಷಿಯೋ ಆಗಿರ್ಬೋದು. ಸೊ ಇವೆಲ್ಲವೂ ಇದ್ದಾವೆ. ಇವೆಲ್ಲವುಗಳ ಡಾಟಾಸನ್ನು ಇಲ್ಲೇ ಬರೀತೀನಿ, ಹಾಗೆ ನೋಡ್ಕೊಳ್ರಿ. ಅಟ್ ಪ್ರೆಸೆಂಟ್ 2021 ಇವತ್ತಿನ ಡಾಟಾಸ್ ಕೂಡ ಇದೆ ನೋಡಿ. ಬ್ಯಾಂಕ್ ದರ ಎಷ್ಟಿದೆ ಅಂತಂದರೆ 4.25% ಇದೆ ಇವತ್ತಿನ ದರ ಇದು. ಓಕೆ, ನೆಕ್ಸ್ಟ್ ರಿಪೋ ರೇಟ್ನ ದರ ಎಷ್ಟಿದೆ ಅಂತಂದರೆ 4% ಇದೆ. ಇದು ದರಗಳು. ನೆಕ್ಸ್ಟ್ ರಿವರ್ಸ್ ರೆಪೋ ರೇಟ್ನ ದರ ಎಷ್ಟಿದೆ ಅಂತಂದರೆ 3.35% ಇದೆ. ನೆಕ್ಸ್ಟ್ ಕ್ಯಾಶ್ ರಿಸರ್ವ್ ರೇಷಿಯೋ ದರ ಎಷ್ಟಿದೆ ಅಂತಂದರೆ 4% ಇದೆ. ನೆಕ್ಸ್ಟ್ ಅದಾದಮೇಲೆ SLR ಪರ್ಸೆಂಟೇಜ್ ಎಷ್ಟಿದೆ ಅಂತಂದರೆ 18% ಇದೆ. ನೆಕ್ಸ್ಟ್ MSF ಅಂತಂದೇಳ್ಬಿಟ್ಟು ಎಷ್ಟಿದೆ ಅಂತಂದರೆ 4.25% ಇದೆ. ಸೊ ಇದಿಷ್ಟು ಏನಪ್ಪ ಅಂತಂದರೆ RBIನ 2021ರ ದರಗಳು. ಇಷ್ಟು ದರಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ನೋಡಿ ಇದು ಅದೇ ನಾನು ಹೇಳಿದ್ದೇನು, ಈ ಹಣಕಾಸು ನೀತಿ ಯಾವುದರ ಒಂದು ಪದ್ಧತಿ ಆಧಾರದ ಮೇಲೆ ಆ ದರಗಳನ್ನು ಜಾರಿಗೆ ತಂದಿದೆ ಅಂದರೆ ಧನಾತ್ಮಕ ಮತ್ತು ಋಣಾತ್ಮಕ ಎರಡಿದ್ದಾವೆ. ಆದರೆ ಧನಾತ್ಮಕ ಆಧಾರದ ಮೇಲೆ ಈ ಒಂದು ಹಣಕಾಸು ಪದ್ಧತಿಗಳನ್ನು ಈ ಬ್ಯಾಂಕ್ ದರಗಳನ್ನು ಜಾರಿಗೆ ತಂದಿರೋದು ಅಂತ ಹೇಳಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ RR ಅಂದರೆ ಏನು ಅಂತ ಹೇಳಿದ್ದೀನಿ. RBI ಏನು ಮಾಡುತ್ತೆ ಅಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಕೊಡುತ್ತೆ ಕೇವಲ ಅಲ್ಪಾವಧಿಗೆ.
ಸೊ ಅಂದರೆ ರೆಪೋ ರೇಟ್ ಅಂತಂದರೆ ಅಲ್ಪಾವಧಿಗೆ ಸಾಲ ಸೌಲಭ್ಯವನ್ನು ಕೊಡುತ್ತೆ RBI. ಯಾರಿಗೆ? ಕಮರ್ಷಿಯಲ್ ಬ್ಯಾಂಕ್ಸಿಗೆ ಸಾಲ ಸೌಲಭ್ಯ ಕೊಡುತ್ತೆ. ಅದರ ಮೇಲಿನ ಬಡ್ಡಿಯ ದರವನ್ನು ನಾವು ರೆಪೋ ದರ ಅಂತ ಕರಿತೀವಿ. ನಿಮ್ಗೆ ಹೇಳಿದ್ದೀನಿ 4.25% ಇದೆ ಅಂತ ಹೇಳ್ಬಿಟ್ಟು. ಹಾಗಾದರೆ ರಿವರ್ಸ್ ರೆಪೋ ದರ ಎಷ್ಟಿದೆ ಅಂತಂದರೆ 3.35% ಇದೆ ಅಂತ. ಇದೇನು ಹೇಳುತ್ತೆ ಅಂದರೆ ನೋಡಿ, ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ಇದನ್ನು ಕಮರ್ಷಿಯಲ್ CB ಅಂತಲೇ ಕಮರ್ಷಿಯಲ್ ಬ್ಯಾಂಕು ಅಥವಾ ವಾಣಿಜ್ಯ ಬ್ಯಾಂಕುಗಳು RBIಗೆ ಅಲ್ಪಾವಧಿಗೆ ಸಾಲ ಸೌಲಭ್ಯವನ್ನು ನೀಡುತ್ತವೆ. ಅದರ ಮೇಲಿನ ಬಡ್ಡಿಯ ದರವನ್ನು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಈ ರಿವರ್ಸ್ ರೆಪೋ ರೇಟ್ ಎಷ್ಟಿದೆ ಅಟ್ ಪ್ರೆಸೆಂಟ್ ಅಂತಂದರೆ 3.35% ಇದೆ. ನೆಕ್ಸ್ಟ್ ಅದಾದಮೇಲೆ ನಗದು ಮೀಸಲು ಅನುಪಾತ ಅಂತ ಕರಿತೀವಿ, ಅದನ್ನು CRR ಅಂತ ಕರಿತೀವಿ. ನೋಡಿ, ವಾಣಿಜ್ಯ ಬ್ಯಾಂಕುಗಳು ಠೇವಣಿಯ ಒಟ್ಟು ಮೊತ್ತದಲ್ಲಿ ಒಂದು ಭಾಗವನ್ನು RBIಯಲ್ಲಿ ಇಡುವುದನ್ನು ನಾವು ಏನಂತ ಕರಿತೀವಿ ಅಂದರೆ ನಗದು ರೂಪದಲ್ಲಿಯೇ ಇಡಬೇಕು. ಯಾವ ರೂಪದಲ್ಲಿ ಇಡಬೇಕು ಅಂತ ಕೇಳಿದರೆ ನಗದು ರೂಪದಲ್ಲಿಯೇ ಇಡಬೇಕು. ಇದನ್ನು ನಾವೇನಂತ ಕರಿತೀವಿ ಅಂತಂದರೆ CRR ಅಂತ ಕರಿತೀವಿ, CLR ಅಂತ ಕರಿತೀವಿ. CRR ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಲೇ ಕರಿತೀವಿ. ಸೊ ಇದಾದಮೇಲೆ ಮತ್ತಿನ್ನೇನಪ್ಪ ಅಂತಂದರೆ MSF ಅಂತ ಕರಿತೀವಿ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫ್ಯಾಕಲ್ಟಿ ಅಂತ ಕರಿತೀವಿ. ಸೊ RBI ಏನು ಮಾಡುತ್ತೆ ಅಂದರೆ ರಾತ್ರೋರಾತ್ರಿ ಸಾಲ ಸೌಲಭ್ಯ ನೀಡುತ್ತೆ. ಯಾರಿಗೆ ಅಂತಂದರೆ ಕೇವಲ ಬ್ಯಾಂಕುಗಳಿಗೆ ಮತ್ತು ಸರ್ಕಾರಕ್ಕೆ ಮಾತ್ರ ನೀಡುತ್ತೆ. ಸೊ ಇವೆರಡರಲ್ಲಿ ಯಾರು ಬೇಕಾದರೂ ರಾತ್ರೋರಾತ್ರಿ ಹೋಗಿ ಸಾಲ ತೊಗೋಬೋದು. ಆದರೆ ಬಡ್ಡಿಯ ದರ ಎಷ್ಟಿರುತ್ತೆ ಅಂತಂದರೆ 0.25%, ರೆಪೋ ದರಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ಹಾಗಾದರೆ ರೆಪೋ ದರ ಎಷ್ಟಿದೆ ಅಂತಂದರೆ 4% ಇದೆ ಅಂತ ಹೇಳಿದೆ. ಹಾಗಾದರೆ 4.25% ಯಾವುದಿದೆ ಅಂತಂದರೆ ನಾವು ಈ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫ್ಯಾಕಲ್ಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಾದಮೇಲೆ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಶಾಸನಬದ್ಧ ದ್ರವ್ಯತ್ವದ ಅನುಪಾತ ಅಂತಲೇ ಕರಿತೀವಿ. ಇದೇನು ಹೇಳುತ್ತೆ ಅಂತಂದರೆ SLR ಅಂತ ಕರಿತೀವಿ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಈ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಏನಪ್ಪ ಅಂತಂದರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಟ್ಟು ಮೊತ್ತದಲ್ಲಿ ಒಂದು ಭಾಗವನ್ನು ತಮ್ಮಲ್ಲಿಯೇ ಇಟ್ಕೋಬೇಕು. ಯಾಕಂತಂದರೆ ಜನರು ಯಾವಾಗ ಬಂದು ತನ್ನ ಅಗತ್ಯಕ್ಕೆ ಬೇಕಾದಾಗ ದುಡ್ಡನ್ನು ಕೇಳ್ಬೋದು. ಆಗ ಜನರು ಏನಾದರೂ ದುಡ್ಡು ಕೇಳಿದಾಗ ಇಲ್ಲ ಅಂತಂದರೆ ಬ್ಯಾಂಕುಗಳ ಮೇಲಿನ ವಿಶ್ವಾಸ ಕಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಬ್ಯಾಂಕುಗಳು ಒಂದು ಭಾಗವನ್ನು ತಮ್ಮಲ್ಲಿಯೇ ಇಟ್ಕೋಬೇಕು. ಸೊ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ SLR ಅಂತ ಕರಿತೀವಿ. ಅಟ್ ಪ್ರೆಸೆಂಟ್ ಎಷ್ಟಿದೆ ಅಂದರೆ 18% ಇದೆ SLR ಅಂತ ಹೇಳ್ಬಿಟ್ಟು. SLR 18% ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ನೆಕ್ಸ್ಟ್ OMO ಅಂತ ಕರಿತೀವಿ. ಇದನ್ನು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಅದನ್ನು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತೀವಿ. ಏನು ಮಾಡ್ತಾರೆ ಅಂತಂದರೆ ಹಣದುಬ್ಬರ, ಬಡ್ಡಿಯ ದರ ಮತ್ತು ಬೆಲೆಯನ್ನು ಸ್ಥಿರವಾಗಿಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ RBI ಏನು ಮಾಡುತ್ತೆ ಅಂತಂದರೆ ಹಣದ ಮಾರುಕಟ್ಟೆಯಲ್ಲಿ ತನ್ನಲ್ಲಿರ್ತಕ್ಕಂಥ ಬಾಂಡುಗಳನ್ನು, ಇಕ್ವಿಟಿಗಳನ್ನು, ಸಾಲಪತ್ರಗಳನ್ನು ಮಾರಾಟ ಮಾಡುತ್ತೆ. ಸೊ ಬಡ್ಡಿಯ ದರಕ್ಕೆ ಇಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಕೂಡ ಏನು ಮಾಡ್ಬೋದು ಅಂತಂದರೆ ಇವುಗಳನ್ನು ಖರೀದಿಸಬಹುದು ಮತ್ತು ಅವುಗಳಿಗೆ ತಕ್ಕಂತಹ ಬಡ್ಡಿಯನ್ನು RBI ನೀಡುತ್ತೆ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತಂದರೆ RBIಗೆ ಸಂಬಂಧಪಟ್ಟ ಒಂದು ಚಿಕ್ಕ ಮಾಹಿತಿಯಾಗಿರುತ್ತದೆ. ಸೊ ಅದರೊಂದಿಗೆ ಇನ್ನೊಂದು ಸ್ವಲ್ಪ ಇದೆ, ಏನಪ್ಪ ಅಂತಂದರೆ ಭಾಷೆಗಳು. ಹಾಗಾದರೆ ನೋಟಿನ ಮೇಲೆ ಎಷ್ಟು ರೀತಿಯ ಭಾಷೆಗಳಿವೆ? ಹಾಗಾದರೆ ನೋಡಿ, ನೋಟಿನ ಮೇಲೆ 17 ಭಾಷೆಗಳಿವೆ. ಈ 17 ಭಾಷೆಗಳು ಎಲ್ಲಿದ್ದಾವೆ ಅಂತಂದರೆ ನೋಡಿ, ನಮ್ಮ ಸಂವಿಧಾನದ 18ನೇ ಭಾಗದಲ್ಲಿ ಗುರುತಿಸಲಾಗಿದೆ. ಹಾಗಾದರೆ ನನ್ನ ಕ್ವಶನ್ ಏನಪ್ಪ ನಿಮಗೆ ಅಂತಂದರೆ, ಸೊ ಈ ವಿಡಿಯೋ ನೋಡೋರಿಗೆ ಏನು ಕ್ವಶನ್ ಅಂತಂದರೆ, ಇದರಲ್ಲಿ ಈ 17 ಭಾಷೆಗಳಲ್ಲಿ ಎಷ್ಟು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಭಾಷೆಗಳಿವೆ? ಎರಡನೇದೇನಪ್ಪ ಅಂತಂದರೆ ಎಷ್ಟು ರಾಷ್ಟ್ರೀಯ ಸ್ಥಾನಮಾನ ಪಡೆದ ರಾಷ್ಟ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಎಷ್ಟು? ಇದು ನನ್ನ ಕ್ವಶನ್ ಒಂದು. ಎರಡನೇನಪ್ಪ ಅಂತಂದರೆ ನೆಕ್ಸ್ಟ್ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಎಷ್ಟು? ಇದು ನನ್ನ ಕ್ವಶನ್ ಆಗಿರುತ್ತದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇನ್ನೊಂದು ಚಿಕ್ಕ ಪಾಯಿಂಟ್ ಇದೆ. ಏನು ಅಂತಂದರೆ ನಮ್ಮಲ್ಲಿ ಇಲ್ಲಿಯವರೆಗೆ ಕರೆನ್ಸಿಯಲ್ಲಿ ಒಂದು ಚಿಹ್ನೆಯನ್ನು ಬಳಸ್ತಾ ಇದ್ದೀವಲ್ವಾ,
ಎಸ್ ಆಫ್ಕೋರ್ಸ್ ಈ ಥರ ಒಂದು ಚಿಹ್ನೆ ಇದೆ. ಇದು ಯಾವಾಗಿಂದ ಜಾರಿಗೆ ಬಂತು? ತುಂಬ ಸಾರಿ ಕೇಳಿರೋ ಕ್ವಶನ್. ಯಾವಾಗಿಂದ ಜಾರಿಗೆ ಬಂತಂದರೆ ನೋಡಿ, ಈ ಚಿಹ್ನೆಯನ್ನು ಸಂಸ್ಕೃತದಿಂದ ತೊಗೊಂಡಿದ್ದೀವಿ. 2010ರಿಂದ ನಾವು ಈ ಒಂದು ಚಿಹ್ನೆಯನ್ನು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಬಳಸ್ತಾ ಇದ್ದೀವಿ. ಇದನ್ನು ಈಗ ಪ್ರಸ್ತುತದ ಭಾರತದ ರೂಪಾಯಿ ಅಂತಲೇ ಕರಿತೀವಿ. ಸರ್ ಹಾಗಾದರೆ 2010ಕ್ಕಿಂತ ಹಿಂದೆ ಯಾವುದು ಇತ್ತು ಅಂತಂದರೆ ನೋಡಿ, ರೂಪಾಯಿ ಅಂತ ಕರಿತಾ ಇದ್ವಿ. ಓಕೆ, ನೆಕ್ಸ್ಟ್ ಅದರೊಂದಿಗೆ ಮತ್ತೇನಪ್ಪ ಅಂತಂದರೆ ಹಿಂದಿಯಲ್ಲಿ ಕರಿತಾ ಇದ್ವಿ. ಈ ಥರ ಇತ್ತು. ಸೊ ಇವೆರಡು ಏನನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದ್ವಿ. ಎಲ್ಲಿವರೆಗೆ ಅಂತಂದರೆ 2010ರವರೆಗೆ. ಪ್ರಸ್ತುತ ಈ ಎರಡನ್ನೂ ನಾವು ರದ್ದು ಮಾಡಿ ಇದನ್ನು ಮಾತ್ರನೇ ಬಳಸ್ತಾ ಇದ್ವಿ. ಇದು ಇಂಡಿಯನ್ ಕರೆನ್ಸಿ. ಸರ್ ಇದೇನು ಸರ್ ಇದು ಈ ಥರ ಇದೆಯಲ್ಲ, ಇದೇನು ಚಿಹ್ನೆ ನನಗೆ ಅರ್ಥ ಆಗಲಿಲ್ಲ ಅಂತಂದರೆ ನೋಡಿ, ನಾವು ಅಮೇರಿಕನ್ ಡಾಲರನ್ನು ಈ ಥರ ಗುರುತಿಸ್ತೀವಿ. ಹಾಗಾದರೆ ಇದು ಅಮೇರಿಕನ್ ಡಾಲರನ್ನು ಈ ಥರ ಗುರುತಿಸಿದರೆ ಇಂಡಿಯನ್ ರೂಪಾಯಿಯನ್ನು ಈ ಥರ ಗುರುತಿಸ್ತೀವಿ ಅಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಓಕೆ, ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿರೋದಂದರೆ RBIಗೆ ಸಂಬಂಧಪಟ್ಟ ಒಂದು ಚಿಕ್ಕ ಮಾಹಿತಿ. ಉಳಿದಿರೋ ಕ್ಲಾಸನ್ನು ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು.